ಈಗ ಫಿಟ್ಸ್ ಬರೋದು ಏನಕ್ಕೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಅಂದರೆ, ಈಗ ಮಗು ಹುಟ್ಟಿದಾಗ ಹತ್ತಿಲ್ಲ ಅಂದರೆ ಆಕ್ಸಿಜನ್ ಟು ದ ಬ್ರೈನ್ ಕಮ್ಮಿ ಆಗಿ ದೇರ್ ವಿಲ್ ಬಿ ಹೈಪಾಕ್ಸಿಕ್ ಡ್ಯಾಮೇಜ್ ಅಂತ ಹೇಳ್ತಾರೆ. ಹುಟ್ಟಿದ ಮಗು ವಿದಿನ್ 3 days ಫೀಡಿಂಗ್ ಎಸ್ಟಾಬ್ಲಿಷ್ ಆಗಿಲ್ಲ ಅಂದರೆ ದೇರ್ ಕ್ಯಾನ್ ಬಿ ಅ ಲೋ ಗ್ಲುಕೋಸ್ ಆ್ಯಂಡ್ ಇಟ್ ಕ್ಯಾನ್ ಡ್ಯಾಮೇಜ್ ದ ಬ್ರೈನ್. ಸಡನ್ ಸೊ ಎವ್ರಿ ಶೇಕಿಂಗ್ ಇಸ್ ನಾಟ್ ಶೀಜರ್, ವಾಟ್ ಯು ಕಾಲ್ ಶೀಜರ್ ಮಿಮಿಕ್ಸ್ ಅಂತೀವಿ. ಆ್ಯಸ್ ಅರ್ಲಿ ಆಸ್ 4 years ಮಕ್ಕಳಿಗೂ ಹೆಡೇಕ್ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ದೇ ಆರ್ ನೆಗ್ಲೆಕ್ಟೆಡ್. ಆ್ಯಂಡ್ ಆಟಿಸಮ್ ಅನ್ನೋದು ತಿಳುವಳಿಕೆ ಅಷ್ಟಿಲ್ಲ. ಇಫ್ ಯು ಟೇಕ್ ದ ಗ್ರ್ಯಾಂಡ್ ಮದರ್ಸ್ ಎಸ್ಪೆಷಲಿ, ದೇ ವಿಲ್ ಸೇ ಇಲ್ಲ ಅಪ್ಪ ಮಾತಾಡಿದ 3 ವರ್ಷಕ್ಕೆ ಇವನು ಮಾತಾಡ್ತಾನೆ, ಏನೂ ಮಾಡೋದು ಬೇಡ ಅಂತ ದೇ ಕೀಪ್ ಪ್ರೊಲಾಂಗಿಂಗ್. ಆ್ಯಂಡ್ ದೇ ಆರ್ ವೆರಿ ಆಬ್ಸೆಸಿವ್ ಇರ್ತಾರೆ. ಈಗ ಸಪೋಸ್ ಈ ಪೆನ್ ಹಿಂಗೆ ಇರಬೇಕಂದ್ರೆ ಹಿಂಗೆ ಇರಬೇಕು, ಪೆನ್ನ ಹಿಂಗೆ ತಿರುಗಿಸಿದ್ರು ದೇ ಡೋಂಟ್ ಲೈಕ್ ಇಟ್. And this is the time when I say to parents, the child should accept no. ನೋ ಅಂತ ಹೇಳಿದ್ರೆ ಕೆಲವು ಮಕ್ಕಳು ಹೆಂಗೆ ಆಡ್ತಾರಂದರೆ ಯು ಆರ್ ಗಾನ್. ವೆನ್ ಎವರ್ ಎನಿ ಚೈಲ್ಡ್ ಲೆಸ್ ದ್ಯಾನ್ 6 years ಸೇಸ್ ಐ ಹ್ಯಾವ್ ಅ ಹೆಡೇಕ್, ಇಟ್ಸ್ ಅ ರೆಡ್ ಫ್ಲ್ಯಾಗ್. 1.5 year to 2 years is the typical period where you have to suspect autism. If the baby doesn't communicate in words, poor eye contact, ಇದೆಲ್ಲ ನೀವು ಕಾಣಿಸ್ಕೊಂಡ್ರೆ ಇಮ್ಮಿಡಿಯೇಟ್ ಯು ಶುಡ್ think of, okay, is it a simple speech delay or I am dealing with autism. ಸ್ವಾಮಿ ವಿವೇಕಾನಂದರ ಒಂದು ಮಾತಿದೆ, ವಿ ಆರ್ ವಾಟ್ ಅವರ್ ಥಾಟ್ಸ್ ಹ್ಯಾವ್ ಮೇಡ್ ಅಸ್ ಅಂತ. ಅಂದರೆ ನಾವು ಏನು ಯೋಚಿಸ್ತೀವೋ ಅದೇ ನಾವು ಅಂತ. ಹಿಂಗಿದ್ದಾಗ ಯೋಚನೆಗೆ ಎಷ್ಟೊಂದು ಶಕ್ತಿ ಇದೆ ಅನ್ನೋದು. ಹಾಗಿದ್ರೆ ಈ ಆಲೋಚನೆಗಳು, ಈ ಥಾಟ್ಸ್ಗಳು ಎಲ್ಲಿಂದ ಬರುತ್ತೆ? ಎಲ್ಲದಕ್ಕೂ ತಲೆ, ಹಳೆ ಕಾಲದಲ್ಲೆಲ್ಲ ಏನು ತಲೆ ಇಲ್ವಾ ನಿನಗೆ ಅನ್ನೋರು. ಇವತ್ತಿಗೆ ಇಷ್ಟೊಂದು AI ಇಂಟರ್ನೆಟ್ನ ಎಕ್ಸ್ಪೋಜರ್ ಇರೋದ್ರಿಂದ ಎಲ್ರಿಗೂ ಗೊತ್ತು ಮೆದುಳು ಅದರಲ್ಲೂ ನ್ಯೂರೋಪ್ಲಾಸ್ಟಿಸಿಟಿ ಆ್ಯಂಡ್ ಅದಕ್ಕೆ ಬೇಕಾಗಿರುವಂಥ ನರ ನಾಡಿಗಳು ಇದು ಎಲ್ಲವೂ ಒಂದು ಸೆಟ್ಟಾಗಿ ಬರುತ್ತೆ ಅಂತ. ಯಾಕೆ ಇವತ್ತಿನ ಕಾನ್ವರ್ಸೇಷನ್ ಬರೀ ಒಂದು ಥಾಟ್ ಅಷ್ಟೇ ಅಲ್ಲದೆ ಅದರ ಅನಾಟಮಿ ಹಿಂದೆ ಇರುವಂಥ ಸೈನ್ಸ್ ಇದೆಲ್ಲದ್ರ ಕಡೆಗೆ ನಾವು ಬೆಳಕನ್ನು ಚೆಲ್ತಾ ಇದ್ದೀವಿ ಅಂತಂದರೆ, ಟುಡೇ ಎವ್ರಿ ಪೇರೆಂಟ್ ವುಡ್ ಡೆಫಿನೆಟ್ಲಿ ವಾಂಟ್ ಅ ಹೆಲ್ದಿ ಚೈಲ್ಡ್. ಆದರೆ ಕೆಲವು ಸತಿ ಅವರಿಗೆ ಕಾಣದೇ ಇರುವಂಥ ತೊಂದರೆಗಳೆಲ್ಲ ಮೆದುಳಿನ ಒಳಗಡೆನೇ ಆಗ್ತಾ ಇದೆ ಅಂದಾಗ ಅಂಥ ಅಪ್ಪ ಅಮ್ಮಂದರು ಏನು ಮಾಡಬೇಕು? ಇವತ್ತಿಗೆ ವಿ ಟಾಕ್ ಅಬೌಟ್ ಫಿಟ್ಸ್, ವಿ ಟಾಕ್ ಅಬೌಟ್ ಆಟಿಸಮ್, ವಿ ಟಾಕ್ ಅಬೌಟ್ ADHD. ಆದರೆ ಇವೆಲ್ಲವೂ ಇನ್ನೂ ಸ್ಟಿಗ್ಮಾ ಆಗೇ ಉಳಿದಿದೆಯಾ ಅಥವಾ ಕೆಲವು ಸತಿ ಇದನ್ನು ಶಾಪ ಅಂತ ನೋಡಬೇಕಾ? ಈ ಥರದ ವಿಚಾರಗಳನ್ನು ಆ್ಯಸ್ ಆನ್ 2026 ಹೌ ಆರ್ ವಿ ಅಂಡರ್ಸ್ಟ್ಯಾಂಡಿಂಗ್, ಹೌ ಶುಡ್ ಒನ್ ಅಡ್ರೆಸ್ ದಿಸ್? ಈ ಥರ ಎಲ್ಲ ವಿಚಾರಗಳಿಗೆ ಎಸ್, ರಾಮಬಾಣದ ಹಾಗೆ ಅರಿವೇ ಗುರುವು ಅಂತ ಏನು ಹೇಳ್ತಾರೆ, ಅಂಡರ್ಸ್ಟ್ಯಾಂಡಿಂಗ್ ಒಂದಾದರೆ ಆಕ್ಸೆಪ್ಟೆನ್ಸ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಶಗಳಿಲ್ಲ. ಹಾಗಾಗಿ ಥ್ರೂ ದ ಲೆನ್ಸ್ ಆಫ್ science as well as anatomy, Mani, let's dive deep into the world of the unknown, that is the brain, the neurons, and most importantly ಎಲ್ಲ ವಿಚಾರಗಳ ಬಗ್ಗೆ ಮಕ್ಕಳ ನರರೋಗ ತಜ್ಞರು ಅಂತ ಸ್ಪೆಷಲೈಸ್ ಮಾಡಿರುವಂಥ ನಮ್ಮ ಡಾಕ್ಟರ್ ಕಿಶೋರ್ ಅವರು, who has probably spent last 15 years deep understanding ಹೆಣ್ಣು ಮಕ್ಕಳ ಅಷ್ಟೇ ಅಲ್ಲದೆ ಮಕ್ಕಳ ಸೈಕಾಲಜಿ, ದಿ ಅನಾಟಮಿ ಆ್ಯಂಡ್ ಆಲ್ ಆಫ್ ಇಟ್. ಯಾಕೆ ನಂಗೆ ಬಾಯ್ತಪ್ಪಿ ಹೆಣ್ಮಕ್ಳಂತ ಬಂತಂದರೆ, ನಾನೆಲ್ಲೋ ರಿಸರ್ಚ್ ಮಾಡಬೇಕಾದಾಗ ಬಂದಿದ್ದು ಒಂದು ವಿಚಾರ, ಎಸ್ಪೆಷಲಿ ಈ ಆಟಿಸಮ್ ಅನ್ನೋದು ಹೆಣ್ಣು ಮಕ್ಕಳಲ್ಲಿ ಅದು ಡಯಾಗ್ನೋಸ್ ಆಗದೆ ಮಿಸ್ ಆಗಿಬಿಡ್ತಾ ಇದೆ ನಮ್ಮ ದೇಶದಲ್ಲಿ ಅನ್ನೋದು ಒಂದು ರಿಪೋರ್ಟ್ ಇದೆ. ಸೊ ಇದೆಲ್ಲ ನಿಜಾನ ಸುಳ್ಳ ಎಲ್ಲ ತಿಳ್ಕೊಳ್ಳೋಕ್ಕೂ ಮುಂಚೆ ಫಸ್ಟ್ಲಿ ಡಾಕ್ಟ್ರೇ, ವೆಲ್ಕಮ್ ಟು ಜಸ್ಟ್ ಕ್ಯೂರಿಯಸ್. ನಮಸ್ಕಾರ, ಹೇಗಿದ್ದೀರಿ? ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದಿಸ್. ಯಾ, ಸೊ ಐ ಆಮ್ ವೆರಿ ಹ್ಯಾಪಿ ದಟ್ ಈಗ ಜಸ್ಟ್ ಕ್ಯೂರಿಯಸಲ್ಲಿ ವಿ ಆರ್ ಡಿಸ್ಕಸಿಂಗ್ ಮೋರ್ ಅಬೌಟ್ ದ ನ್ಯೂರಲಜಿಕಲ್ ಇಶ್ಯೂಸ್. ಅಂದರೆ ಮಕ್ಕಳಲ್ಲಿ ನರರೋಗ ಪ್ರಾಬ್ಲಮ್ಸ್ ಏನಿದೆ, ಮೋಸ್ಟ್ ಆಫ್ ದ ಟೈಮ್ ಇದನ್ನು ಮಿಸ್ ಮಾಡ್ತೀವಿ. ಯಾರ ಹತ್ರ ಹೋಗಬೇಕು, ಅವ್ರಿಗೇನು ಇಶ್ಯೂ ಇದೆ, ಇದನ್ನು ಟ್ರೀಟ್ ಮಾಡ್ಬೋದಾ ಇಲ್ವಾ, ಇದಕ್ಕೆ ನಾವು ಡಾಕ್ಟರ್ ಹತ್ರ ಹೋಗಬೇಕಾ ಇಲ್ವಾ ಅನ್ನೋ ಕನ್ಫ್ಯೂಷನ್ ತುಂಬ ಸತಿ ಪೇರೆಂಟ್ಸ್ಗಿರುತ್ತೆ. ದೇ ಫೀಲ್ ಲೈಕ್ ಇದು ಓಕೆ, ಮಕ್ಳು ಹಿಂಗೆ ಇರೋದು, ಇದು ನಾರ್ಮಲ್ ಅಂತ ದೇ ಕೀಪ್ ವೆಯ್ಟಿಂಗ್. ಇದನ್ನು ಎವ್ಯಾಲ್ಯೂಯೇಟ್ ಮಾಡಿ ಅದಕ್ಕೆ ಔಷಧಿ ಎಲ್ಲ ಇರುತ್ತೆ, ಐ ಮೀನ್ ಮೆಡಿಕೇಷನ್, ಟ್ರೀಟ್ಮೆಂಟ್, ಥೆರಪಿ, ಇವೆಲ್ಲ ಏನು ಆಪ್ಷನ್ಸ್ ಇದೆ ಅನ್ನೋದನ್ನು ವಿ ನೀಡ್ ಟು ಎಜುಕೇಟ್. ಅವೇರ್ನೆಸ್ ಇಸ್ ದ ಟೂಲ್. ಸೊ ಒನ್ಸ್ ಯು ನೋ ಈ ಥರ ಇಶ್ಯೂ ಇರ್ಬೋದು, ಇದಕ್ಕೆ ಟ್ರೀಟ್ಮೆಂಟ್ ಇದೆ, ಮಾಡಿದ್ರೆ ದ ಚೈಲ್ಡ್ ಲೈಫ್ ವಿಲ್ ಬಿ ಮಚ್ ಬೆಟರ್ ಅನ್ನೋದನ್ನು ವಿ ಶುಡ್ ಎಜುಕೇಟ್ ಎವ್ರಿಬಡಿ. ಬಿಕಾಸ್ ಟಾಕಿಂಗ್ ಟುಡೇ ಅಂದರೆ ಈಗ ನ್ಯೂರಲಾಜಿಕಲ್ ಡಿಸಾರ್ಡರ್ಸ್ ಇವತ್ತು ಮಕ್ಕಳಲ್ಲಿ ಆ್ಯಕ್ಚುಲಿ ಹೆಚ್ಚಾಗ್ತಾ ಇದೆಯಾ ಅಥವಾ ತಾಂತ್ರಿಕತೆ
ಹೆಚ್ಚಾಗಿರೋದ್ರಿಂದ ಡಯಾಗ್ನೋಸಿಸ್ ಹೆಚ್ಚಾಗ್ತಾ ಇದೆ ಡಾಕ್ಟ್ರೆ. ಸಿ ದಟ್ಸ್ ಅ ವ್ಯಾಲಿಡ್ ಕ್ವೆಶನ್. ಏನಾಗ್ತಾ ಇದೆ, ಪೀಪಲ್ ಥಿಂಕ್ ಅವೇರ್ನೆಸ್ ಜಾಸ್ತಿ ಆಗೋದ್ರಿಂದ ವಿ ಆರ್ ಪಿಕ್ಕಿಂಗ್ ಅಪ್ ಮೋರ್ ಕೇಸಸ್, ಬಟ್ ಇನ್ ಫ್ಯಾಕ್ಟ್ ಇಟ್ಸ್ ಆಲ್ಸೋ ದ ಅದರ್ ವೇ. The technology, environmental changes, all these things have caused increase in incidence of few diseases. ಲೈಕ್ ಫಾರ್ ಎಕ್ಸಾಂಪಲ್ ಆಟಿಸಮ್ ಅಂತ ತಗೊಂಡ್ಲೋಣ, ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತೀವಿ. ಇಫ್ ಯು ಸಿ ಇನ್ 2000 ಅಂದರೆ 25 ವರ್ಷದಿಂದ 1000 ಜನ ಮಕ್ಕಳಲ್ಲಿ ವಿ ಯೂಸ್ ಟು ಸಿ ಒನ್ ಆಟಿಸ್ಟಿಕ್ ಚೈಲ್ಡ್ ಪ್ರಿವಿಲೆನ್ಸ್ ಅಂತೀವಿ. ನೌ ಇಫ್ ಯು ಸಿ ದ ಸ್ಟ್ಯಾಟಿಸ್ಟಿಕ್ಸ್, ಇಟ್ ಈಸ್ ವೆರಿ ಅಲಾರ್ಮಿಂಗ್. ಲೈಕ್ 40 ಚಿಲ್ಡ್ರನ್ಗೆ ಒಂದು ಆಟಿಸಮ್, 60 ಚಿಲ್ಡ್ರನ್ಗೆ ಒಂದು ಆಟಿಸಮ್. ಡ್ಯಾಮ್. ಆ್ಯಂಡ್ ಇನ್ US ದ ರೀಸೆಂಟ್ ಸ್ಟಡೀಸ್ ಇಸ್ ಅರೌಂಡ್ 36 ಚಿಲ್ಡ್ರನ್ಗೆ ಒಂದು ಆಟಿಸಮ್. ಅಂದರೆ 36 ಜನ ನಾರ್ಮಲ್ ಮಕ್ಕಳಿದ್ರೆ ಒನ್ ಈಸ್ ಹ್ಯಾವಿಂಗ್ ಆಟಿಸ್ಟಿಕ್. ಇಷ್ಟು ಪ್ರಿವಿಲೆನ್ಸ್ ಜಾಸ್ತಿ ಆಗಿದೆ. ಆ್ಯಂಡ್ ವಿ ಹ್ಯಾವ್ ನೋ ಕ್ಲೂ ವೈ ಇಟ್ ಹ್ಯಾಸ್ ಇನ್ಕ್ರೀಸ್ ಟು ದಟ್ ಇವತ್ತಿಗೂ ಎಕ್ಸ್ಟೆಂಟ್. ಎಸ್, ಇನ್ನೂ ನೋ, ಅರ್ಥ ಆಗಿಲ್ಲ. ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಕಾಸ್. ಎಸ್ ಇದೆ, ಇವ್ರಿಗೆ ಆಟಿಸಮ್ ಬರುತ್ತೆ ಅಂತ ಹೇಳೋದು ತುಂಬ ಕಷ್ಟ ಆಗ್ತದೆ. ಯಾಕೆ ಇದು ಹೀಗೆ? we have many technologies like genetic test ಮಾಡ್ತೀವಿ. Few genes are there like MECP2 gene, SHANK gene. ಇವೆಲ್ಲ risk factor genes which we know if they have a high chance of getting autism. But still there are many unknown factors like environmental, epigenetic factors ಅಂತೀವಿ, and many other things where we don't know what exactly can cause autism ಅನ್ನೋದು. And autism ಅನ್ನೋದು ತಿಳುವಳಿಕೆ ಅಷ್ಟಿಲ್ಲ. If you take the grandmothers especially, they will say ಇಲ್ಲ, ಅಪ್ಪ ಮಾತಾಡಿದ್ದು 3 ವರ್ಷಕ್ಕೆ, ತಾತ ಮಾತಾಡಿದ್ದು 3 ವರ್ಷಕ್ಕೆ, ಇವನು ಮಾತಾಡ್ತಾನೆ, ಏನೂ ಮಾಡೋದು ಬೇಡ ಅಂತ ದೇ ಕೀಪ್ ಪ್ರೊಲಾಂಗಿಂಗ್. ಸೊ ಇಲ್ಲಿ ಆಟಿಸಮ್ ಅನ್ನೋದು ಹೌ ದೇ ಪ್ರೆಸೆಂಟ್ ಅನ್ನೋದು ಇಂಪಾರ್ಟೆಂಟ್. ಸೊ ಈಗ ಹೆಂಗಿರ್ತಾರೆ ಅಂದರೆ, ನಾರ್ಮಲಿ ಇಫ್ ಯು ಸಿ ಮಗು ಎಲ್ಲ ಚೆನ್ನಾಗಿರುತ್ತೆ, ಡೆವಲಪ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ, ಮೋಟಾರ್ ಸ್ಕಿಲ್ಸ್ ಅಂದರೆ 1 ವರ್ಷಕ್ಕೆ ನಡೆಯೋದು ಎಲ್ಲ 1 ಇಯರಲ್ಲಿ ಸ್ವಲ್ಪ ಮಾತು ಆಡ್ತಾರೆ, ಅಪ್ಪ ಅಮ್ಮ, ಒಂದು ಸ್ಮೈಲ್ ಎಲ್ಲ ಚೆನ್ನಾಗಿರುತ್ತೆ. ಯು ವಿಲ್ ನಾಟ್ ಫೈಂಡ್ ಎನಿ ಮೇಜರ್ ಇಶ್ಯೂಸ್. ಸಡನ್ಲಿ ಬೈ 1.5 year ದ ಸಿಮ್ಟಮ್ ಸ್ಟಾರ್ಟ್ಸ್. ಏನು ಸಿಂಪ್ಟಮ್ಸ್? ಏನಾಗುತ್ತೆ, ಫಸ್ಟ್ ಐ ಕಾಂಟ್ಯಾಕ್ಟ್ ಕಮ್ಮಿ ಆಗುತ್ತೆ, ಕಣ್ಣಲ್ಲಿ ಕಣ್ಣಿಟ್ಟು ನೋಡಲ್ಲ. ಆಮೇಲೆ ನೆಕ್ಸ್ಟ್ ಅಪ್ಪ ಅಮ್ಮ 2-3 ಮಾತಾಡೋದನ್ನು ಸ್ಟಾಪ್ ಮಾಡಿಬಿಡ್ತಾರೆ. ದೇರ್ ಇಸ್ ಸ್ಪೀಚ್ ರಿಗ್ರೆಷನ್, ಮಾತಾಡಲ್ಲ. ಹೆಸರು ಕೂಗಿದ್ರೆ ತಿರುಗಿ ನೋಡಲ್ಲ, ನೋಡಿದ್ರು 1-2 ಸತಿ ನೋಡ್ತಾರೆ. ಇಫ್ ಯು ಕಾಲ್ 10 times, 3-4 times ನೋಡ್ತಾರೆ. ಮಿಕ್ಕಿದ ಟೈಮ್ ದೇ ವಿಲ್ ಬಿ ಜಸ್ಟ್ ಸ್ಟೇರಿಂಗ್ ಅಟ್ ಸಮಥಿಂಗ್ ಆರ್ ದೇ ಆ್ಯಕ್ಟ್ ಆಸ್ ದೋ ದೇ ಆರ್ ಬಿಸಿ. ದೇ ನೋ ದಟ್ ಯು ಆರ್ ಕಾಲಿಂಗ್ ಬಟ್ ದೇ ಚೂಸ್ ನಾಟ್ ಟು ರೆಸ್ಪಾಂಡ್. ಪೋರ್ ರೆಸ್ಪಾನ್ಸ್ ಟು ನೇಮ್, ಪೋರ್ ಕಮ್ಯಾಂಡ್ ಫಾಲೋಯಿಂಗ್. ಈಗ ಮೂಗು ತೋರಿಸು, ಕಿವಿ ತೋರಿಸು ಅಂದರೆ ತೋರಿಸಲ್ಲ. ನಾರ್ಮಲಿ ಆ ಥರ ಇದ್ದಾಗ ನಾನು ಕೇಳ್ತೀನಿ, ನಿಮ್ಮ ತೋರಿಸ್ತಾ ಇಲ್ಲಲ್ಲಮ್ಮ ನಿಮ್ಮ ಮಗು ಅಂದರೆ, ಪೇರೆಂಟ್ಸೇ ನಾವು ಹೇಳ್ಕೊಟ್ಟಿಲ್ಲ ಅಂತಾರೆ. ಅದು ಮೂಗು ಕಿವಿ ಹೇಳ್ಕೊಡೋದೇನು ಬೇಕಿಲ್ಲ. 1.5-2 yearsಲ್ಲಿ ಬೇಬಿ ಶುಡ್ ಶೋ ದ ಬಾಡಿ ಪಾರ್ಟ್ಸ್ ವೆನ್ ಆಸ್ಕ್ಡ್. ಆಗ್ಲೇ ಅದು ಅರ್ಥ ಮಾಡ್ಕೊಂಡ್ಬಿಟ್ಟಿರುತ್ತೆ, ಗೊತ್ತಿರುತ್ತೆ. ಗೊತ್ತೇ, ಐ ಮೀನ್ ದೇ ಡೋಂಟ್ ಶೋ ವೆನ್ ಯು ಆಸ್ಕ್, ದೇ ಡೋಂಟ್ ಕಮ್ಯುನಿಕೇಟ್. ಸೆಕೆಂಡ್, ಅಮ್ಮನ ಅಮ್ಮ ಅಂತ ಕರೆಯಲ್ಲ. ದೇ ಡೋಂಟ್ ಕಾಲ್ ಅಮ್ಮ ನನಗೆ ನೀರು ಬೇಕು, ಅಮ್ಮ ನನಗೆ ಇದು ಬೇಕು, ಅಪ್ಪ ಅಜ್ಜಿ ನನಗಿದು ಬೇಕು ಅಂತ. ದೇ ಡೋಂಟ್ ಕಮ್ಯುನಿಕೇಟ್ ಸೇಯಿಂಗ್ ದ ಅಡ್ರೆಸ್. ದೇ ಜಸ್ಟ್ ಶೋ ಪಾಯಿಂಟಿಂಗ್. ಬಾಟ್ಲ್ ತೋರಿಸ್ತಾರೆ, ಇಲ್ಲ ನೀರು ಬಾಟ್ಲ್ ಎತ್ಕೊಡ್ತಾರೆ, ಇಲ್ಲ ಕೈ ಇಟ್ಕೊಂಡು ಎಳ್ಕೊಂಡು ಹೋಗ್ತಾರೆ. ದೇ ಡೋಂಟ್ ಕಮ್ಯುನಿಕೇಟ್. ಆ್ಯಂಡ್ these are the red flags which you see at 1.5 year of age to 2 years. ಸಡನ್ನಾಗಿ ಚೆನ್ನಾಗಿರೋ ಮಗು ಐ ಕಾಂಟ್ಯಾಕ್ಟ್ ಹೋಗುತ್ತೆ, ಸೋಷಲೈಸೇಷನ್ ಇರಲ್ಲ, ಸ್ಮೈಲ್ ಕೊಡಲ್ಲ, ಎಮೋಷನ್ ಎಕ್ಸ್ಪ್ರೆಸ್ ಮಾಡಲ್ಲ, ಮಾತೇನಾಡ್ತಾ ಇದೆ ಫುಲ್ ಡೌನ್ ಆಗಿಬಿಡುತ್ತೆ, ರಿಗ್ರೆಷನ್. ದೆನ್ ಸೋಷಲ್ ಇಂಟ್ರ್ಯಾಕ್ಟಿಂಗ್ ಸ್ಕಿಲ್ಸ್ ಇರಲ್ಲ. ಅಂದರೆ ಈಗ ನೀವು ಆಟ ಆಡೋದು, ಬೇರೆ ಮಕ್ಕಳ ಜೊತೆ ಮಿಕ್ಸ್ ಆಗೋದು, ದೇ ಲೈಕ್ ಟು ಬಿ ಐಸೋಲೇಟೆಡ್, ದೇ ಆರ್ ಇನ್ ಟು ದೇರ್ ಓನ್ ವರ್ಲ್ಡ್. ಆಟಿಸಮ್ ಅಂದ್ರೇನು, ಆಟೋಸ್ ಅಂದರೆ ಸೆಲ್ಫ್, ದೇ ಆರ್ ಇನ್ ಟು ದ ಸೆಲ್ಫ್ ವರ್ಲ್ಡ್. ಅವ್ರಿಗೆ ಬಿಟ್ಟರೆ 4 ಜನ ಹ್ಯೂಮನ್ಸ್ ಇದ್ದರೆ ದೇ ಆರ್ ಲೀಸ್ಟ್ ಇಂಟ್ರೆಸ್ಟೆಡ್ ಇನ್ ದೆಮ್. ಈಗ ಏನೇನು ಆಬ್ಜೆಕ್ಟ್ಸ್ ಇರುತ್ತೆ, ದೇ ಆರ್ ವೆರಿ ಇಂಟ್ರೆಸ್ಟೆಡ್ ಇನ್ ಆಬ್ಜೆಕ್ಟ್ಸ್. ನಾಟ್ ಹ್ಯೂಮನ್ಸ್. ದೇ ಡೋಂಟ್ ಲೈಕ್ ಹ್ಯೂಮನ್ಸ್ ಆ್ಯಂಡ್ ಹ್ಯೂಮನ್ ರಿಲೇಷನ್ಶಿಪ್ಸ್. ಆಬ್ಜೆಕ್ಟ್ಸ್ ಇದ್ದರೆ ದೇ ಎಕ್ಸ್ಪ್ಲೋರ್ ಎವ್ರಿಥಿಂಗ್. ಯಾಕೆ ಡಾಕ್ಟರ್ ಇದು ಹೀಗೆ? That is what in autism there is a impairment in social communication skills and language. ಅಂದರೆ they are more obsessed into objects. ಯಾಕೆ ಅಂದರೆ they have this pattern. why ಅನ್ನೋದು ಸ್ಟಿಲ್ ಇಟ್ಸ್ ಅ ಕ್ವೆಶನ್. ವೈ ದೇ ಆರ್ ಆಬ್ಸೆಸ್ಡ್ ವಿತ್ ಆಬ್ಜೆಕ್ಟ್ಸ್. ಈಗ ಅವ್ರಿಗೆ ಮೊಬೈಲ್ ಕೊಟ್ಟರೆ 1 hour ಆಗಲಿ 2 hours ಆಗಲಿ ಸುಮ್ಮನೆ ಕೂತ್ಬಿಡ್ತಾರೆ. ದೇ ಕ್ಯಾನ್ ಸಿಟ್ ಆಸ್ ದೋ ದೇ ಆರ್ ಅ ಡಾಲ್ and they keep seeing mobile. It gives them the lot of stimulation, audio, visual, which is not required. Excess stimulation kodutte. And moment it is taken off, they become more hyperactive and they want the same amount of stimulation, so they all become very restless. Innondu,
as they don't like human interactions. Mobile will give them all the required stimulus without any human interaction, so they get more addicted to mobile. So that's why autistic children trend iroru, we should always avoid the mobile screen time. Ideally should be 0 up till 3 years. ಜನರಲಿ ಓವರ್ ಆಲ್ 0 ಇನ್ಸ್ಟ್ರಕ್ಷನ್ಸ್ minute. ಎಲ್ಲ ಮಕ್ಕಳಿಗೂ Yes, ಅಪ್ ಟು yes. 3 ಇಯರ್ಸ್ No Zero screen screen time. time Yeah, ಇದ್ದಷ್ಟು ಒಳ್ಳೇದು. only 20 minutes we allow screen time only if they have to make an audio call or parents ಜೊತೆ or grandparents ಜೊತೆ ಮಾತಾಡಬೇಕಂದ್ರೆ you can just make audio call and show, not for entertainment, showing videos. No. ಸೊ ಯು ಸೇಯಿಂಗ್ ಈವನ್ ವಿಡಿಯೋ ಕಾಲ್ ಇಸ್ ರಾಂಗ್? Video call you can do for 20-30 Up to 20 minutes. minutes. Yeah, just to have an interaction, not for showing videos. ಈಗ ಒಂದು 8-10 months ಮಗು ತಗೊಳ್ಳಿ, you as show them the video, within 5 minutes the child will start swiping. They know how to imitate because they learn by seeing us. Human brain plasticity ಅಂತೀವಲ್ಲ, what we are saying. ನ್ಯೂರೋಪ್ಲಾಸ್ಟಿಸಿಟಿ. ಹಾಂ, ಸೊ ಹೆಂಗೆ ಅಂದರೆ there is lot of neurons growing. So once the neuron number is fixed, like you know, it is around 85 to 90 billion neurons. ಅದಾದಮೇಲೆ ಒಂದು ಎಕ್ಸ್ಟ್ರಾ ನ್ಯೂರಾನು ಬೆಳ್ಕೊಳ್ಳಲ್ಲ. ವಾಟ್ ಎವರ್ ದ ನ್ಯೂರಾನ್ಸ್ ಇಸ್ ದರ್, ಇಟ್ ಕ್ಯಾನ್ ಫಾರ್ಮ್ ನ್ಯೂ ಕನೆಕ್ಷನ್ಸ್, ವಾಟ್ ಯು ಕಾಲ್ ಇಟ್ ಆಸ್ ಸಿನಾಪ್ಸಿಸ್ ಅಂತೀವಿ. ಸೊ ಈ ಸಿನಾಪ್ಸಿಸ್ ಅನ್ನೋದು ಎವ್ರಿ ಟೈಮ್ ಯು ಡೂ ಅ ಆಕ್ಟಿವಿಟಿ, ಇಟ್ ಫಾರ್ಮ್ಸ್ ಎ ನ್ಯೂ ಕನೆಕ್ಷನ್. ಒಂದು ಹೊಸ ರಸ್ತೆ ಥರ ಒಂದು it ಪಾತ್. it makes one connection. You learn one thing, you learn one object, it makes a new connection. ಆ ಕನೆಕ್ಷನ್ನ ಸ್ಟ್ರಾಂಗ್ ಮಾಡಬೇಕು, ಅದನ್ನು ನಾವು ಪ್ರೂನಿಂಗ್ ಅಂತ ಹೇಳ್ತೀವಿ. ಹೆಂಗೆ ಸ್ಟ್ರಾಂಗ್ ಮಾಡೋದು? You do that activity 5 to 10 times, it becomes more fixed. ಈಗ ಒಂದು ಸತಿ ಮಾಡಿ ಮತ್ತೆ ನೀವು ಮಾಡಿಲ್ಲ ಅಂದರೆ ದಟ್ ನೆಟ್ವರ್ಕ್ ವಾಟ್ ಎವರ್ ಇಸ್ ದರ್ ಸ್ಲೋಲಿ ವೀನ್ಸ್ ಆಫ್ ಟೈಮ್. ಈಗ ಎಷ್ಟು ಟೈಮಲ್ಲಿ ಹೊರಟೋಗುತ್ತೆ ಡಾಕ್ಟ್ರೆ? ಈಗ ಉದಾಹರಣೆಗೆ ಎವ್ರಿ 24 hours ನೀವು ಅದು ಮತ್ತೆ ಮಾಡಿಲ್ಲ ಅಂದ್ರೆ not like, it depends on how much impact and concentration you are given to that. It may take 24 hours or sometimes ಈಗ ನೋಡ್ತೀವಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ you keep seeing that, you see but it goes away immediately, it doesn't stay. But few things which are like hardcore, you get hurt or you imagine a situation where you are thinking, it remains long term memory. And especially when we are doing something, ಈಗ ನಾವು ಏನೋ ಮಾಡ್ತೀವಿ, you learn a new skill, you do that skill for 100 times, then it becomes pruned and fixed, then that skill comes very easily. So that's how brain is trained. ಈ younger brains ಹೆಂಗಂದರೆ they see us and learn a lot without our knowledge. ಈಗ ಅಮ್ಮ ಬರ್ತಾರೆ ಹೋಗ್ತಾರೆ, ಈಗ ಯಾರಾದರೂ ಬೆಲ್ ಹೊಡೆದ್ರೆ ಅಮ್ಮ ಹೋಗಿ ಬಾಗಿಲು ತೆಗಿತಾರೆ. ವಾಟ್ ದ ಚೈಲ್ಡ್ ಅಂಡರ್ಸ್ಟ್ಯಾಂಡ್ಸ್, ಬೆಲ್ ಹೊಡೆದಾಗ ಅಮ್ಮ ಹೋಗಿ ಬಾಗಿಲು ತೆಗಿತಾರೆ. ದಟ್ಸ್ ಹೌ ದೇ ಲರ್ನ್. ಈಗ ಹ್ಯೂಮನ್ ಇಂಟ್ರಾಕ್ಷನ್ಸ್ ಕಮ್ಮಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಸ್ಕ್ರೀನ್ ಟೈಮ್. ಫಾಸ್ಟ್ ಲೈಫ್, ಐಸೋಲೇಟೆಡ್ ಫ್ಯಾಮಿಲೀಸ್, ಯಾರು ಇರಲ್ಲ ಮನೆಯಲ್ಲಿ. ಅಪ್ಪ ಅಮ್ಮ ಇಫ್ ದೇ ಆರ್ ಗೋಯಿಂಗ್ ಟು ವರ್ಕ್ ಆರ್ ದೇ ಕೆನಾಟ್ ಸ್ಪೆಂಡ್ ಟೈಮ್, ಅ ಮೇಡ್ ವಿಲ್ ಬಿ ದೇರ್ ಆರ್ ಅ ಕೇರ್ ಟೇಕರ್. ಅವ್ರು ಏನು ಮಾಡ್ತಾರೆ, ಮೊಬೈಲ್ ಕೊಟ್ಬಿಡ್ತಾರೆ. 1.5 year ಚೈಲ್ಡ್ ಮೊಬೈಲ್ ಕೊಟ್ಟ ತಕ್ಷಣ ದ ಚೈಲ್ಡ್ ಈಸ್ ವೆರಿ ಗುಡ್, he will not move, he will sit. What the child learns by seeing the mobile, it's learning something different than actually what it has to learn. ಈಗ ನಮ್ಮನ್ನು ನೋಡಿ ಅಪ್ಪ ನೋಡಿ ಕೂತ್ಕೊಂಡು ಇದು ಮಾಡು ಅದು ಮಾಡು ಅನ್ನೋದಕ್ಕಿಂತ ಮೊಬೈಲಲ್ಲಿ ವಿ ಡೋಂಟ್ ನೋ ವಾಟ್ ಇಟ್ ಈಸ್ ಪಿಕ್ಕಿಂಗ್ ಅಪ್. ಸೊ ದಟ್ಸ್ ವೈ ದ ನೆಟ್ವರ್ಕ್ ಪಾತಿಂಗ್ ಆ್ಯಂಡ್ ಲರ್ನಿಂಗ್ ವಿಲ್ ಚೇಂಜ್ ಅ ಲಾಟ್. ದಟ್ಸ್ ವೈ ವಿ ಅಡ್ವೈಸ್ ಲೆಸ್ ದ್ಯಾನ್ 3 years strictly no mobile. So it can impair the normal development of the child. ಬ್ರೈನ್ ಅಲ್ಲಿರೋ ನ್ಯೂರಾನ್ಸ್ ಪಾತ್ವೇಸ್ ಅವೆಲ್ಲ it may get varied, we don't know. Autism nowadays we are seeing a lot, as we will come back to autism, because ಈಗ autism ಅಲ್ಲಿ ಏನಾಗುತ್ತೆ, ಸೋಷಲೈಸೇಷನ್ ಇರಲ್ಲ, ಇಂಟ್ರಾಕ್ಷನ್ ಇರಲ್ಲ, ಸ್ಪೀಚ್ ಕಮ್ಮಿ ಇರುತ್ತೆ, ಆ್ಯಂಡ್ ದೇ ಹ್ಯಾವ್ ಲಾಟ್ ಆಫ್ ಸ್ಟೀರಿಯೋಟಿಪೀಸ್ ಅಂತೀವಿ. ಸ್ಟೀರಿಯೋಟಿಪೀಸ್ ಅಂದರೆ ದೇ ಕೀಪ್ ರಿಪಿಟೇಟಿವ್ ಬಿಹೇವಿಯರ್ಸ್. ಫ್ಲ್ಯಾಪ್ ಮಾಡೋದು ಕೈ ಹಿಂಗೆ, ಎಕ್ಸಿಟ್ ಆದ ಫುಲ್ ಜಂಪ್ ಮಾಡೋದು, ಕೂಗಾಡ್ತಾ ಇರ್ತಾರೆ, ಒಂದು ಕಡೆ ಕೂಡಲ್ಲ, ಓಡಾಡ್ತಾ ಇರ್ತಾರೆ, ಹೈಪರ್ ಆ್ಯಕ್ಟಿವ್ ಇರ್ತಾರೆ. ಸೊ ಬೇಸಿಕ್ಲಿ ಆಟಿಸಮ್ ಅಂದರೆ ಏನಂದರೆ ದೆರ್ ಆರ್ 3 components. One, speech impairment. Second is impaired social communication skills and language. Third is repetitive behavior and behavioral issues. So these 3 symptoms, when they are seen in a child, we call it as autism spectrum disorder. It is not that any test will say he has autism. It is a clinical diagnosis. ಈ ಸಿಂಪ್ಟಮ್ಸ್ ಇದ್ದರೆ ಆಟಿಸಮ್, ಇಲ್ಲ ಅಂದರೆ ಇಲ್ಲ.
ಸೊ ಇದು ರಿವರ್ಸಬಲ್ಲ ಅಥವಾ ಇಟ್ ಈಸ್ ಓನ್ಲಿ ಮ್ಯಾನೇಜಬಲ್ಲ ಡಾಕ್ಟ್ರೆ? ಸಿ ದಿಸ್ ಆಟಿಸಮ್ ಅನ್ನೋದು ಇಟ್ ಈಸ್ ನಾಟ್ ಸೋ ಈಸಿ. ಇಟ್ಸ್ ಒನ್ಸ್ ದ ಚೈಲ್ಡ್ ಇಸ್ ಆಟಿಸಮ್ ಈಸ್ ಹ್ಯಾವಿಂಗ್ ಆಟಿಸಮ್ ರೆಸ್ಟ್ ಆಫ್ ದ ಲೈಫ್ ಆಲ್ಸೋ ಒಂದ್ಸತಿ ಬಂದರೆ ಕೊನೆವರೆಗೂ ಅದ್ರ ಜೊತೆಗೆ ಇರುತ್ತೆ. ಇರುತ್ತೆ. ಬಿಕಾಸ್ ಇಟ್ ಈಸ್ ಅ ಬಿಹೇವಿಯರ್, ನಾಟ್ ಅ ಡಿಸೀಸ್. ಈಗ ಉದಾಹರಣೆಗೆ ಹೇಳಬೇಕಂದ್ರೆ ನಿಮಗೆ ಸಿಟ್ಟಿದ್ದಂಗೆ, ಸಿಟ್ಟು ನಿಮ್ಗೆ ಬಿಟ್ಟು ಹೋಗುತ್ತಾ? ಇಲ್ಲ. ಬಟ್ ವಾಟ್ ಯು ಹ್ಯಾವ್ ಟು ಡೂ, ಯು ಹ್ಯಾವ್ ಟು ಕಂಟ್ರೋಲ್ ಇಟ್ ಆ್ಯಂಡ್ ಕೀಪ್ ಇಟ್ ಅಟ್ ಬೇ ಸೊ ಯು ಕ್ಯಾನ್ ಲೀಡ್ ಅ ನಾರ್ಮಲ್ ಲೈಫ್. ಮ್ಯಾನೇಜ್ ಮಾಡೋದಂಗಿದ್ರೆ. ಹಾಂ, ಆಟಿಸಮ್ ಅನ್ನೋದು ಈ ಸಿಮ್ಟಮ್ಸ್. ಈ ಸಿಮ್ಟಮ್ಸ್ ಇದ್ದರೆ ಆಟಿಸಮ್ ಇದೆ, ಸಿಮ್ಟಮ್ಸ್ ಇಲ್ಲ ಅಂದರೆ ಈ ಈಸ್ ನಾಟ್ ಇನ್ ಟು ಆಟಿಸ್ಟಿಕ್. ಎಲ್ರಿಗೂ ನಮಸ್ಕಾರ. ರಾಧಾಬಾಯಿ ರ್ಯಾಪಿಡ್ ರಶ್ಮಿ. ಇದು ಒಂದು ಎಥ್ನಿಕ್ ಸ್ಟುಡಿಯೋ. ವೆಬ್ಸೈಟಲ್ಲಿರುವಂಥ ಎಲ್ಲ ಒಂದು ಕಲೆಕ್ಷನ್ಸು ನಾನು ಕ್ಯೂರೇಟ್ ಮಾಡಿರುವಂಥ ಇಟ್ ಇಸ್ ಮೈ ಸ್ಟೈಲ್ ಸ್ಟೇಟ್ಮೆಂಟ್ ದೇರ್ ಇಸ್ ಸಮಥಿಂಗ್ ದಟ್ ರಿಫ್ಲೆಕ್ಟ್ಸ್ ಯು. ನಿಮ್ಮ ರಾಧಾ ವೆಬ್ಸೈಟ್ ಲೈವ್ ಆಗಿದೆ, ಖಂಡಿತ ಹೋಗಿ ಎಕ್ಸ್ಪ್ಲೋರ್ ಮಾಡಿ. ಈಗ ಅಪ್ಪ ಅಮ್ಮಂದರು ಆಟಿಸಮ್ ಬರದೇ ಇರೋ ಥರ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾದರೂ ಮಾಡೋ ಸಾಧ್ಯತೆಗಳಿದೆಯಾ? ಈಗ ದಟ್ಸ್ ವಾಟ್ ಇಸ್ ದ ಕ್ವೆಶನ್ ವೇರ್ ವಿ ಡೋಂಟ್ ನೋ ವಾಟ್ ಈಸ್ ದ ಕಾಸ್ ಫಾರ್ ಆಟಿಸಮ್ ಎಕ್ಸಾಕ್ಟ್ಲಿ. ಈಗ ಒಂದು ಮಗು ಆಟಿಸಮ್ ಇದ್ದರೆ ದ ಚಾನ್ಸ್ ಆಫ್ ನೆಕ್ಸ್ಟ್ ಚೈಲ್ಡ್ ಗೆಟಿಂಗ್ ಇನ್ ಟೆನ್ ಆಟಿಸಮ್ ಇಸ್ ಅರೌಂಡ್ 20 to 25%. But we cannot 100% say this child will get autism or not, because it's always a chance. 25% ಇರುತ್ತೆ. ಆ್ಯಂಡ್ ಜೆನೆಟಿಕ್ಲಿ ಪ್ರೂವನ್ ಆಟಿಸಮ್ ಕೇಸಸ್ ಲೈಕ್ MECP2 ಜೀನ್ ಅಂತೀವಿ, ರೆತ್ ಸಿಂಡ್ರೋಮ್ ಅಂತ, ದಟ್ ವಿ ಕ್ಯಾನ್ ಡೆಫಿನೆಟ್ಲಿ ಸೇ ಓಕೆ, ವಿಚ್ ಇಸ್ ಕಾಮನ್ಲಿ ಸೀನ್ ಇನ್ ಗರ್ಲ್ಸ್. ಈ MECP2 ರೆಟ್ ಸಿಂಡ್ರೋಮ್ ಅನ್ನೋದು ಗರ್ಲ್ಸಲ್ಲಿ ನೋಡೋದು. ಬಟ್ ಇನ್ ಜನರಲ್ ಇಫ್ ಯು ಸಿ ಆಟಿಸಮ್ ಇಸ್ ಮೋರ್ ಪ್ರಿವಿಲೆಂಟ್ ಇನ್ ಬಾಯ್ಸ್, 3:1 ರೇಷಿಯೋ. ಓ, ಅದು ಬಾಯ್ಸಲ್ಲಿ ಏನು ರೀಸನ್ ಗೊತ್ತಿಲ್ಲ. ಹಾಂ, ವಿ ಡೋಂಟ್ ಹ್ಯಾವ್ ದಟ್ ರೀಸನ್. ಇದರಲ್ಲಿ ಆ್ಯಸ್ ಐ ಸೆಡ್ ದ ರೆಡ್ ಫ್ಲಾಗ್ಸ್ ಅಂತೀವಿ, 1.5 year to 2 years ಇಸ್ ದ ಟಿಪಿಕಲ್ ಪೀರಿಯಡ್ ವೇರ್ ಯು ಹ್ಯಾವ್ ಟು ಸಸ್ಪೆಕ್ಟ್ ಆಟಿಸಮ್. ಯಾವಾಗಂದರೆ ಇಫ್ ದ ಬೇಬಿ ಡಸಂಟ್ ಕಮ್ಯುನಿಕೇಟ್ ಇನ್ ವರ್ಡ್ಸ್, ಪೋರ್ ಐ ಕಾಂಟ್ಯಾಕ್ಟ್, ಪೋರ್ ನೇಮ್ ರೆಸ್ಪಾನ್ಸ್ ಇನ್ ಟು ಹಿಸ್ ಓನ್ ವರ್ಲ್ಡ್, ಇದೆಲ್ಲ ನೀವು ಕಾಣಿಸ್ಕೊಂಡ್ರೆ ಇಮ್ಮಿಡಿಯೇಟ್ ಯು ಶುಡ್ ಥಿಂಕ್ ಆಫ್ ಓಕೆ, ಇಸ್ ಇಟ್ ಅ ಸಿಂಪಲ್ ಸ್ಪೀಚ್ ಡಿಲೇ ಆರ್ ಐ ಆಮ್ ಡೀಲಿಂಗ್ ವಿತ್ ಆಟಿಸಮ್. ಈಗ ತುಂಬ ಜನಕ್ಕೆ ಸ್ಪೀಚ್ ಡಿಲೇನ ಆಟಿಸಮ್ ಅನ್ನೋದು ಕನ್ಫ್ಯೂಷನ್. ವೈ ದೇ ವೇಟ್, ದೇ ಥಿಂಕ್ ಇಟ್ ಈಸ್ ಎ ಸಿಂಪಲ್ ಸ್ಪೀಚ್ ಡಿಲೇ. ಸೊ ಹೌ ಡು ಯು ಡಿಫ್ರೆನ್ಷಿಯೇಟ್ ಬಿಟ್ವೀನ್ ಸ್ಪೀಚ್ ಡಿಲೇ ಆ್ಯಂಡ್ ಆಟಿಸಮ್ ಅಂದಾಗ, ಸ್ಪೀಚ್ ಡಿಲೇಯಲ್ಲಿ ಅವ್ರ ಐ ಕಾಂಟ್ಯಾಕ್ಟ್ ಚೆನ್ನಾಗಿರುತ್ತೆ, ನೋಡ್ತಾರೆ, ನಗಾಡ್ತಾರೆ, ಏನಾದರೂ ಹೇಳಿದರೆ ಹೋಗಿ ಮಾಡ್ತಾರೆ, ಜಸ್ಟ್ ದಟ್ ದೇ ಡೋಂಟ್ ಸ್ಪೀಕ್. ಇನ್ ಆಟಿಸಮ್ ಇಟ್ ಈಸ್ ಡಿಫ್ರೆಂಟ್. ದೇ ಹ್ಯಾವ್ ಅಲಾಂಗ್ ವಿತ್ ಸ್ಪೀಚ್ ದೀಸ್ social issues, and some autistic children they can say a whole book. ಈಗ ಬಾಲ್, ಬ್ಯಾಟ್, ಕ್ಯಾಟ್, ರೈಮ್ಸ್ ಏನೇನು ವಿಡಿಯೋ ಬರುತ್ತೋ ಹಂಗೆ ಮಗ್ ಮಾಡಿ ಹೇಳ್ತಾರೆ. ವಿ ಕಾಲ್ ಇಟ್ ಆಸ್ ಎಕೋಲೇಲಿಯಾ ಅಂತೀವಿ. ವಾಟ್ ಈಸ್ ಯುವರ್ ನೇಮ್ ಅಂದರೆ ವಾಟ್ ಈಸ್ ಯುವರ್ ನೇಮ್ ಅಂತಾರೆ. ಎಲ್ಲಿ ಏನು ತಿಂದೆ ಬೆಳಗ್ಗೆ ಅಂದರೆ ಏನು ತಿಂದೆ ಬೆಳಗ್ಗೆ ಅಂತಾರೆ. ನಾವು ಟ್ರೈನ್ ಮಾಡಿ ವಾಟ್ ಈಸ್ ಯುವರ್ ನೇಮ್, ಮೈ ನೇಮ್ ಇಸ್ ಇಶಾನ್ ಅಂದರೆ ಅವರು ಹಂಗೆ ಹೇಳ್ತಾರೆ. ವಾಟ್ ಈಸ್ ಯುವರ್ ನೇಮ್ ಅಂದರೆ ವಾಟ್ ಈಸ್ ಯುವರ್ ನೇಮ್, ಮೈ ನೇಮ್ ಇಸ್ ಇಶಾನ್. ಪ್ಯಾರೆಟ್ ಟಾಕಿಂಗ್ ಅಂತೀವಿ, ಎಕೋಲೇಲಿಯಾ. ಸೊ ಈ ಥರ ಈ ದೇ ಕ್ಯಾನ್ ಸೇ ಮೆನಿ ವರ್ಡ್ಸ್ ಬಟ್ ದೇ ಡೋಂಟ್ ಕಮ್ಯುನಿಕೇಟ್. ಈಗ ಹೋಲ್ ಬುಕ್ಕಲ್ಲಿ ವರ್ಡ್ಸ್ ಹೇಳ್ತಾರೆ, ರೈಮ್ಸ್ ಹೇಳ್ತಾರೆ ಮೊಬೈಲ್ ನೋಡಿಕೊಂಡು, ಬಟ್ ಅಮ್ಮ ನನಗೆ ನೀರು ಬೇಕು, ನಾನು ಅಲ್ಲಿ ಹೋಗಬೇಕು, ದೇ ಡೋಂಟ್ ಕಮ್ಯುನಿಕೇಟ್. ಸೊ ದಿಸ್ ಇಸ್ ವಾಟ್ ಡಿಫ್ರೆನ್ಷಿಯೇಟ್ಸ್ ಫ್ರಮ್ ಸ್ಪೀಚ್ ಡಿಲೇ ಆ್ಯಂಡ್ ಆಟಿಸಮ್. ಸೊ ವೆನೆವರ್ ದೆರ್ ಇಸ್ ಸ್ಪೀಚ್ ಡಿಲೇ ಯು ಶುಡ್ ಆಲ್ಸೋ ಕನ್ಸಿಡರ್ ಎಸ್ ಡೆಫಿನೆಟ್ಲಿ ದೆರ್ ಇಸ್ ನೋ ಆಟಿಸಮ್ ಇನ್ ಹಿಮ್. ಥ್ಯಾಂಕ್ಸ್ ಫಾರ್ ಗೈಡಿಂಗ್ ಅಸ್ ಥ್ರೂ ಬೇಸಿಕ್ಸ್ ಆಫ್ ಆಟಿಸಮ್, ಹೆಂಗೆ ಡಿಫ್ರೆನ್ಷಿಯೇಟ್ ಮಾಡೋದು ಸ್ಪೀಚ್ ಡಿಲೇಗೂ ಇದಕ್ಕೇನಂತ. ಸೊ ಈಗ ಒಂದು ಸತಿ ಡಯಾಗ್ನೋಸ್ ಆದಮೇಲೆ ಈಗ ಅಪ್ಪ ಅಮ್ಮಂದರಲ್ಲಿ ಅಫ್ಕೋರ್ಸ್ ಆಕ್ಸೆಪ್ಟೆನ್ಸ್ ವಿಚಾರ ಅಂತ ಬಂದಾಗ ಕೆಲವ್ರಿಗೆ ಸ್ಟಿಗ್ಮಾ ಇರ್ಬೋದು, ಕೆಲವರಿಗೆ ಅವ್ರಿಗೊಂದು ಹೊಡೆತ ಅಲ್ವಾ, ಹಿಂಗಾಗೋಯ್ತಲ್ಲ ಅಂತ. ಸೊ ಅಲ್ಲಿ ಏನಾಗುತ್ತೆ, ಹೌ ಶುಡ್ ದ ಪೇರೆಂಟ್ಸ್ ನೌ ರೆಸ್ಪಾಂಡ್ ಟು ಅ ಸಿಚುವೇಶನ್, ಆಕ್ಸೆಪ್ಟ್ ಆ್ಯಂಡ್ ಆ್ಯಕ್ಟ್? ದಿಸ್ ಈಸ್ ದ ಮೋಸ್ಟ್ ಚಾಲೆಂಜಿಂಗ್ ಥಿಂಗ್. ನಾನು ಯಾವಾಗಲೂ ಹೇಳ್ತೀನಿ, ಪೇಷಂಟಿಗೆ ನನ್ನ ಕ್ಲಿನಿಕ್ ಒ ಪಿ ಡಿಗೆ ಬಂದಮೇಲೆ ಟು ಡಯಾಗ್ನೋಸ್ ದಟ್ ಈಸ್ ಆಟಿಸಮ್ ಟೇಕ್ಸ್ ಮೀ ಲೆಸ್ ದೆನ್ ಅ ಮಿನಿಟ್. ಐ ಕ್ಯಾನ್ ನೋ ದಟ್ he has autism. But to explain to the parents, even half an hour or 1 day is not enough, because they are not aware of it and they don't accept the child as an issue. ಯಾಕೆ, ಚೆನ್ನಾಗಿ ಓಡಾಡ್ತಾ ಇದ್ದಾನೆ, ಎಲ್ಲ ಮಾಡ್ತಾನೆ, ಎಲ್ಲ ಓಕೆ, ಮೋಟಾರ್ ಸ್ಕಿಲ್ಸ್ ಆರ್ ನಾಟ್ ಇಂಪ್ಯಾಕ್ಟ್, ಹಿ ಈಸ್ ವೆರಿ ಇಂಟೆಲಿಜೆಂಟ್ ಇನ್ ಹಿಸ್ ಓನ್ ವೇ, ಬಟ್ ವೆನ್ ಇಟ್ ಕಮ್ಸ್ ಟು ರೀಡಿಂಗ್, ರೈಟಿಂಗ್, ಸಿಟ್ಟಿಂಗ್ ಆ್ಯಂಡ್ ಕಮ್ಯುನಿಕೇಟಿಂಗ್, those things they lag. So it is always important that we educate them, ಏನು ಆಟಿಸಮ್ ಅಂದರೆ, ಯಾಕೆ ಇಂಟರ್ವ್ಯೂನ್ ಮಾಡಬೇಕು ಅಂತ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಪೇರೆಂಟ್ಸ್ ಆರ್ ಮಿಸ್ಗೈಡೆಡ್. ನಾನು ಹೇಳ್ದಂಗೆ 3 ವರ್ಷ ಆದರೆ ಚೆನ್ನಾಗಾಗುತ್ತೆ ಮಗು, ಸ್ಕೂಲ್ಗೆ ಹಾಕಿದ್ರೆ ಚೆನ್ನಾಗಾಗುತ್ತೆ, ನಾರ್ಮಲ್ ಮಕ್ಕಳ ಜೊತೆ ಬಿಟ್ಟರೆ ಚೆನ್ನಾಗಾಗುತ್ತೆ
ಆ್ಯಂಡ್ ನಾನು ಸರಿ ನೋಡ್ಕೊಂಡಿಲ್ಲ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಮದರ್ ಇಸ್ ಬ್ಲೇಮ್ಡ್. ಅಂದರೆ ಬ್ಯಾಡ್ ಪ್ಯಾರೆಂಟಿಂಗ್, ಸರಿ ನೋಡ್ಕೊಂಡಿಲ್ಲ ತಾಯಿ, ಅದಕ್ಕೆ ಹಿಂಗಾಗಿದ್ದಾನೆ. ಟಿ ವಿ ಇವತ್ತಿಗೂ ಜಾಸ್ತಿ, ಮೊಬೈಲ್ ಜಾಸ್ತಿ ತೋರಿಸ್ಬಿಟ್ಟಿದ್ದಾರೆ. ಆ್ಯಂಡ್ ಮೆನಿ ಆಫ್ ದೆಮ್ ಹ್ಯಾವ್ ದರ್ ಇಶ್ಯೂಸ್ ವಿತ್ ಡಯಟ್. ಚಾಕ್ಲೇಟು, ಶುಗರು ಎಲ್ಲ ಜಾಸ್ತಿ ಕೊಟ್ಟರೆ ಹೈಪರ್ ಆ್ಯಕ್ಟಿವ್ ಆಗ್ತಾರೆ. ದೇ ಗೆಟ್ ಇನ್ ಟು ಮೋರ್ ಆಫ್ ಆಟಿಸಮ್. ಆ್ಯಂಡ್ ಸಮ್ ಪೇರೆಂಟ್ಸ್ ಸ್ಟ್ರಿಕ್ಟ್ಲಿ ಅವಾಯ್ಡ್ ಶುಗರ್, ಮಿಲ್ಕ್, ಗ್ಲೂಟೆನ್ ಎಲ್ಲ ನಿಲ್ಲಿಸ್ಬಿಡ್ತಾರೆ, ಚಪಾತಿ, ಮಿಲ್ಕ್ ಪ್ರಾಡಕ್ಟ್ಸ್ ಎಲ್ಲ. ಸೊ ದೆರ್ ಆರ್ ಮೆನಿ ಮಿಸ್ಕನ್ಸೆಪ್ಷನ್ಸ್ ಅಮಾಂಗ್ ದ ಪೇರೆಂಟ್ಸ್. ಆ್ಯಂಡ್ ಅಕ್ಸೆಪ್ಟೆನ್ಸ್ ಯಾಕಿಲ್ಲ ಅಂದರೆ he is all doing good in motor skills, he has only issue with communication and speech. So they wait till 3 years 4 years ಆ್ಯಂಡ್ ಸ್ಕೂಲ್ಗೂ ಹಾಕ್ತಾರೆ. ಸ್ಕೂಲ್ಗೆ ಹಾಕಿದಾಗ ಏನಾಗುತ್ತೆ, he will not gel with other children. The teacher picks up, then calls the parents and say ಇವನು ಸ್ವಲ್ಪ ಮಿಂಗ್ಲಿಂಗ್ ಇಲ್ಲ, ಸೋಷಲೈಸೇಷನ್ ಇಲ್ಲ, ಹೇಳಿದ್ದು ಮಾಡಲ್ಲ, ಪ್ಲೀಸ್ ಶೋ ಇಟ್ ಟು ಅ ಡಾಕ್ಟರ್ ಅಂತ ದೇ ಪುಷ್ ದೆಮ್. ದೆನ್ ದಟ್ ಈಸ್ ದ ಟೈಮ್ ವೆನ್ ದೇ ಕಮ್ ಟು ಅಸ್. ಸೊ ಇಲ್ಲೊಂದು ಡೌಟ್ ಡಾಕ್ಟರ್, 1.5 ವರ್ಷದಲ್ಲೇ ಅಡ್ರೆಸ್ ಮಾಡಿದ ಏನು ಬೆನಿಫಿಟ್ ಸಿಗುತ್ತೆ ವರ್ಸಸ್ ವೇಟ್ ಆ್ಯಂಡ್ ವಾಚ್ ಗೇಮ್? Correct. So this is what we need to educate them. Early intervention, the better. Suppose you pick up this science by 1.5 to 2 year. What I say is the golden period. ಈ 1.5 to 2.5 ಇಯರಲ್ಲಿ ನಾವು ಪಿಕ್ ಮಾಡಿ ಇಂಟರ್ವೆನ್ಷನ್ನ ಸ್ಟಾರ್ಟ್ ಮಾಡಿದ್ರೆ ದ ಔಟ್ಕಮ್ ಇಸ್ ವೇ ಬೆಟರ್. You see, they can come out of autistic symptoms and they can have only hyperactive in few children. Borderline and mild autistic cases, we can bring them out. But severe ಇರೋರಿಗೆ ಕಷ್ಟ, but early the intervention, better the outcome. 3 to 5 years ಅಲ್ಲಿ it is little difficult for them to get out, but still they will improve. If you start therapy and intervention after 5 to 6 years, it is very difficult because it is all fixed and we can't get them back. ಆ್ಯಂಡ್ ಈ ಆಟಿಸಮ್ ಅನ್ನೋದು ಸ್ವಲ್ಪ ಏಜ್ ರಿಲೇಟೆಡ್ ಡಿಸಾರ್ಡರ್ ಅಕಾರ್ಡಿಂಗ್ ಟು ಮೀ. ಒಂದೊಂದು ಏಜಲ್ಲಿ ಒಂದೊಂದು ಚಾಲೆಂಜಸ್. ಉದಾಹರಣೆಗೆ ಲೈಕ್ 1.5 to 3 years ಐ ಕಾಂಟ್ಯಾಕ್ಟ್ ಕಮ್ಮಿ ಇರುತ್ತೆ, ಸೋಷಲೈಸೇಷನ್ ಇರಲ್ಲ, ಹೇಳಿದ್ ಕೇಳಲ್ಲ. 3 to 5 years ಆ್ಯಂಡ್ ಅಬೋವ್ 5 years ಯು ಸಿ ದ ಬಿಹೇವಿಯರಲ್ ಇಶ್ಯೂಸ್ ಕಿಕ್ಕಿಂಗ್ ಇನ್. ಲೈಕ್ ಅಂದರೆ ಕೋಪ, ಹಠ ಜಾಸ್ತಿ, ಕೂಗಾಡೋದು, ಕಿರ್ಚಾಡೋದು, ಅಗ್ರೆಸಿವ್ ಬಿಹೇವಿಯರು, ಡಿಸ್ಟ್ರಕ್ಟಿವ್ ಬಿಹೇವಿಯರು, ಕಚ್ಚೋದು, ಬೇರೆ ಮಕ್ಕಳನ್ನ ಚೂಟೋದು, ಹಗ್ ಮಾಡೋದು, ಪುಷ್ ಮಾಡೋದು, ಆ್ಯಂಡ್ ಒಂದು ಕಡೆ ಕೂಡಲ್ಲ, ಹೈಪರ್ ಆ್ಯಕ್ಟಿವ್, ಹೇಳಿದ್ದು ಕೇಳಲಿಲ್ಲ ಅಂದರೆ ಮುಗೀತು, ಫುಲ್ಲು ಗಲಾಟೆ ಮಾಡೋದು, ಆ ಥರ. ಆ್ಯಂಡ್ ದೇ ಆರ್ ವೆರಿ ಆಬ್ಸೆಸಿವ್ ಇರ್ತಾರೆ. ಈಗ ಸಪೋಸ್ ಈ ಪೆನ್ ಹಿಂಗೆ ಇರಬೇಕಂದ್ರೆ ಹಿಂಗೆ ಇರಬೇಕು, ಪೆನ್ನ ಹಿಂಗೆ ತಿರುಗಿಸಿದ್ರು ದೇ ಡೋಂಟ್ ಲೈಕ್ ಇಟ್. ದೇ ಹ್ಯಾವ್ ದಟ್ ರಿಚುವಲ್ಸ್. ನೈಟ್ ಮಲಗಬೇಕಂದ್ರೆ ಹಿಂಗೆ ಆಗಬೇಕು ಅಂದರೆ ಹಂಗೆ ಇರಬೇಕು. ಎನಿ ಚೇಂಜ್ ಇನ್ ಪ್ಯಾಟರ್ನ್ ದೇ ವಿಲ್ ನಾಟ್ ರೆಡಿ ಫಾರ್ ಅಕ್ಸೆಪ್ಟೆನ್ಸ್. ತುಂಬ ಬಿಹೇವಿಯರಲ್ ಇಶ್ಯೂಸ್ ಇರುತ್ತೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇದಕ್ಕೆಲ್ಲ ಏನೂ ಮಾಡೋಕ್ಕಾಗಲ್ಲ, ಬರೀ ಥೆರಪಿ ಅಂತ ದೇ ಕೀಪ್ ಪುಷಿಂಗ್ ಇಟ್. ಬಟ್ ದೆರ್ ಆರ್ ಮೆನಿ ಅದರ್ ಮೆಡಿಕೇಷನ್ಸ್ ಅಪಾರ್ಟ್ ಅಲಾಂಗ್ ವಿತ್ ಥೆರಪಿ ವಿಚ್ ವಿಲ್ ಬೆನಿಫಿಟ್ ದ ಪೇಷಂಟ್ಸ್. ಸೊ 3 to 5 and above, hata, aggression. After 5 years, you see this behavioral issues, hyperactive ADHD. Above 7 to 8 years, there is a different issue. Like ಸ್ಕೂಲ್ಗೆ ಹಾಕೋದು ಕಷ್ಟ, ಹೇಳೋದು ಕೇಳಲ್ಲ, ಬರೆಯೋದು ಓದೋದು, ಇಟ್ಸ್ ಅ ಬಿಗ್ ಚಾಲೆಂಜ್. ಇನ್ ಆಟಿಸಮ್ ವಾಟ್ ವಿ ಕಾಲ್ ಹೈ ಫಂಕ್ಷನಿಂಗ್ ಆಟಿಸಮ್ ಅಂತ ಹೇಳ್ತೀವಿ. ಓನ್ಲಿ 10 to 20% ಆರ್ ಹೈ ಫಂಕ್ಷನಿಂಗ್ ಆಟಿಸಮ್. Means their IQ is very good. Socialization is low, but reading, writing, other skills are very good. But majority 60% have intellectual disability. What is their intellectual disability, doctor? IQ will be less than normal. Less than 80. 90 and above idre normal. 80 to 90 is called as borderline. So their IQ is always on that borderline or less. No medication can help them? Medication, yes, definitely. Medications has a major role in autism. ಅದನ್ನು ಯಾವ ಟೈಮಲ್ಲಿ ಸ್ಟಾರ್ಟ್ ಮಾಡಬೇಕು, ಹೆಂಗೆ ಸ್ಟಾರ್ಟ್ ಮಾಡಬೇಕು, ಏನು ಕೊಡಬೇಕು ಅನ್ನೋದು ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಎಕ್ಸ್ಪೀರಿಯನ್ಸ್. ಸೊ ಇಟ್ಸ್ ನಾಟ್ ದಟ್ ಎವ್ರಿ ಚೈಲ್ಡ್ ಹ್ಯಾವ್ ಶುಡ್ ಬಿ ಗಿವನ್ ದ ಸೇಮ್ ಟೈಪ್ ಅಂಡ್ ಥಿಂಗ್. ಇಟ್ ಆಲ್ ಡಿಪೆಂಡ್ಸ್ ಆನ್ ದ ಕ್ಲಿನಿಕಲ್ ಪ್ರೊಫೈಲ್ ಆ್ಯಂಡ್ ಕೇಸ್ ಟು ಕೇಸ್ ಬೇಸಿಸ್ ವಿ ನೀಡ್ ಟು ಐಡೆಂಟಿಫೈ. ಈಗ ಆಟಿಸಮಲ್ಲಿ ಇಟ್ ಡಸಂಟ್ ಕಮ್ ಅಲೋನ್, ಇಟ್ ಕಮ್ಸ್ ವಿತ್ ಲಾಟ್ ಆಫ್ ಕೋಮಾರ್ಬಿಡಿಟೀಸ್. ಮೀನ್ಸ್ ಎಪಿಲೆಪ್ಸಿ, ಫಿಟ್ಸ್ ಇರ್ಬೋದು ಆಟಿಸಮಲ್ಲಿ. 20 to 30% ಆಫ್ ಆಟಿಸ್ಟಿಕ್ ಚಿಲ್ಡ್ರನ್ ಕ್ಯಾನ್ ಹ್ಯಾವ್ ಶೀಜರ್ಸ್. ಸೆಕೆಂಡ್, ADHD, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವಿಟಿ, ಬಿಹೇವಿಯರಲ್ ಇಶ್ಯೂಸ್ ಅಂದರೆ ಸಿಟ್ಟು, ಕೋಪ, ಅಗ್ರೆಷನ್, ಸ್ಟಬರ್ನೆಸ್. ದೆನ್ ದೇ ವಿಲ್ ಹ್ಯಾವ್ ಲಾಟ್ ಆಫ್ ಸ್ಲೀಪ್ ಡಿಸ್ಟರ್ಬೆನ್ಸ್.
ಮಲಗಬೇಕಂದ್ರೆ ದೆಲ್ ಹ್ಯಾವ್ ಲೈಕ್ ಡಿಸ್ಟರ್ಬ್ ಸ್ಲೀಪ್, ಹೋಲ್ ನೈಟ್ ಮಲಗಲ್ಲ, ಎದ್ದೇಳ್ತಾ ಇರ್ತಾರೆ. ದೇ ವೆರಿ ಡಿಫಿಕಲ್ಟ್ ಇನ್ ಗೋಯಿಂಗ್ ಟು ಸ್ಲೀಪ್ ಆ್ಯಂಡ್ ಮೈಂಟೈನಿಂಗ್ ಅ ನಾರ್ಮಲ್ ಸ್ಲೀಪ್. ದೆಲ್ ಹ್ಯಾವ್ ಗಟ್ ಇಶ್ಯೂಸ್, ಕಾನ್ಸ್ಟಿಪೇಷನ್, they'll have feeding issues and all. So all these comorbidities should be treated as a whole. ಒಂದೇ ಒಂದು ಮಾತ್ರ ಟ್ರೀಟ್ ಮಾಡಬಾರ್ದು. ವಿ ಶುಡ್ ಟ್ರೀಟ್ ಓವರ್ ಆಲ್, ಸೊ ದ ಬೆನಿಫಿಟ್ ಇಸ್ ಮಚ್ ಬೆಟರ್. ಸೊ ನಾವು ಕಮ್ಸ್ ದ ಕ್ವೆಶನ್, ಸಿನ್ಸ್ ಅದು ಓಪನ್ ಆಗಿರೋದ್ರಿಂದ ಐ ವಾಸ್ ರೀಡಿಂಗ್ ಸಮ್ವೇರ್, ಅಂದರೆ ಈ ಆಟಿಸಮಲ್ಲಿ ನೀವೇ ಹೇಳ್ತಾ ಇದ್ರಲ್ಲ, ಯೂಟ್ಯೂಬಲ್ಲಿ ಅಲ್ಲಿ ವಿಡಿಯೋಸ್ ಎಲ್ಲ ನೋಡ್ಬಿಟ್ಟು ಡಯಟಲ್ಲಿ ಏನೋ ಚೇಂಜ್ ಮಾಡಿ ಮೇಂಟೈನ್ ಮಾಡಿಬಿಡೋಣ, ಕಾದ್ಬಿಟ್ಟು ನೋಡೋಣ, ಆಕ್ಸೆಪ್ಟೆನ್ಸ್ ಕಮ್ಮಿ, ಇದು ಒಂದು ಕಡೆ. ಆದರೆ ಇನ್ನೊಂದು ಕಡೆ ಆಕ್ಸೆಪ್ಟೆನ್ಸ್ ಎಲ್ಲ ಬಂದ ಮೇಲೆ ಇಟ್ ಈಸ್ ಅ ಕಾಂಬಿನೇಷನ್ ಅಲ್ವಾ. ಅಂದರೆ ಆಟಿಸ್ಟಿಕ್ ಆಗಿರೋ ಕಿಡ್ಡಲ್ಲಿ ಫಿಟ್ಸ್ ಇದೆಯಾ, ಎಪಿಲೆಪ್ಸಿ ಇದೆಯಾ, ಸೀಜರ್ಸ್ ಇದೆಯಾ. ಸೊ ನಾವು ಸಿನ್ಸ್ ವಿ ಹ್ಯಾವ್ ಎಂಟರ್ಡ್ ಇನ್ ಟು ದ ವರ್ಲ್ಡ್ ಆಫ್ ಫಿಟ್ಸ್ ಆ್ಯಂಡ್ ಸೀಜರ್ಸ್ ಆ್ಯಂಡ್ ಎಪಿಲೆಪ್ಸಿ, ಸೊ ಐ ವುಡ್ ಲೈಕ್ ಟು ನೌ ಅಡ್ರೆಸ್ ಈ ಫಿಟ್ಸು, ಸೀಜರ್ಸು, ಎಪಿಲೆಪ್ಸಿ, ಇದು ಮೂರು ಒಂದೇನಾ? ಫಸ್ಟ್ ಆಫ್ ಆಲ್ ಇವೆಲ್ಲ ಡಿಫ್ರೆಂಟಾ? ಸಿ ಶೀಜರ್ಸ್ ಅಂತ ಹೇಳ್ತೀವಿ, ಅದಂದರೆ ಫಿಟ್ಸ್, ಕನ್ವಲ್ಷನ್ಸ್, ಶೀಜರ್ಸ್, ಎಪ್ಲೆಪ್ಸಿ, ಇವೆಲ್ಲ ಸ್ವಲ್ಪ ದೇರ್ ಇಸ್ ಚೇಂಜ್. ಈಗ ವೆನ್ ವಿ ಕಾಲ್ ಎಪ್ಲೆಪ್ಸಿ ಅಂದರೆ ವೆನ್ ದ ಚೈಲ್ಡ್ ಹ್ಯಾಸ್ ಟು ಅನ್ಪ್ರೊವೋಕ್ಡ್ ಶೀಜರ್ಸ್ 24 hours ಅಪಾರ್ಟ್ ಇದ್ದರೆ ವಿ ಕಾಲ್ ಇಟ್ ಆಸ್ ಎಪ್ಲೆಪ್ಸಿ. ಫಸ್ಟ್ ಶೀಜರ್ಗೆ ವಿ ಕಾಲ್ ಇಟ್ ಆಸ್ ಶೀಜರ್ ಅಥವಾ ಫಿಟ್ಸ್, ಕನ್ವಲ್ಷನ್ಸ್ ಎಲ್ಲ ಒಂದೇ. ವೆನ್ ದರ್ ಆರ್ 2 seizures unprovoked 24 hours apart ಅಂದರೆ ವಿ ಕಾಲ್ ಇಟ್ ಆಸ್ ಎಪ್ಲೆಪ್ಸಿ. ಅನ್ಪ್ರೊವೋಕ್ಡ್ ಅಂದರೆ ಅಂದರೆ ಈಗ ಮಕ್ಕಳಲ್ಲಿ ಸಾಮಾನ್ಯವಾಗಿ ಜ್ವರ ಬಂದಾಗ ಫಿಟ್ಸ್ ಬರುತ್ತೆ, ಅದನ್ನು ನಾವು ಫೆಬ್ರೈಲ್ ಶೀಜರ್ಸ್ ಅಂತ ಹೇಳ್ತೀವಿ. ಅಂದರೆ ಜ್ವರ ಬಂದು ಹೈ ಟೆಂಪ್ರೇಚರ್ ಬಂದರೆ ದೇ ಗೆಟ್ ಅ ಶೀಜರ್ ಲೈಕ್, ಎಸ್ಪೆಷಲಿ 1.5 to 2.5 years ಆಫ್ ಏಜಲ್ಲಿ ಈ ಥರ ಫಿಟ್ಸ್ ಬರುತ್ತೆ. ವೈ ಇಸ್ ಜ್ವರ ಆ್ಯಂಡ್ ಫಿಟ್ಸ್ ಕನೆಕ್ಟೆಡ್? Because whenever the fever is high, the threshold for seizures comes down and they have a chance of getting a seizure. ಇದನ್ನು ಫೆಬ್ರೈಲ್ ಶೀಜರ್ ಅಂತೀವಿ. ದೇರ್ ಮೇ ಬಿ ಅ ಫ್ಯಾಮಿಲಿ ಹಿಸ್ಟ್ರಿ ಇನ್ ಮೆನಿ ಆಫ್ ದ ಚಿಲ್ಡ್ರನ್, ಆರ್ ಇಟ್ ಕ್ಯಾನ್ ಕಮ್ ವಿದೌಟ್ ಎನಿ ಫ್ಯಾಮಿಲಿ ಹಿಸ್ಟ್ರಿ ಆಲ್ಸೋ. ಸೊ ವಿದೌಟ್ ಫೀವರ್ ಬಂದರೆ ದೆನ್ ವಿ ಕನ್ಸಿಡರ್ ಎಪ್ಲೆಪ್ಸಿ ಆರ್ ಶೀಜರ್ಸ್. ಇಫ್ ಮೋರ್ ದೆನ್ 2 attacks ಆಯ್ತಂದರೆ ಎಪ್ಲೆಪ್ಸಿ, ಫಸ್ಟ್ ಅಟ್ಯಾಕ್ಗೆ ಶೀಜರ್ ಅಂತೀವಿ. ಸೊ ಇದಕ್ಕೆ ವಿ ಹ್ಯಾವ್ ಟು ಫೈಂಡ್ ಔಟ್ ವೈ ಡಿಡ್ ದ ಚೈಲ್ಡ್ ಗೆಟ್, ಕಾಸ್ ಏನು, ಹೌ, ವೈ ಅನ್ನೋದನ್ನು ನೆಕ್ಸ್ಟ್ ವಿಲ್ ಬಿ ದ ಎವ್ಯಾಲ್ಯೂಯೇಷನ್ ಪಾರ್ಟ್. ಇಲ್ಲಾಗೇನಿಲ್ಲ ಜ್ವರ ಇಲ್ಲ ಅಂದರೆ ಎಪಿಲೆಪ್ಸಿ ರಿಲೇಟೆಡ್ ಆಟಿಸಮ್ಮು ಅಥವಾ ಇನ್ನೇನೋ ಅಂತ ನೀವು ಡಯಾಗ್ನೋಸ್ ಮಾಡ್ತೀರಾ? ಈಗ ಫಿಟ್ಸ್ ಬರೋದು ಏನಕ್ಕೆ ಮಕ್ಕಳಲ್ಲಿ ಸಾಮಾನ್ಯವಾಗಿ ಅಂದರೆ ವಿತ್ ಫೀವರ್ ಬಂದರೆ ಫೆಬ್ರೈಲ್ ಶೀಜರ್ಸ್, ಅದು ಬೇರೆ. ಅಂದರೆ ನಾರ್ಮಲಿ 5-6 ವರ್ಷ ಆಗೋವರೆಗೂ ಜ್ವರ ಬಂದಾಗ ಫಿಟ್ಸ್ ಬರೋ ಚಾನ್ಸ್ ಇರುತ್ತೆ. 5-6 years ಆದಮೇಲೆ ಅದೇ ತಾನಾಗಿ ಹೊಟ್ಟೋಗುತ್ತೆ, ಮೆಜಾರಿಟಿ 80%. ಬಟ್ ಜ್ವರ ಇಲ್ದಿರಂಗೆ ಬಂತು ಅಥವಾ ಪದೇ ಪದೇ ಬರ್ತಾ ಇದೆ ಅಂದರೆ ವಿ ಕನ್ಸಿಡರ್ ಇನ್ ಟರ್ಮ್ಸ್ ಆಫ್ ಎಪ್ಲೆಪ್ಸಿ. ಈಗ ಕಾರಣ ಏನು ಅಂದರೆ ವಿ ಹ್ಯಾವ್ ಮಲ್ಟಿಪಲ್ ರೀಸನ್ಸ್. ಒಂದು ಜೆನೆಟಿಕ್ ಪ್ರಾಬ್ಲಮ್ ಅಂತೀವಿ, ಅಂದರೆ ಜೀನಲ್ಲಿ ಎಪ್ಲೆಪ್ಸಿ ಜೀನ್ಸ್ ಇರೋದು. ಇನ್ನೊಂದು ಸ್ಟ್ರಕ್ಚರಲ್ ಪ್ರಾಬ್ಲಮ್ ಅಂತೀವಿ, ಅಂದರೆ ಬ್ರೈನಲ್ಲಿ ಏನಾದರೂ ಡ್ಯಾಮೇಜ್ ಇದ್ದರೆ ಫಿಟ್ಸ್ ಬರುತ್ತೆ. ಲೈಕ್ ಇಟ್ ಕ್ಯಾನ್ ಬಿ ಐದರ್ ಓಲ್ಡ್ ಇನ್ಸಲ್ಟ್ ಆರ್ ಅ ನ್ಯೂ ಇನ್ಸಲ್ಟ್. ಇನ್ಸಲ್ಟ್ ಅಂದರೆ ಈಗ ಮಗು ಹುಟ್ಟಿದಾಗ ಹತ್ತಿಲ್ಲ ಅಂದರೆ ಆಕ್ಸಿಜನ್ ಟು ದ ಬ್ರೈನ್ ಕಮ್ಮಿ ಆಗಿ ದೇರ್ ವಿಲ್ ಬಿ ಹೈಪಾಕ್ಸಿಕ್ ಡ್ಯಾಮೇಜ್ ಅಂತ ಹೇಳ್ತೀವಿ. ಇನ್ನೊಂದು ಹೈಪೋಗ್ಲೈಸೆಮಿಕ್ ಇಂಜುರಿ ಅಂತ ಹೇಳ್ತೀವಿ, ಗ್ಲುಕೋಸ್ ಕಮ್ಮಿ ಆಯಿತು. ಹುಟ್ಟಿದ ಮಗು ವಿದಿನ್ 3 days ಫೀಡಿಂಗ್ ಎಸ್ಟಾಬ್ಲಿಷ್ ಆಗಿಲ್ಲ ಅಂದರೆ ದೇರ್ ಕ್ಯಾನ್ ಬಿ ಅ ಲೋ ಗ್ಲುಕೋಸ್ ಆ್ಯಂಡ್ ಇಟ್ ಕ್ಯಾನ್ ಡ್ಯಾಮೇಜ್ ದ ಬ್ರೈನ್, ಆರ್ ಎನಿ ಇನ್ಫೆಕ್ಷನ್ ಕ್ಯಾನ್ ಡ್ಯಾಮೇಜ್ ದ ಬ್ರೈನ್. ಸೊ ಆ ಥರ ಬ್ರೈನ್ ಡ್ಯಾಮೇಜ್ ಆದಾಗ ದೇ ಹೀಲ್ ಬೈ ಸ್ಕಾರಿಂಗ್. ಆ ಸ್ಕಾರ್ ಟಿಶ್ಯೂ ಇಸ್ ಅನ್ ಎಪಿಲೆಪ್ಟಿಕ್ ಫೋಕೈ ಇನ್ ಲೇಟರ್ ಲೈಫ್. ದ ಹೀಲ್ ಬೈ ಸ್ಕಾರಿಂಗ್ ಅಂದರೆ ಸ್ಕಾರ್ ಅಂದರೆ ಈಗ ನಮ್ಮ ಗಾಯ ಆದರೆ ಸ್ವಲ್ಪ ಸ್ಕಾರ್ ಉಳ್ಕೊಳ್ಳುತ್ತೆ, ಆ ಥರ ಗ್ಲಿಯೋಸಿಸ್ ಅಂತ ಹೇಳ್ತೀವಿ ಬ್ರೈನಲ್ಲಿ. ಆ ಗ್ಲಿಯೋಟಿಕ್ ಟಿಶ್ಯೂ ವಿಲ್ ಲೇಟರ್ ಕ್ಯಾನ್ ಕಾಸ್ ಶೀಜರ್ಸ್. ಇದು ಸ್ಟ್ರಕ್ಚರಲ್ ಡ್ಯಾಮೇಜ್. ಇನ್ನೊಂದು ಡೆವಲಪ್ಮೆಂಟಲ್ ಪ್ರಾಬ್ಲಮ್ಸ್ ಇರುತ್ತೆ, ಅಂದರೆ ಬ್ರೈನ್ ಡೆವಲಪ್ಮೆಂಟ್ ಆದಾಗೆ ಸರಿ ಡೆವಲಪ್ ಆಗಿರಲ್ಲ. ಲೈಸೆನ್ಕೆಫಲಿ, ಕಾರ್ಟಿಕಲ್ ಡಿಸ್ಪ್ಲೇಸಿಯಾಸ್ ಅಂತ ಸುಮಾರು ಇರುತ್ತೆ. ಸೊ ದೇ ಆಲ್ಸೋ ಕ್ಯಾನ್ ಪ್ರೆಸೆಂಟ್ ಲೈಕ್ ಶೀಜರ್ಸ್. ಇನ್ನೊಂದು ಮೆಟಬಾಲಿಕ್ ಕಾಸಸ್ ಅಂತೀವಿ, ಅಂದರೆ ಈ ಸೋಡಿಯಂ ಕಮ್ಮಿ ಆಯಿತು, ಗ್ಲುಕೋಸ್ ಕಮ್ಮಿ ಆಯಿತು, ಕ್ಯಾಲ್ಶಿಯಂ ಕಮ್ಮಿ ಆಯಿತು ಅಂದರೆ ಫಿಟ್ಸ್ ಬರುತ್ತೆ. ಅದೇ ಥರ ದೇರ್ ಆರ್ ಅದರ್ ಮೆಟಬಾಲೈಟ್ಸ್ ಲೈಕ್ ಲ್ಯಾಕ್ಟೇಟ್, ಅಮೋನಿಯಾ ಎಲ್ಲ. ಸೊ ಇವೆಲ್ಲ ಮೆಟಬಾಲಿಕ್ ಡಿಸಾರ್ಡರ್ಸ್ ಏರುಪೇರಾದರೂ ಫಿಟ್ಸ್ ಬರುತ್ತೆ. ದೆನ್ ವಿ ಹ್ಯಾವ್ ಆಟೋ ಇಮ್ಯೂನ್ ಕಾಸಸ್, ಜೆನೆಟಿಕ್ ಕಾಸಸ್, ಆ ಥರ ಸುಮಾರು 5 to 6 ರೀಸನ್ಸ್ ಇರುತ್ತೆ. ಸೊ ವೆನ್ ಎವರ್ ಅ ಚೈಲ್ಡ್ ಕಮ್ಸ್ ವಿತ್ ಶೀಜರ್, ಫಸ್ಟ್ ಅದು ಶೀಜರಾ ಅಲ್ವಾ ಅನ್ನೋದು ಕ್ಲಿನಿಕಲ್ ಹಿಸ್ಟ್ರಿಯಲ್ಲಿ ವಿ ಶುಡ್ ಡಯಾಗ್ನೋಸ್.
ಅಲ್ಲೂ ಏನಾದ್ರು ಗೂಗ್ಲಿಗಳು ನೋಡಿದ್ದೀರಾ? ಫಾರ್ ಎಕ್ಸಾಂಪಲ್ ಯು ಆರ್ ಡಿಸ್ಕಸಿಂಗ್ ಔಟ್ಸೈಡ್ ಸೀಜರ್ಸಲ್ಲೂ ಮಲ್ಟಿಪಲ್ ಟೈಪ್ಸ್ ಇರುತ್ತೆ, ಎಲ್ಲಾನು Yeah, ಜೋರಾಗಿ ಬರೋ ಫಿಟ್ಸ್ ಅಲ್ಲ, ಕೆಲವು ಸುಮ್ಮನೆ ಹಿಂಗೊಂದು ಜರ್ಕ್ ಇರುತ್ತೆ. ಒನ್ ಮೋರ್ ವಾಸ್ ನೀವು absence. ಹಾಂ ಮಗುಗೆ ಊದಕ್ಕೆ ಹೇಳ್ತಾ ಇದ್ದೀರಾ, ಅದು ಫುಫ್ ಫುಫ್ ಅಂತ ಇದೆ, ಸಡನ್ನಾಗಿ ಹಿಂಗೆ ಪಾಸ್ ಆಗಿ ಮತ್ತೆ ಕಂಟಿನ್ಯೂ ಮಾಡುತ್ತೆ. ಸೊ ಮಕ್ಕಳಲ್ಲಿ ಶೀಜರ್ ಟೈಪ್ಸ್ ಆರ್ ಮಲ್ಟಿಪಲ್. ಯು ಹ್ಯಾವ್ ಸಮ್ 8 to 10 ವೆರೈಟಿ ಆಫ್ ಶೀಜರ್ಸ್. ಎಲ್ರಿಗೂ ಗೊತ್ತಿರಂಗೆ ಕೈ ಕಾಲು ಕಣ್ಮೇಲ್ ಮಾಡಿ ಶೇಕ್ ಮಾಡೋ ಅಂಥ ಫಿಟ್ಸು. ಬಟ್ ದೆರ್ ಆರ್ ವೆರಿ ಅದರ್ ಟೈಪ್ಸ್ ಕಾಲ್ಡ್ ಆಬ್ಸೆಂಟ್ ಶೀಜರ್ ಅಂತೀವಿ. ಆಬ್ಸೆಂಟ್ ಶೀಜರ್ ಯೂಶ್ಲಿ ಟಿಪಿಕಲಿ ಸೀನ್ ಇನ್ ಬಿಟ್ವೀನ್ 5 to 12 years ಆಫ್ ಏಜ್. ಸ್ಕೂಲಲ್ಲಿ ಏನೋ ಮಾಡ್ತಾ ಇರ್ತಾರೆ, ಸಡನ್ಲಿ ದೇ ವಿಲ್ ಪಾಸ್ ಫಾರ್ 1 second, ಅಗೇನ್ ದೇ ವಿಲ್ ಕಂಟಿನ್ಯೂ ದರ್ ಆ್ಯಕ್ಟಿವಿಟಿ. ಇಟ್ ಕ್ಯಾನ್ ಅಕರ್ ಮಲ್ಟಿಪಲ್ ಟೈಮ್ಸ್. ಇನ್ನೊಂದು ಜರ್ಕ್ಸ್ ಅಂತೀವಿ, ಮೈಕ್ಲೋನಿಕ್ ಜರ್ಕ್ಸ್ ಅಂತ. ಹಿಂಗಿರ್ತಾರೆ, ಸಡನ್ನಾಗಿ ಹಿಂಗೆ ಬೆಚ್ಚ ಬೀಳ್ತಾರೆ. And after some time again they'll have one jerk, especially in the early mornings or after waking up from sleep. Inondu special type of seizures which we see in children are around 6 months of age. What we call it as infantile spasms ಅಂತ ಹೇಳ್ತೀವಿ. ಅಂದರೆ ಮಗು ನಿದ್ದೆಯಿಂದ ಎದ್ದ ತಕ್ಷಣ ಹಿಂಗಿರ್ತಾರೆ, ಸಡನ್ನಾಗಿ ದೆ ಬೆಂಡ್ ಆ್ಯಂಡ್ ಫ್ಲೆಕ್ಸ್ ದರ್ ಹೆಡ್ ಆ್ಯಂಡ್ ಆರ್ಮ್ಸ್, ಮತ್ತೆ ನಾರ್ಮಲ್ ಆಗ್ತಾರೆ, ಮತ್ತೆ ಇನ್ನೊಂದು 5 to 10 seconds ಬಿಟ್ಟು ಮತ್ತೆ ಹಿಂಗೆ ಮಾಡ್ತಾರೆ. ಸೊ ಇಟ್ ಅಕರ್ಸ್ ಆಸ್ ಕ್ಲಸ್ಟರ್ಸ್. ಇದು ಒಂದು ದೀಸ್ ಶೀಜರ್ ಟೈಪ್ಸ್ ಆರ್ ನಾರ್ಮಲಿ ಮಿಸ್ಡ್ ಇನ್ ಚಿಲ್ಡ್ರನ್. ಸೊ ಇದನ್ನು ನಾವು ಕಂಡುಹಿಡಿಬೇಕು. ಆಮೇಲೆ ಇನ್ನೊಂದು ಫೋಕಲ್ ಶೀಜರ್ಸ್ ಅಂತ ಹೇಳ್ತೀವಿ. ಅಂದರೆ ಬರೀ ಒಂದು ಕೈ ಮಾತ್ರ ಶೇಕ್ ಆಗುತ್ತೆ, ಪ್ರಜ್ಞೆ ಎಲ್ಲ ಚೆನ್ನಾಗಿರುತ್ತೆ. ಇನ್ನೊಂದು ಕಾನ್ಷಿಯಸ್ ಇಂಪೇರ್ಡ್ ಆಗುತ್ತೆ, ಅಂದರೆ ಏನೇನೋ ಇರ್ರಿಲೆವೆಂಟ್ ಟಾಕ್, ಡಿಸ್ಓರಿಯೆಂಟೆಡ್ ಇರ್ತಾರೆ, ಏನೋ ನೋಡ್ತಾ ಇರ್ತಾರೆ, ಹಿಂಗೆ ಒಂದು ಕಡೆ ಸ್ಟೇರಿಂಗ್ ಲುಕ್, ಅಮ್ಮ ಅಮ್ಮ ಅಂತಾರೆ. ಆ್ಯಂಡ್ ಕೂಗಿದ್ರೆ they'll be kind of confused and disoriented for 1 to 2 minutes, and after that they become tired and go to sleep. ಇದೊಂಥರ ಫೋಕಲ್ ಶೀಜರ್ಸ್ ಅಂತ ಹೇಳ್ತೀವಿ. ಇನ್ನೊಂದು ಚೈಲ್ಡ್ಹುಡ್ ಎಪ್ಲೆಪ್ಸಿ ಅಂತೀವಿ. ನಿದ್ದೆ ಮಾಡ್ತಾ ಇರ್ತಾರೆ, ನಿದ್ದೆಯಿಂದ ಸಡನ್ನಾಗಿ ಎದ್ದು ದೇ ಹ್ಯಾವ್ ಲಾಟ್ ಆಫ್ ಡ್ರೂಲಿಂಗ್, ದೇ ಆರ್ ಕೈಂಡ್ ಆಫ್ ಡಿಸ್ಓರಿಯೆಂಟೆಡ್ ಆ್ಯಂಡ್ ದೇ ಗೆಟ್ ಸ್ಮಾಲ್ ಶೇಕಿಂಗ್. ಸೊ ಇದನ್ನು ನಾವು ನಾಕ್ಟರ್ನಲ್ ಸ್ಲೀಪಲ್ಲಿ ನಿದ್ದೆಯಲ್ಲೂ ಫಿಟ್ಸ್ ಬರುತ್ತೆ. ಕೆಲವರು ಇಟ್ ವಿಲ್ ಬಿ ಅಸೋಸಿಯೇಟೆಡ್ ವಿತ್ ವಾಮಿಟಿಂಗ್. ಸೊ ವಾಮಿಟಿಂಗ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಶೀಜರ್. ಮೆನಿ ಥಿಂಗ್ ಡೈಜೆಷನ್ ಆಗಿಲ್ಲ ಅದಕ್ಕೆ ವಾಮಿಟ್ ಮಾಡ್ದ ಅಂತ, ಬಟ್ ವಾಮಿಟಿಂಗ್ ಈಸ್ ಆಲ್ಸೋ ಅ ಪಾರ್ಟ್ ಆಫ್ ಶೀಜರ್. ಸೊ ಈ ಥರ ಹಲವಾರು ವೆರೈಟಿ ಆಫ್ ಶೀಜರ್ಸ್ ಇರುತ್ತೆ. ಸೊ ವೆನ್ ಎವರ್ ಯು ಹ್ಯಾವ್ ಅ ಡೌಟ್ ಅದು ಫಿಟ್ಸಾ ಅಲ್ವಾ ಅನ್ನೋದಕ್ಕೆ, ಆಲ್ವೇಸ್ ಬೆಟರ್ ಇಸ್ ಯು ಹ್ಯಾವ್ ಟು ಟೇಕ್ ಅ ವಿಡಿಯೋ ರೆಕಾರ್ಡ್ ಆಫ್ ದ ಇವೆಂಟ್. So once you take the video record of the event, it will be very easy for us to know whether what we are dealing. And said and so every shaking is not seizure. What we call seizure mimics ಅಂತೀವಿ. Wake up to fresh ideas. Repose. Seizure mimics ಅಂದರೆ ನೋಡೋಕ್ಕೆ ಸೀಜರ್ ಥರನೇ ಇರುತ್ತೆ, ಬಟ್ ದೇ ಆರ್ ನಾಟ್ ಸೀಜರ್ಸ್. ಎಸ್ಪೆಷಲಿ ಇನ್ ಚಿಲ್ಡ್ರನ್ ವಿ ಗೆಟ್. ಈ ಮಕ್ಕಳು 1 year 2 yearsಲ್ಲಿ ಫುಲ್ ಎಕ್ಸೈಟ್ ಆದಾಗ ಹಿಂಗೆ ಮಾಡ್ತಾರೆ. ಸೊ ಮೆನಿ ಫೀಲ್ ದಟ್ ಇಟ್ಸ್ ಅಬ್ನಾರ್ಮಲ್. ಆ್ಯಂಡ್ ಕೆಲವು ಮಕ್ಕಳು ಐ ಹ್ಯಾವ್ ಸೀನ್, ಮೇ ಬಿ ವಿ ಥಿಂಕ್ ಮಕ್ಕಳಲ್ಲಿ ಈ ಥರ ನೋಡಲ್ಲ ಅಂತ, ವಿ ಕಾಲ್ ಸೂಡೋ ಶೀಜರ್ಸ್. ಅಂದರೆ ಫಿಟ್ಸ್ ಥರ ದೇ ಆ್ಯಕ್ಟ್. ವೈ? ಬಿಕಾಸ್ either they want to avoid a situation or gain extra importance, attention. So they act as though they are getting a seizures. ಅದನ್ನು ಕಂಡುಹಿಡಿಬೇಕಂದ್ರೆ ಕಷ್ಟ, ಯಾಕಂದರೆ ವಿಡಿಯೋ ಇದ್ದರೆ ಒನ್ಸ್ ವಿ ಸಿ ವಿ ಈಸಿಲಿ know that it is not a true seizure. But for parents to convince it is not true seizure is a challenging. ಯಾರು ನಂಬಲ್ಲ ನನ್ನ ಮಗು ಹಿಂಗೆ ಮಾಡ್ತಾ ಇದೆ ಅಂತ ಹೇಳಿದ್ರೆ. ಸೊ ಆಲ್ವೇಸ್ ಇಟ್ ಈಸ್ ಇಂಪಾರ್ಟೆಂಟ್ ಯು ಹ್ಯಾವ್ ಅ ವಿಡಿಯೋ and diagnose it is a true seizure. Then comes evaluation. ಎವ್ಯಾಲ್ಯೂಯೇಷನಲ್ಲಿ ಏನು ಮಾಡ್ತೀವಿ, ಒಂದು MRI ಮಾಡ್ತೀವಿ ಟು ಸಿ MRI ಬ್ರೈನ್ ಟು ಸಿ ಎನಿ ಸ್ಟ್ರಕ್ಚರಲ್ ಪ್ರಾಬ್ಲಮ್. ದೆನ್ ವಿ ಡೂ EEG ಅಂತ ಹೇಳ್ತೀವಿ, ಅಂದರೆ ಎಲೆಕ್ಟ್ರೋ ಎನ್ಸೆಫಲೋಗ್ರಾಮ್. ಅಂದರೆ ಈಗ ಹಾರ್ಟ್ಗೆ ಹೆಂಗೆ ನಾವೆಲ್ಲ ECG ಮಾಡ್ತೀವೋ ಹಂಗೆ ಬ್ರೈನ್ಗೆಲ್ಲ ವೈರ್ ಹಚ್ಬಿಟ್ಟು ವಿ ಚೆಕ್ ದ ಎಲೆಕ್ಟ್ರಿಕಲ್ ಆ್ಯಕ್ಟಿವಿಟಿ ಆಫ್ ದ ಬ್ರೈನ್. ಅದರಲ್ಲಿ ಏನಾದರೂ ಅಬ್ನಾರ್ಮಲ್ ಇದ್ದರೆ ಎಸ್ ಡೆಫಿನೆಟ್ಲಿ ವಿ ಆರ್ ಡೀಲಿಂಗ್ ವಿತ್ ಎಪಿಲೆಪ್ಸಿ ಅಂತ. ಆಮೇಲೆ ಮೆಟಬಾಲಿಕ್ ಟೆಸ್ಟಿಂಗು, ಜೆನೆಟಿಕ್ ಟೆಸ್ಟಿಂಗ್, ಇನ್ ಫ್ಯೂ ಸೆಲೆಕ್ಟೆಡ್ ಕೇಸಸ್ ವಿ ಸಿ ಆ್ಯಂಡ್ ಎವ್ಯಾಲ್ಯೂಯೇಟ್. ಒನ್ಸ್ ವಿ ನೋ ಇಟ್ ಈಸ್ ಎ ಶೀಜರ್, ಟೈಪ್ ಆಫ್ ಶೀಜರ್, ವಾಟ್ ಈಸ್ ದ ಕಾಸ್ ಎಲ್ಲ ಗೊತ್ತಾದ ಮೇಲೆ ವಿ ಚೂಸ್ ದ ಕರೆಕ್ಟ್ ಎಪಿಲೆಪ್ಟಿಕ್ ಡ್ರಗ್. ಅದನ್ನು ಮಿನಿಮಮ್ 2 years ತಗೋಬೇಕು. ಬಿಕಾಸ್ ಎಪಿಲೆಪ್ಸಿ ಟ್ರೀಟ್ಮೆಂಟ್ ಇಸ್ ಆಲ್ವೇಸ್ ಲಾಂಗ್ ಟರ್ಮ್, 2 to 3 years. Because that is the time when we give for 2 years and no seizure occurs. ಆಮೇಲೆ when we reduce the medication, the chance of recurrence is very less, maybe 10 to 20%. 80% of the children it goes away. ಸೊ ರೀಸೆಂಟಾಗಿ ಐ ಮೆಟ್ ಅ ಬಾಯ್,
ನಮ್ಮ ಒನ್ ಆಫ್ ದ ಇವೆಂಟಲ್ಲಿ ನಮ್ಮ ಸೀರಿಯಸ್ ಅಂತೆ ಅಂತ ಮಾಡ್ತೀವಿ ಡಾಕ್ಟ್ರೆ. ಅಲ್ಲಿ ಹೆಡ್ ಕಮ್ ಟು ವರ್ಕ್ ಆ್ಯಂಡ್ ದೆನ್ ಸಡನ್ನಾಗಿ ರಾತ್ರಿ ಅವನಿಗೆ ಫಿಟ್ಸ್ ಬಂದ್ಬಿಡ್ತು, ಬಿದೋದ. ಅವಾಗ ಗೊತ್ತಾಯ್ತು ಅವನಿಗೆ 2 ದಿನ ಏನೋ ಟ್ಯಾಬ್ಲೆಟ್ ಮಿಸ್ ಮಾಡಿದ್ದಾನೆ ಅಂತ. ಸೊ ಆಲ್ ದ್ಯಾಟ್ ಲೈಫ್ ಟ್ಯಾಬ್ಲೆಟ್ ತೊಗೊಳ್ಳೋ ಸಿಚುವೇಶನ್ಗೆ ಒಂದು ಮಗು ಯಾಕೆ ಬರುತ್ತೆ? ಹಿಯರ್ ಸಮ್ ಜೆನೆಟಿಕ್ ಎಪಿಲೆಪ್ಸಿಸ್ ವಿ ಕಾಲ್ ಲೈಕ್ JME, ದೇ ಆರ್ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಕೊಡಬೇಕು. ಒಂದು ಡೋಸ್ ಮಿಸ್ ಆದರೂ ದೇ ಗೆಟ್ ಅ ಶೀಜರ್. ಈಗ ಶೀಜರ್ಸ್ ಟ್ರಿಗರ್ ಆಗೋದು ಏನಕ್ಕೆ ಅಂದರೆ, ಒಂದು ಕಾಂಪ್ಲೈನ್ಸ್, ಮಾತ್ರೆ ಮಿಸ್ ಮಾಡಿದ್ರೆ, ನಿದ್ದೆ ಕೆಟ್ಟರೆ, ತುಂಬ ಸ್ಟ್ರೆಸ್ ಆಯಿತು, ನೈಟೆಲ್ಲ ನಿದ್ದೆ ಮಾಡಿಲ್ಲ, ಬ್ರೈಟ್ ಲೈಟ್ಸು, ಫ್ಲ್ಯಾಶಿಂಗ್ ಲೈಟ್ಸು ಮತ್ತು ಮೊಬೈಲೆಲ್ಲ ನೈಟೆಲ್ಲ ಎದ್ದು ನೋಡಿದ್ರೆ, ಸೊ ದೀಸ್ ಆರ್ ದ ಟ್ರಿಗರ್ ಫ್ಯಾಕ್ಟರ್ಸ್ ಫಾರ್ ಶೀಜರ್. ಆ್ಯಂಡ್ ಇನ್ ಫ್ಯೂ ಅಡಲ್ಟ್ಸಲ್ಲಿ ಆಲ್ಕೋಹಾಲ್, ಸ್ಮೋಕಿಂಗ್, ದೀಸ್ ಆರ್ ನಾಟ್ ಗುಡ್ ಅಟ್ ಆಲ್. So this all can trigger a seizures. So since he has missed the dose for 2 days and he had some stress and night illa andre, it can throw a seizure. So compliance very important. Daily medication ತಗೋಬೇಕು. ತುಂಬ ಜನ ಏನಂದರೆ ಒಂದು 6 ತಿಂಗಳು ತೊಗೊತಾರೆ, ಈಗೇನಿಲ್ಲ ನನಗೆಲ್ಲ ಚೆನ್ನಾಗಾಗಿದೆ ಅಂತ ನಿಲ್ಲಿಸ್ಬಿಡ್ತಾರೆ. The chance of recurrence is almost 30 to 40%. At least when you take for 2 years, the chance of going away is high. That's why we take minimum 2 to 3 years. ಸೊ ಈಗ ಸೀರಿಯಸ್ ಆದಾಗ ಮಕ್ಕಳ ಡೆವಲಪ್ಮೆಂಟನ್ನು ಅದು ಹೇಗೆ ಅದು ಹಾರ್ಮ್ ಮಾಡುತ್ತೆ? ಈಗ ಇಟ್ ಆಲ್ ಡಿಪೆಂಡ್ಸ್. ಈಗ ಶೀಜರ್ ಅನ್ನೋದು ಜ್ವರ ಥರ. ಈಗ ಎಲ್ಲ ಜ್ವರನೂ ಒಂದೇ ಅಲ್ಲ. ಜ್ವರ ಬಂದಾಗ ಇಟ್ ಕುಡ್ ಬಿ ಮಲೇರಿಯಾ, ಇಟ್ ಕುಡ್ ಬಿ ಡೆಂಗು, ಆರ್ ಇಟ್ ಕುಡ್ ಬಿ ಕೊರೋನಾ, ಆರ್ ಇಟ್ ಕುಡ್ ಬಿ ವೈರಲ್, ಫಂಗಲ್, ಆ ಥರ ಬೇರೆ ಬೇರೆ ಕಾಸಸ್ ಇರುತ್ತೆ. ನಿಜ. ಸಿಂಪ್ಟಮ್ ಇಸ್ ಫೀವರ್. ಆ ಥರ ಶೀಜರ್ ಅನ್ನೋದು ಒಂದು ಸಿಂಪ್ಟಮ್. ಏನಕ್ಕೆ ಬಂತು ಅನ್ನೋದಕ್ಕೆ, ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ದೆರ್ ಆರ್ ಮಲ್ಟಿಪಲ್ ರೀಸನ್ಸ್: ಸ್ಟ್ರಕ್ಚರಲ್, ಜೆನೆಟಿಕ್, ಮೆಟಬಾಲಿಕ್, ಆಟೋ ಇಮ್ಯೂನ್ ಎಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವೈ ದ ಚೈಲ್ಡ್ ಗಾಟ್ ಶೀಜರ್, ಅದ್ರ ಮೇಲೆ ಪ್ರೋಗ್ನೋಸಿಸ್ ಬರುತ್ತೆ. ಈಗ ಬ್ರೈನ್ ಡ್ಯಾಮೇಜ್ ಆಗಿ ಡೆವಲಪ್ಮೆಂಟಲ್ ಡಿಲೇ ಇದ್ದು ಶೀಜರ್ ಬಂದರೆ ದೇ ಹ್ಯಾವ್ ದ ಡಿಫ್ರೆಂಟ್ ಪ್ರೊಫೈಲ್. ಜಸ್ಟ್ ಫೀವರ್ ಬಂದು ಶೀಜರ್ ಬಂದರೆ ದೇ ಆರ್ ಡಿಫ್ರೆಂಟ್. ಮೆಟಬಾಲಿಕ್ ಕಾಸ್ ಇದ್ದರೆ ದೇ ಆರ್ ಡಿಫ್ರೆಂಟ್. ಸೊ ಇಟ್ ಡಿಪೆಂಡ್ಸ್ ಆನ್ ದ ಕಾಸ್, ದ ಪ್ರೋಗ್ನೋಸಿಸ್. ಈಗ ಅವನಿಗೆ ಫಿಟ್ಸ್ ಬಂತು, ಚೆನ್ನಾಗಾದ, ನನಗೆ ಫಿಟ್ಸ್ ಬಂತು ಅಂದರೆ ಇಟ್ ಈಸ್ ಟೋಟ್ಲಿ ಡಿಫ್ರೆಂಟ್. ಯು ಕೆನಾಟ್ ಕಂಪೇರ್ ಒನ್ ಚೈಲ್ಡ್ ವಿತ್ ಅದರ್ ಚೈಲ್ಡ್ ಹ್ಯಾವಿಂಗ್ ಅ ಶೀಜರ್. ದೇರ್ ಪ್ರೊಫೈಲ್ಸ್ ಆರ್ ಡಿಫ್ರೆಂಟ್. ಸೊ ಈಗ ಡೆವಲಪ್ಮೆಂಟಲ್ ಎಪಿಲೆಪ್ಟಿಕ್ ಎನ್ಕೆಫ್ಲೋಪತೀಸ್ ಅಂತೀವಿ, ಅವ್ರಿಗೆ ಫಿಟ್ಸ್ ಜೊತೆ ಡೆವಲಪ್ಮೆಂಟು ಸ್ಲೋ ಆಗುತ್ತೆ. ಬ್ರೈನ್ ಡ್ಯಾಮೇಜ್ ಆಗಿ ಫಿಟ್ಸ್ ಬಂದರೆ ದೇರ್ ಡೆವಲಪ್ಮೆಂಟ್ ವಿಲ್ ಬಿ ಇಂಪ್ಯಾಕ್ಟ್. ಬ್ರೈನ್ ಎಲ್ಲ MRI ನಾರ್ಮಲ್ ಇದೆ, ಬರೀ ಶೀಜರ್ಸ್ ಇದ್ದರೆ ದೀಸ್ ಆರ್ ದ ಚಿಲ್ಡ್ರನ್ ಹೂ ಡೂ ವೆಲ್. So it all depends on the cause of the seizure, so that prognosis can be explained better. ಈಗ ವೆನ್ ಇಟ್ ಕಮ್ಸ್ ಟು ನಿಮ್ಮ ಪಾತ್ರ ಪೀಡಿಯಾಟ್ರಿಕ್ ನ್ಯೂರಾಲಜಿಸ್ಟ್ ಆಗಿ ನೀವಿಲ್ಲಿ ಬಂದಾಗ ಟುಡೇ ನೀವೇನೇನು ಹ್ಯಾಂಡಲ್ ಮಾಡ್ತಾ ಇದ್ದೀರಾ? ಲೈಕ್ See, normally pediatric neurology, first thing is we see is seizures, febrile seizures, epilepsy, which I have spoken. Next is developmental delay. ಡೆವಲಪ್ಮೆಂಟಲ್ ಡಿಲೇ ಅಂದರೆ ಮಕ್ಕಳಲ್ಲಿ ಈಗ ನಾರ್ಮಲಿ ಮಗು ಹುಟ್ಟಿದ ತಕ್ಷಣ ಒಂದು ಡೆವಲಪ್ಮೆಂಟ್ ನಾರ್ಮಲ್ ಆಗಬೇಕು ಅಂದರೆ ಒಂದು 1.25 ವರ್ಷಕ್ಕೆ ನಡಿಬೇಕು, ಮಾತಾಡಬೇಕು, ಓಡಾಡಬೇಕು. ವೆನ್ ಎವರ್ ವಿ ಸಿ ದ ಡೆವಲಪ್ಮೆಂಟಲ್ ಡಿಲೇ, ವಿ ನೀಡ್ ಟು ನೋ ವೆದರ್ ವಿ ವೆನ್ ಟು ಇಂಟರ್ವ್ಯೂನ್ ಇನ್ ಡೆವಲಪ್ಮೆಂಟ್ ಡಿಲೇ. ಈಗ ಮಗು 5 ತಿಂಗಳಾದರೂ ಕತ್ತು ನಿಂತಿಲ್ಲ ಅಂದರೆ ಇಟ್ ಬಿಕಮ್ಸ್ ಅ ಡೆವಲಪ್ಮೆಂಟ್ ಡಿಲೇ. 1 ವರ್ಷ ಆದರೂ ಕೂತಿಲ್ಲ ಅಂದರೆ ಇಟ್ ಬಿಕಮ್ಸ್ ಡೆವಲಪ್ಮೆಂಟ್ ಡಿಲೇ. 1.5 year ಆದರೂ ನಡೆದಿಲ್ಲ ಅಂದರೆ ಇಟ್ ಬಿಕಮ್ಸ್ ಅ ಡೆವಲಪ್ಮೆಂಟ್ ಡಿಲೇ. ಇದು ಮೋಟಾರ್. ಆ ಥರ ಬೇರೆ ಸ್ಪೀಚಲ್ಲಿ, ಕಾಗ್ನಿಷನಲ್ಲಿ ಎಲ್ಲದರಲ್ಲೂ 4-5 ಡೊಮೈನ್ಸ್ ಇರುತ್ತೆ ಡೆವಲಪ್ಮೆಂಟ್. ವಿ ನೀಡ್ ಟು ಚೆಕ್ ಆ್ಯಂಡ್ ಸಿ ವೆದರ್ ದೇ ಆರ್ ಗೋಯಿಂಗ್ ಅಕಾರ್ಡಿಂಗ್ ಟು ಏಜ್, ಅಂದರೆ ಮೈಲ್ ಸ್ಟೋನ್ಸ್ ಅಂತ ಹೇಳ್ತೀವಿ. ಆಯಾ ಏಜ್ಗೆ ಆಯಾ ಮಗು ಮೈಲ್ ಸ್ಟೋನ್ಸ್ ಅಚೀವ್ ಮಾಡಿದೆಯಾ ಇಲ್ವಾ ಅನ್ನೋದನ್ನು ಒಂದು ಚೆಕ್ ಲಿಸ್ಟ್ ಇರುತ್ತೆ, ಅದನ್ನು ಚೆಕ್ ಮಾಡಿ ನೋಡಬೇಕು. ಸೊ ದಿಸ್ ಡೆವಲಪ್ಮೆಂಟ್ ಡಿಲೇ ಇರೋರನ್ನ ವಿ ಸಿ ಅ ಲಾಟ್. ಕಾರಣಗಳು ವಿ ಕ್ಯಾನ್ ಡಿಸ್ಕಸ್ ದಟ್. ಆ ಥರ ಡೆವಲಪ್ಮೆಂಟ್ ಡಿಲೇ ಇಸ್ ಒನ್ ಆಸ್ಪೆಕ್ಟ್. ಸೆಕೆಂಡ್ ಇಸ್ ಆಟಿಸಮ್ ಅನ್ನೋದು, ಆ್ಯಸ್ ಐ ಆಲ್ರೆಡಿ ಟೋಲ್ಡ್, ಈಸ್ ಅ ಹ್ಯೂಜ್ ಬರ್ಡನ್ ನಾವು. ಈ ಆಟಿಸಮಲ್ಲೂ ದೇ ಹ್ಯಾವ್ ಲಾಟ್ ಆಫ್ ಬಿಹೇವಿಯರಲ್ ಇಶ್ಯೂಸ್, ಸ್ಪೀಚ್ ರಿಗ್ರೆಷನ್. ದೀಸ್ ಕಮ್ ಅಂಡರ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಆಟಿಸಮ್, ADHD, ಲರ್ನಿಂಗ್ ಡಿಸಬಿಲಿಟೀಸ್, ಇವೆಲ್ಲ ಕಮ್ಸ್ ಅಂಡರ್ ನ್ಯೂರೋ ಡೆವಲಪ್ಮೆಂಟಲ್ ಡಿಸಾರ್ಡರ್ಸ್. ದೀಸ್ ಆರ್ ದ ನೆಕ್ಸ್ಟ್ ಸೆಟ್ ಆಫ್ ಚಿಲ್ಡ್ರನ್ ವಿಚ್ ವಿ ನಾರ್ಮಲಿ ಹ್ಯಾಂಡಲ್. ನೆಕ್ಸ್ಟ್ ಹೆಡೇಕ್ ಇನ್ ಚಿಲ್ಡ್ರನ್ ಅಂದರೆ ಮಕ್ಕಳಲ್ಲೂ ಹೆಡೇಕ್ ಬರುತ್ತೆ. ಯಾಕೆ ಅನ್ನೋದಕ್ಕೆ ವಿ ಕಾಲ್ ಇಟ್ ಆಸ್ ಚೈಲ್ಡ್ಹುಡ್ ಮೈಗ್ರೇನಾ, ಇಲ್ಲ ಪ್ರೈಮರಿ ಹೆಡೇಕಾ, ಸೆಕೆಂಡ್ರಿ ಹೆಡೇಕಾ ಅನ್ನೋದು ನೋಡಬೇಕು.
ಆ್ಯಸ್ ಅರ್ಲಿ ಆಸ್ 4 years ಮಕ್ಳಿಗೂ ಹೆಡೇಕ್ ಬರುತ್ತೆ. ಮೋಸ್ಟ್ ಆಫ್ ದ ಟೈಮ್ ದೇ ಆರ್ ನೆಗ್ಲೆಕ್ಟೆಡ್. ಏನೋ ಮಕ್ಕಳಲ್ಲಿ ಮಗು, ಹೆಡ್ಡೇಕ್ ಯಾಕೆ ಬರುತ್ತೆ ಡಾಕ್ಟ್ರೆ? that is what we have to see why the child gets pattern of headache, whether it is we are dealing with primary headache or secondary headache ಅಂತ ಹೇಳ್ತೀವಿ. ಸೆಕೆಂಡ್ರಿ ಅಂದರೆ ಮೈಗ್ರೇನಾ? ಹಾಂ, ಪ್ರೈಮರಿ ಅಂದರೆ ಮೈಗ್ರೇನ್, ಓ, secondary ಅಂದರೆ there is some problem in the brain which is causing headache like sinusitis, infection, tumor, blood vessel ಏನಾದರೂ ಕ್ಲಾಟ್ ಆದರೆ, cerebral venous thrombosis ಅಂತೀವಿ. For any reason there is increased pressure in the brain, it can cause headache. So that we call it as secondary headaches, which are dangerous headaches. Primary headaches andre they are like migraine, vascular headache antivi, tension type headache antivi. These are primary headaches which are more common. So headache ಬಂದ ತಕ್ಷಣ we should be able to differentiate whether we are dealing with primary or secondary are dangerous, you have to intervene. Primary it's okay. ಹೌ ವಿಲ್ ಅ ಪೇರೆಂಟ್ ಡಯಾಗ್ನೋಸ್? ಯಾಕಂದರೆ ಮಕ್ಕಳು ಫಸ್ಟ್ ಆಫ್ ಆಲ್ ಅವರೇ ಕರೆಕ್ಟಾಗಿ ಹೇಳ್ಕೊಳ್ತಾರಾ? ಸಿ ಇದರಲ್ಲಿ ರೆಡ್ ಫ್ಲಾಗ್ಸ್ ಅಂತ ಹೇಳ್ತೀವಿ. ವೆನ್ ಎವರ್ ಎನಿ ಚೈಲ್ಡ್ ಲೆಸ್ ದ್ಯಾನ್ 6 years ಸೇಸ್ ಐ ಹ್ಯಾವ್ ಅ ಹೆಡೇಕ್, ಇಟ್ಸ್ ಎ ರೆಡ್ ಫ್ಲಾಗ್. ಸಡನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೆಡೇಕಿಂದ ಎದ್ದರೆ ಇಟ್ ಈಸ್ ಎ ರೆಡ್ ಫ್ಲಾಗ್. ಕ್ರೂಷಿಯೇಟಿಂಗ್ ಫಸ್ಟ್ ಟೈಮ್ ಸಿವಿಯರ್ ಹೆಡೇಕ್ ಬಂತು, ಓವರ್ ಅ ಪೀರಿಯಡ್ ಆಫ್ ಡೈಲಿ ಹೆಡೇಕ್ ಬರ್ತಾ ಇದೆ, ಕಮ್ಮಿ ಆಗ್ತಾ ಇಲ್ಲ, ದಿನೇ ಜಾಸ್ತಿ ಆಗ್ತಾಯಿದ್ರೆ ಇಟ್ಸ್ ಎ ರೆಡ್ ಫ್ಲ್ಯಾಗ್. ಸೊ ದೇರ್ ಆರ್ ಮಲ್ಟಿಪಲ್, ವಾಮಿಟಿಂಗ್ ಆಯಿತು, ವಿಷನ್ ಬ್ಲರ್ ಆಯಿತು, ವೀಕ್ನೆಸ್ ಬಂತು ಅಂದರೆ ಇಟ್ ಈಸ್ ಅ ರೆಡ್ ಫ್ಲ್ಯಾಗ್. ಸೊ ವೆನ್ ಎವರ್ ದೇರ್ ಇಸ್ ಹೆಡೇಕ್ ಯು ಶುಡ್ ನೋ ವೆದರ್ ವಿ ಆರ್ ಡೀಲಿಂಗ್ ವಿತ್ ಸಿಂಪಲ್ ಪ್ರೈಮರಿ ಆರ್ ಸೆಕೆಂಡ್ರಿ. ಪ್ರೈಮರಿ ಹೆಡೇಕ್ಸ್ ಅಂದರೆ ಮೋಸ್ಟ್ಲಿ ವಿ ಸಿ ಮೈಗ್ರೇನ್, ಅಂದರೆ ಯೂಶ್ವಲಿ ಪೇರೆಂಟ್ಸ್ಗೂ ಯಾರಿಗಾದ್ರೂ ಒಬ್ರಿಗೆ ಇರೋ ಚಾನ್ಸ್ ಇರುತ್ತೆ. ಆ್ಯಂಡ್ ಮೈಗ್ರೇನ್ ಹೆಡೇಕಲ್ಲಿ ಹೆಂಗಂದರೆ ದೇರ್ ಆರ್ ಟ್ರಿಗರ್ ಫ್ಯಾಕ್ಟರ್ಸ್ ಅಂತೀವಿ. ಅಂದರೆ ಬಿಸಿಲಿಗೆ ಹೋದರೆ ಬರುತ್ತೆ, ತಲೆಗೆ ತುಂಬ ಬಿಸಿ ಸ್ನಾನ ಮಾಡಿದ್ರೆ, ನಿದ್ದೆ ಕೆಟ್ಟರೆ, ಟೈಮ್ ಟು ಟೈಮ್ ಊಟ ಮಾಡಿಲ್ಲ, ಸ್ಕಿಪ್ಪಿಂಗ್ ಮೀಲ್ಸ್, ನೀರು ಕಮ್ಮಿ ಕುಡಿದ್ರೆ, ದೆನ್ ಲಾಟ್ ಆಫ್ ಸ್ಟ್ರೆಸ್, ಫಿಸಿಕಲ್ ಆರ್ ಮೆಂಟಲ್. ತುಂಬ ಸ್ಟ್ರೆಸ್ ಆಯ್ತು ಅಂದರೆ ಆ ಟೈಮಲ್ಲಿ ಬರೋಲ್ಲ, ಆ ಸ್ಟ್ರೆಸ್ ರಿಲೀವ್ ಆದಮೇಲೆ ಸಡನ್ಲಿ ದೇ ಸ್ಟಾರ್ಟ್ ಗೆಟಿಂಗ್ ಹೆಡೇಕ್. ಸೊ ಇಟ್ ವಿಲ್ ಬಿ ಅ ಒನ್ ಸೈಡೆಡ್ ಹೆಡೇಕ್ ಆರ್ ಸಮ್ಟೈಮ್ಸ್ ಬೋತ್ ಸೈಡ್ಸ್ ಆ್ಯಂಡ್ ಇಟ್ ವಿಲ್ ಬಿ ಪಲ್ಸಟೈಲ್ ಹೆಡೇಕ್. ಆ ಟೈಮಲ್ಲಿ ಅವ್ರು ಲೈಟ್ ನೋಡಿದ್ರೆ ಇಷ್ಟಪಡಲ್ಲ, ವಿ ಕಾಲ್ ಇಟ್ ಆಸ್ ಫೋಟೋಫೋಬಿಯಾ. ಸೌಂಡ್ ಇಷ್ಟ ಆಗಲ್ಲ, ಫೋನೋಫೋಬಿಯಾ. ಸ್ಮೆಲ್ಸ್ ಇಷ್ಟ ಆಗಲ್ಲ, ನಾಸಿಯಾ ಇರುತ್ತೆ. ಅವಾಗ ಏನು ಮಾಡ್ತಾರೆ, ಎಲ್ಲ ಸ್ವಿಚ್ ಆಫ್ ಲೈಟು, ಸೌಂಡ್ ಎಲ್ಲ ಆಫ್ ಮಾಡಿ ಹೋಗೊಂದು 1/2 hour 1 hour ಮಲಗ್ತಾರೆ. ಮಲಗಿದ್ಮೇಲೆ ದೇ ಫೀಲ್ ಫ್ರೆಶ್. ಸೊ ದಿಸ್ ಈಸ್ ದ ಟಿಪಿಕಲ್ ಪ್ರೆಸೆಂಟೇಷನ್ ಆಫ್ ಅ ಮೈಗ್ರೇನ್. ಒನ್ ಸೈಡೆಡ್ ಹೆಡೇಕ್, ಫೋಟೋಫೋಬಿಯಾ, ಫೋನೋಫೋಬಿಯಾ, ಸಮ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್, ಸ್ಲೀಪ್ ವಿಲ್ ರಿಲೀವ್ ದೆಮ್. ಸೊ ಒನ್ಸ್ ಯು ಸಿ ದಿಸ್ ರಿಕರೆಂಟ್ ಹೆಡೇಕ್ಸ್, ಅಂದರೆ ಈಗ ಹೆಡೇಕ್ ಬಂತು, ಮಲಗಿದ್ರಿ, ಹೋಯ್ತು, ದೆನ್ ಫಾರ್ ನೆಕ್ಸ್ಟ್ 3-4 days ಯು ವಿಲ್ ನಾಟ್ ಹ್ಯಾವ್ ಎನಿಥಿಂಗ್. ಅಗೈನ್ ಆಫ್ಟರ್ 1 week ಯು ಹ್ಯಾವ್ ಅ ಟ್ರಿಗರ್ ಫ್ಯಾಕ್ಟರ್, ನಿದ್ದೆ ಮಾಡಿಲ್ಲ, ಟೆನ್ಷನ್ ಆಯಿತು, ಬಿಸಿಲಿಗೆ ಹೋದ್ರಿ, ಸಮಥಿಂಗ್ ಲೈಕ್ ದಟ್, ಆ್ಯಂಡ್ ಅಗೈನ್ ಯು ಸ್ಟಾರ್ಟ್ ಗೆಟಿಂಗ್. ಯು ವಿಲ್ ನೋ ದಟ್ ಓಕೆ ಐ ಆಮ್ ಗೆಟಿಂಗ್ ಹೆಡೇಕ್ ನಾವು ಅಂತ ಬಿಫೋರ್ ಕಮ್ಮಿಂಗ್. ಆ್ಯಂಡ್ ನಾರ್ಮಲಿ ಚಿಲ್ಡ್ರನ್ ಎಲ್ಲ ಹೆಂಗಂದರೆ ಯೂಶ್ವಲಿ ಸ್ಕೂಲಿಂದ ಬರ್ತಾರಲ್ಲ, ಮಧ್ಯಾಹ್ನ ಸಂಜೆ ದೇ ಕಮ್ ವಿತ್ ಹೆಡೇಕ್. So this is the typical history. ಸ್ಕೂಲಿಂದ ಬಂದ ತಕ್ಷಣ ಸಂಜೆ they say headache. And mobile, after this corona period, when children are more exposed to this screen, the blue light is a very bad for headache. It triggers migraine very badly. So mobile ತುಂಬ ಹೊತ್ತು ನೋಡ್ತಾ ಇದ್ದು ಗೇಮ್ಸ್ ಆಡ್ತಾ ಇದ್ದಾರೆ ಅಂದರೆ they start getting migraine headaches. Oh God. And ಇದು ಹೆಂಗಂದರೆ ಬರೋ ಮುಂಚೆ these things will not affect. Once the child gets headache, every small things will trigger a headache. So your lifestyle modification is very important when you have migraine. ಮಾಡಿಫಿಕೇಶನ್ ಇವಾಗ ಏನೇನು ಹೇಳಿದ್ರು ಎಲ್ಲ ಉಲ್ಟಾ ಮಾಡಬೇಕಾ? ಹಾಂ, ಲೈಕ್ ಟೈಮ್ ಟು ಟೈಮ್ ನಿದ್ದೆ ಮಾಡಬೇಕು, ಸ್ಕ್ರೀನ್ ಟೈಮ್ ಕಮ್ಮಿ, ನೀರು ಚೆನ್ನಾಗಿ ಕುಡಿಬೇಕು, ಎಕ್ಸಸೈಸ್, ಯೋಗ, ಬ್ರೀದಿಂಗ್ ಎಕ್ಸಸೈಸ್, ಸಮ್ ಫಿಸಿಕಲ್ ಆ್ಯಕ್ಟಿವಿಟಿ, ಆ್ಯಂಡ್ ಅವಾಯ್ಡ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್. ಆ್ಯಂಡ್ ಸಮ್ ಸ್ಪೆಷಲ್ ಫುಡ್ ಆಲ್ಸೋ ಕ್ಯಾನ್ ಟ್ರಿಗರ್ ಮೈಗ್ರೇನ್, ಲೈಕ್ ಚಾಕ್ಲೇಟ್, ಚಾಕ್ಲೇಟ್, ಚೀಸ್, cocoa. ಏನಕ್ಕೆ ಡಾಕ್ಟರ್ ಅದಲ್ಲ? These things have, especially these Chinese foods and all, they have some monosodium glutamate and other things which can cause vasodilation in the brain and trigger a headache. ವ್ಯಾಸೋಡೈಲೇಷನ್ ಅಂದರೆ? ಅಂದರೆ ಈ ಹೆಡೇಕ್ ಬರೋದು ಏನಕ್ಕಂದರೆ ವೆಸಲ್ ಸ್ವಲ್ಪ ಊದ್ಕೊಂಡ್ಬಿಡುತ್ತೆ, ಆವಾಗ ಯು ಸ್ಟಾರ್ಟ್ ಗೆಟಿಂಗ್ ಹೆಡೇಕ್. ಈ ಒನ್ ಸೈಡ್ ಹೆಡೇಕ್ ಏನಕ್ಕೆ ಬರೋದು ಮೈಗ್ರೇನಲ್ಲಿ? ಬಿಕಾಸ್ ದ ವೆಸಲ್ಸ್ ಯಾವ ಕಡೆ ನಿಮ್ಗೆ ಅದು ವ್ಯಾಸೋಡೈಲೇಟ್ ಆಗಿ ಇದಾಗುತ್ತೋ ಅಲ್ಲಿ ಮಾತ್ರ ಯು ಗೆಟ್ starting pulsatile headache. ಒಂದೇ ಸೈಡಿಗೆ ಮಾತ್ರ ಎಫೆಕ್ಟ್ ಮಾಡೋದು. But in children normally we see both sides are there, they get these headache. And sometimes tension type headache antivi, it can mix migraine and tension type headache together, it can come. So whenever a child has recurrent headaches
ಅಂದರೆ ವಾರಕ್ಕೊಂದು ಸತಿ ಬರ್ತಾ ಇದೆ, ತಿಂಗಳಿಗೆ 2 ಸತಿ ಬರ್ತಾ ಇದೆ. ಓವರ್ ಅ ಪೀರಿಯಡ್ ಆಫ್ 2-3 ಮಂತ್ಸ್ ವಿ ಕಾಲ್ ಇಟ್ ಆಸ್ ಮೈಗ್ರೇನ್. ಮಕ್ಕಳಲ್ಲಿ ಏನಾಗುತ್ತೆ, ತಲೆನೋವು ಅಂದ ತಕ್ಷಣ ಕರ್ಕೊಂಡೋಗಿ ಸ್ಪೆಕ್ಸ್ ಪ್ರಾಬ್ಲಮ್ ಇದೆ, ರಿಫ್ರಾಕ್ಟಿವ್ ಎರರ್ ಅಂತ ಸ್ಪೆಕ್ಸ್ ಕೊಡಿಸ್ತಾರೆ. ಇಲ್ಲ ಸೈನಸ್ ಪ್ರಾಬ್ಲಮ್ ಇದೆ, ಅದಕ್ಕೆ ಹೆಡೇಕ್ ಅಂತ ನೆಗ್ಲೆಕ್ಟ್ ಮಾಡ್ತಾರೆ. ಬಟ್ ದೀಸ್ ಟೂ ವಿಲ್ ನಾಟ್ ಕಾಸ್ ರಿಕರೆಂಟ್ ಹೆಡೇಕ್ಸ್. ವೆನ್ ಎವರ್ ದ ಚೈಲ್ಡ್ ಹ್ಯಾಸ್ ಹ್ಯಾವಿಂಗ್ ರಿಕರೆಂಟ್ ಹೆಡೇಕ್ಸ್, ಪದೇ ಪದೇ ಬರ್ತಾರೆ. ಓವರ್ ಮಂತ್ಲಿ ಒನ್ಸ್ ಆ ಥರ 2-3 ಮಂತ್ಸ್ ಇಲ್ಲದೆ ವಿ ಆರ್ ಡೀಲಿಂಗ್ ಮೋರ್ ಲೈಕ್ ವಿತ್ ಚೈಲ್ಡ್ಹುಡ್ ಮೈಗ್ರೇನ್. ಇದಕ್ಕೆ ಟ್ರೀಟ್ಮೆಂಟ್ ಇದೆ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ ಜೊತೆ. ಇಫ್ ದ ಅಟ್ಯಾಕ್ಸ್ ಆರ್ ಮೋರ್ ದ್ಯಾನ್ 1 per week ಆರ್ ಮೋರ್ ದ್ಯಾನ್ 3 to 4 per month ಅಂದರೆ ವಿ ಗಿವ್ ಅ ಸ್ಮಾಲ್ ಟ್ಯಾಬ್ಲೆಟ್ ಡೈಲಿ ತೊಗೋಬೇಕು, ಪ್ರೊಫೈಲ್ಯಾಕ್ಟಿಕ್ ಮೆಡಿಕೇಷನ್ ಅಂತ. ಒಂದು 2-3 months ತೊಗೊಂಡ್ರೆ ದೀಸ್ ಹೆಡೇಕ್ಸ್ ವಿಲ್ ಗೆಟ್ ಬೆಟರ್. ಸೊ ಯು ಶುಡ್ ನೋ ವೆನ್ ಟು ಟ್ರೀಟ್ ದೆಮ್ ಆ್ಯಂಡ್ ವೆನ್ ಟು ಡೂ ಓನ್ಲಿ ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್. ಬಿಫೋರ್ ಐ ನೌ ಟಾಕ್ ಅಬೌಟ್ ADHD, ಇಷ್ಟೆಲ್ಲ ಮೆದುಳು ಬಗ್ಗೆ ಮಾತಾಡ್ತಾ ಇರೋದ್ರಿಂದ ಐ ರೈಟ್ ಸಮ್ವೇರ್, ಅಂದರೆ ನಿಮ್ಮ ಒಂದು ಮೆದುಳು 5 ವರ್ಷದವರೆಗೂ ಏನಾಗುತ್ತೋ ದಟ್ ಡಿಸೈಡ್ಸ್ ಅನ್ ಅಡಲ್ಟ್ಸ್ ಲೈಫ್ ಅಟ್ 25 ಅಂತ. ಫಸ್ಟ್ಲಿ ಮಗುವಿನ ಮೆದುಳಿಗೂ ದೊಡ್ಡವ್ರ ಮೆದುಳಿಗೂ ಡಿಫ್ರೆನ್ಸ್ ಏನು, ಹೆಂಗಿರುತ್ತೆ? ಈಗ ಹುಟ್ಟಿದಾಗ ಬ್ರೈನ್ ಗ್ರೋ ಆಗುತ್ತೆ. ಇಫ್ ಯು ಸಿ ದ ಹೆಡ್ ಸರ್ಕಂಫರೆನ್ಸ್ ಅಂತ ಮೆಷರ್ ಮಾಡ್ತೀವಿ. ಫಸ್ಟ್ ಇಯರಲ್ಲಿ 60% to 70% ಹೆಡ್ ಗ್ರೋ ಆಗುತ್ತೆ. ಬೈ ಎಂಡ್ ಆಫ್ 2 years ಇಟ್ ಗ್ರೋಸ್ ಆಲ್ಮೋಸ್ಟ್ ಬೈ 80 to 90%. ನೆಕ್ಸ್ಟ್ ಇನ್ನೊಂದು 3-4 yearsಲ್ಲಿ ಇನ್ನೊಂದು 5-10%. ಬೈ 5 to 6 years ಆ್ಯಸ್ ಯು ಸೆಡ್ ದ ಹೆಡ್ ಗ್ರೋಸ್ ಇಟ್ ಫುಲ್ ಸೈಜ್. ಆಮೇಲೆ ಬೆಳೆಯೋದು ಹಾರ್ಡ್ಲಿ 2-3 centimeters ಅಷ್ಟೇ. ಸೊ ದಿಸ್ ಫಸ್ಟ್ 1 to 2 years is the time when the neurons grow in size. The number doesn't grow, only the size grows. ಸೊ ಆ್ಯಂಡ್ ಈ 1-2 yearsಲ್ಲೇ ಆಫ್ ದ ಬ್ರೈನ್ ಪ್ಲಾಸ್ಟಿಸಿಟಿ ಅಂತ ಹೇಳ್ತೀವಿ. ಅಂದರೆ ದೇ ಹ್ಯಾವ್ ಮೋರ್ ಚಾನ್ಸ್ ಆಫ್ ಮಾಡ್ಯುಲೇಷನ್ ಆ್ಯಂಡ್ ಚೇಂಜಿಂಗ್. ಈಗ ಒಂದು ಪಾರ್ಟ್ ಡ್ಯಾಮೇಜ್ ಆಯ್ತಂದರೆ ಸಡನ್ಲಿ ದ ಅದರ್ ನ್ಯೂರಾನ್ಸ್ ಟೇಕ್ ಓವರ್ ಇಟ್. ಈಗ ಹೇಳಬೇಕಂದ್ರೆ ಈಗ ಸಪೋಸ್ ವಿ ಹ್ಯಾವ್ 5 fingers. ಈಗ ಒಂದು ಬೆರಳು ಕಟ್ಟಾಯಿತು, ವಾಟ್ ಎವರ್ ಯು ಡೂ ವಿಲ್ ದ ಹ್ಯಾಂಡ್ ಗ್ರೋ? ನೋ, ಬೆರಳು ಬರಲ್ಲ. ಅದೇ ಥರ ನರನು ಒಂದು ಸತಿ ನರ ಸತ್ತೋಯ್ತಂದರೆ ಬರಲ್ಲ, ಇಟ್ ಈಸ್ ಡೆಡ್. ಬಟ್ ವಾಟ್ ದೀಸ್ 4 fingers do, it will take the function of this by forming new networks. ಆ ಥರ ಬ್ರೈನಲ್ಲೂ ಯಾವ ನರ ಉಳ್ಕೊಂಡಿದೆ ಇಟ್ ವಿಲ್ ಮೇಕ್ ನ್ಯೂ ಕನೆಕ್ಷನ್ಸ್ ಆ್ಯಂಡ್ ಟೇಕ್ ಓವರ್ ದ ಫಂಕ್ಷನ್. ಅದು 5 ವರ್ಷದ ಒಳಗಡೆ ಮಾತ್ರ. Plasticity is more in the first 2 to 3 years. After that also it keeps on changing, but it is very good in the first few years of life. After that it is a different ball game. ಯಾಕೆ ಇದು ಹಿಂಗೆ? ಅಂದರೆ ನಾವು Because ಪ್ರೋಗ್ರಾಮ್ that's ಆಗಿರೋದೇ how ಹಿಂಗ. humans are like that. We grow and the basement antivalla foundation. That's why we need to teach children moral, discipline ಎಲ್ಲ ಈ ಫಸ್ಟ್ ಫ್ಯೂ ಇಯರ್ಸಲ್ಲೇ ಇಟ್ ವಿಲ್ ಬಿ ವೆರಿ ಗುಡ್. ಯು ಕ್ಯಾನ್ ಸಿ ದ ರೀಸೆಂಟ್ ಜನ್ರೇಷನ್ಸ್, ಇಫ್ ಯು ಸಿ ದೇ ಆರ್ ವೆರಿ ಅಪ್ಡೇಟೆಡ್ ವರ್ಷನ್ಸ್ ಅಂತ ಹೇಳಬೇಕು. ಹೈಪರ್ ಆ್ಯಕ್ಟಿವ್ ಇರ್ತಾರೆ, ಒಂದು ಕಡೆ ಇರಲ್ಲ, ತುಂಬ ಇಂಟೆಲಿಜೆಂಟ್. ಯು ಕಾಂಟ್ ಎಕ್ಸ್ಪೆಕ್ಟ್ ದೆಮ್. ನಾನು ಹಿಂಗೆ ಇರಲೇ ಇಲ್ಲ, ಇವ್ನು ನೋಡಿ ಎಷ್ಟು ಚೆನ್ನಾಗಿದ್ದಾನೆ ಅಂತ. ಥರ್ಡ್ ಮೋಸ್ಟ್ ಸ್ಕೇರಿ ಇಸ್ ರೆಸ್ಪೆಕ್ಟ್ ಆ್ಯಂಡ್ ಡಿಸಿಪ್ಲಿನ್. ವೆರಿ ಡಿಫಿಕಲ್ಟ್ ಟು ಟೀಚ್. ದೇ ವಿಲ್ ನಾಟ್ ಲಿಸನ್ ಟು ಯು, ಯು ಶುಡ್ ಲಿಸನ್ ಟು ದೆಮ್. ಆ ಥರ ಇರ್ತಾರೆ ಮೋಸ್ಟ್ ಆಫ್ ದೆಮ್, ನಾಟ್ ಆಲ್, ಬಟ್ ಐ ವುಡ್ ಸೇ 60 to 70%. ಒಂದು ಕಡೆ ಕೂಡಲ್ಲ, ಹೇಳಿದ ಮಾತು ಕೇಳಲ್ಲ. ಈಗ ಮನೆ ಮೇಲೆ ಪೇರೆಂಟ್ಸ್ ಪ್ಯಾಂಪ್ರಿಂಗ್ ಜಾಸ್ತಿ ಇರುತ್ತೆ. ಒಂದೇ ಮಗು, ಎಲ್ಲರೂ ದೇ ಇಲ್ ಕಡಲ್. ಆ್ಯಂಡ್ ದಿಸ್ ಈಸ್ ದ ಟೈಮ್ ವೆನ್ ಐ ಸೇ ಟು ಪೇರೆಂಟ್ಸ್, ದ ಚೈಲ್ಡ್ ಶುಡ್ ಅಕ್ಸೆಪ್ಟ್ ನೋ. ನೋ ಅಂತ ಹೇಳಿದ್ರೆ ಕೆಲವು ಮಕ್ಳು ಹೆಂಗೆ ಆಡ್ತಾರೆ ಅಂದರೆ ಯು ಆರ್ ಗಾನ್, ಯು ಹ್ಯಾವ್ ಟು ಬಜ್. ಈಗ ಮೊಬೈಲ್ ಕೊಡ್ತಾರೆ, ಅಭ್ಯಾಸ ಮಾಡ್ತಾರೆ, ಆಮೇಲೆ ಮೊಬೈಲ್ ಕಿತ್ಕೊಂಡ್ರೆ ದ ಚೈಲ್ಡ್ ವಿಲ್ ಬಿಕಮ್ ಸೋ ಅಗ್ರೆಸಿವ್ ಆ್ಯಂಡ್ ವೈಲೆಂಟ್. ಆಮೇಲೆ ದೇ ಕಮ್ ಟು ಅಸ್ ಆ್ಯಂಡ್ ಸೇ, ಡಾಕ್ಟ್ರೇ ಮೊಬೈಲ್ ಅಡಿಕ್ಟ್ ಆಗಿದ್ದಾನೆ, ಕಿತ್ಕೊಂಡ್ರೆ ಫುಲ್ ಕೋಪ ಮಾಡ್ತಾನೆ, ಅಳ್ತಾನೆ, ಗಲಾಟೆ ಮಾಡ್ತಾನೆ ಅಂತ. ಬಟ್ ಇನಿಷಿಯಲಿ ಕೊಟ್ಟಿರೋರು ಯಾರು? ಅಭ್ಯಾಸ ಮಾಡಿರೋದು ಯಾರು? ನಾವೇ. ಎಲ್ಲ ಅಭ್ಯಾಸ ಮಾಡಿ ಅಡಿಕ್ಟ್ ಮಾಡಿ ಆಮೇಲೆ ಕೊಡಪ್ಪ ಅಂದರೆ ದೇ ವಿಲ್ ನಾಟ್ ಗಿವ್. ಸೊ 1 to 3 years ತುಂಬ ಕ್ರೂಷಲ್. ತುಂಬ ಹುಷಾರಾಗಿರ್ಬೇಕು. ಅಲ್ಲಿ ನೀವು ಏನು ಹ್ಯಾಬಿಟ್ ಫಾರ್ಮ್ ಆಗಿಬಿಡ್ತೀರೋ ಅದೇ ಕೊನೆವರೆಗೂ ಉಳ್ಕೊಳ್ಳಿ. ಸೊ ವಿ ಶುಡ್ ಟೀಚ್ ದೆಮ್ ಗುಡ್ ಹ್ಯಾಬಿಟ್ಸ್, ಡಿಸಿಪ್ಲಿನ್, ಎವ್ರಿಥಿಂಗ್. ಆವಾಗಲಿಂದನೇ ಶುರು ಮಾಡಬೇಕು.
ಈಗ ಯು ಕ್ಯಾನ್ ಸಿ ದ ಚಿಲ್ಡ್ರನ್, ಯು ಸೇ ನೋ ಟು ದೆಮ್, ದರ್ acceptance is very bad. They don't accept no easily. ಬಿಕಾಸ್ ಇದಾಗಿರೋದ್ರಿಂದ Because they are more intelligent. The recent generations, they don't know how to handle that intelligence. That is the reason. ಫಸ್ಟ್ಲಿ ನಾವು ಮೈ ನೆಕ್ಸ್ಟ್ ಕ್ವೆಶನ್ ಇಸ್ ಈ ಇಂಟೆಲಿಜೆನ್ಸು ಇವತ್ತಿನ ಜನ್ರೇಷನ್ಗೆ ಜಾಸ್ತಿ ಇರೋದು ಜೀನ್ಸಿಂದನಾ ಅಥವಾ ವಾತಾವರಣ ಎಕ್ಸ್ಪೋಜರಿಂದ? Exposure, genes, everything, environmental, all. Because the information a child gets now within 2-3 years is much way higher than what we got. ಈಗ ನೀವು ಚಿಕ್ಕವರಿದ್ದಾಗ ಈಗ ಏನಾದರೂ ಬೇಕಂದರೆ ಒಂದು 10 ಸತಿ ಬೇಡ್ಕೋಬೇಕು ಮನೆಯಲ್ಲಿ, ನನಗೆ ಸೈಕಲ್ ಬೇಕು. ಫಸ್ಟ್ ಕೇಳಿದ ತಕ್ಷಣ ದ ಆನ್ಸರ್ ವಾಸ್ ನೋ. ವಿ ಶುಡ್ ಆಸ್ಕ್ ಸಮ್ಟೈಮ್ಸ್, ವಿ ಶುಡ್ ವೆಯ್ಟ್ ಆ್ಯಂಡ್ ಪ್ಲೀಸ್ ಆ್ಯಂಡ್ ದೆನ್ ವಿ ಯೂಸ್ ಟು ಗೆಟ್. ಬಟ್ ಈಗಿನ ಜನ್ರೇಷನಲ್ಲಿ ಬಿಫೋರ್ ದೇ ಆಸ್ ದ ಸೈಕಲ್ ವಿಲ್ ಬಿ ದೇರ್. ಬಿಫೋರ್ ದೇ ವಾಂಟ್ ಎನಿಥಿಂಗ್ ಇಟ್ ವಿಲ್ ಬಿ ರೆಡಿ. ಬಿಕಾಸ್ ವಿ ಫೀಲ್ ನಮಗೇನು ಸಿಗಲಿಲ್ಲ, ನಮ್ಮ ಮಕ್ಕಳಿಗೆಲ್ಲ ಸಿಗಬೇಕು ಅನ್ನೋ ಒಂದು ಮನ್ಸ್. ಬಟ್ ವಾಟ್ ದೇ ಥಿಂಕ್ ಇಸ್ ಇಟ್ಸ್ ಆಲ್ ಮೈ ಡಿಮ್ಯಾಂಡ್, ಐ ನೀಡ್ ದಟ್. ನೋ ಅಂದರೆ ದೇ ವೆರಿ ಡಿಫಿಕಲ್ಟ್ ಟು ಅಕ್ಸೆಪ್ಟ್ ಫಾರ್ ದೆಮ್. ಸೊ ವಿ ಶುಡ್ ಟೀಚ್ ದೆಮ್ ನೋ ಟು ಸರ್ಟನ್ ಥಿಂಗ್ಸ್. ಸೊ ಟಿಪ್ಸ್ ಟು ಟೀಚ್ ನೋ ಟು ಪೇರೆಂಟ್ಸ್ ಈಗ ಅಂದರೆ ಹೆಂಗೆ? ವಿ ಶುಡ್ ಬಿ ಸ್ಟ್ರಾಂಗ್ ಎನಫ್. ಈಗ ಸಪೋಸ್ ದ ಈಗ ಹೋಗ್ತಾರೆ, ದಿಲ್ ಸಿ ಅ ಡಾಲ್, ದಿಲ್ ಸೆ ಐ ವಾಂಟ್ ಇಟ್. ಯು ಶುಡ್ ಸೇ ದೆಮ್ ನೋ. ಇಟ್ ಈಸ್ ನಾಟ್ ದಟ್ ವಾಟ್ ಎವರ್ ದೇ ಆರ್ ಶುಡ್ ಬಿ ಗಿವನ್. ದೇ ಶುಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್ ಐ ವಿಲ್ ನಾಟ್ ಗೆಟ್ ವಾಟ್ ಎವರ್ ಐ ವಾಂಟ್. ಐ ಶುಡ್ ಅಕ್ಸೆಪ್ಟ್ ನೋ, ಓಕೆ ಮೇ ಬಿ ಲೇಟರ್ ಆರ್ ಸಮ್ ಟೈಮ್ ಲೇಟರ್. ಆ ಥರ ಇದು. ಈಗೇನಾಗುತ್ತೆ, ಒನ್ಸ್ ದೇ ಸ್ಟಾರ್ಟ್ ಗೆಟಿಂಗ್ ವಾಟ್ ಎವರ್ ದೇ ವಾಂಟ್, ದೇ ಬಿಕಮ್ ಸ್ಟಬರ್ನ್. ಕೇಳಿದ್ದು ಕೊಡಲೇಬೇಕು, ಮೊಬೈಲ್ ಬೇಕಂದರೆ ಕೊಡಲೇಬೇಕು, ಇಲ್ಲ ಅಂದರೆ ಚಂಡಿ ಮಾಡ್ತಾರೆ. ಸೊ ದಟ್ ಡಿಸಿಪ್ಲಿನ್ ಅಂಡ್ ಥಿಂಗ್ ಶುಡ್ ಸ್ಟಾರ್ಟ್ ಅಟ್ ಅರೌಂಡ್ 2 to 3 years. ಆ್ಯಂಡ್ ರೆಸ್ಪೆಕ್ಟ್. ಈಗ ಮನೆಯಲ್ಲಿ ಒಂದು ಮಗುಗೆ ನೀರು ತೊಗೊಂಬ ಅಂದರೆ ವಿ ಯೂಸ್ ಟು ಗೋ ಗೆಟ್ the water. Now if you say, they will sit and say, no mummy I can't do, you take the water. ಹಂಗಂದಾಗ ಇವ್ರ ಅಪ್ಪ ಅಮ್ಮ ಏನು ಮಾಡಬೇಕು? You should make them do. ಮತ್ತೆ ಹೇಳಬೇಕು, ಹೋಗಪ್ಪ, You ಊರೇ have to ಬಿಡೋಂಗಿಲ್ಲ. get, yeah. The thing is, we are protective to our children. We say, okay, let her be, I will get it done ಅಂತವೆ. ಈಗ ಮನೆಯಲ್ಲಿ ಮಕ್ಕಳು ಈಗ ನೋಡ್ತೀರ, ಯಾರಾದರೂ ರಿಲೇಟಿವ್ಸ್ ಬಂದರೆ ಮುಂಚೆಲ್ಲ ವಿ ಯೂಸ್ ಟು ಗೋ ಆ್ಯಂಡ್ ಸ್ಪೀಕ್ ಟು ದೆಮ್. ನೌ ಇಫ್ ಯು ಸಿ ದ ಜನ್ರೇಷನ್, ದೇ ವಿಲ್ ಗೋ ಇನ್ ಟು ರೂಮ್ ಆ್ಯಂಡ್ ಲಾಕ್ ವಿತ್ ದ ಫೋನ್. They'll not come and socialize because they don't want that socialization. They are more into mobile. So this mobile can hamper the way a person thinks in the first few years of life. That's why always we say 0 screen time between 2 to 3 years. So that we should do more of human engagement, more of socialization, teach them values and other things rather than they seeing mobile and going into their own. ಟ್ರೂ ದ್ಯಾಟ್. ಆಮೇಲೆ ಬೇಕಾಗೇ ಇರಲ್ಲ ಯಾರಿಗೂ, ಡಿಪೆಂಡೆನ್ಸಿನೇ ಇರಲ್ಲ ಅವ್ರಿಗೆ. That's what we are seeing. ಸೊ ನಾವು ದ್ಯಾಟ್ ವಿ ಸ್ಪೋಕ್ ಅಬೌಟ್ ಮಕ್ಕಳ ಬ್ರೈನ್ ಹೆಂಗಿರುತ್ತೆ, ದೊಡ್ಡವ್ರ ಬ್ರೈನು, ಪ್ಲಸ್ ಇವತ್ತಿನ ಮಕ್ಕಳ ಪ್ರಾಬ್ಲಮ್ಸು, ಹೌ ಟು ಅಡ್ರೆಸ್ ಇಟ್. ಮೂವಿಂಗ್ ಆನ್ ಟು ಈ ADHD. ಐ ಥಿಂಕ್ ಟುಡೇ ಈಗ ದೊಡ್ಡವರಲ್ಲಿ ಆ್ಯಂಗ್ಸೈಟಿ, ಡಿಪ್ರೆಷನನ್ನು ಹೆಂಗೆ ಒಂದು ನೀರಿನ ಥರ ಚೆಲ್ತಾ ಇದ್ದೀವೋ, ಮಕ್ಕಳಲ್ಲಿ ಈ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡಿದ್ದೀವ, ಅಥವಾ ಸುಮ್ಮನೆ ಮಕ್ಕಳು ಚುರುಕಾಗಿದ್ದಾರೆ, ಹೈಪರ್ ಇದ್ದಾರೆ ಅಂದ ತಕ್ಷಣ ಅವಿ ಲೇಬಲಿಂಗ್ ADHD ರ್ಯಾಂಡಮ್ಲಿ ಡಾಕ್ಟರ್? So we sometimes they get over labeled also. We should know ADHD ಅಂದರೆ ಏನು ಅಂತ. ADHD ಅಂದರೆ ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆ್ಯಕ್ಟಿವ್ ಡಿಸಾರ್ಡರ್. ಇದರಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ. ಒಂದು ಅಟೆನ್ಷನ್ ಡೆಫಿಸಿಟ್ ಅಂದರೆ ಗಮನ ಕೊಡೋಕ್ಕಾಗಲ್ಲ. ಈಗ ಇಲ್ಲಿ ಒಂದು ಪೇಜ್ ಬರೀತಾರೆ, ಸಡನ್ನಾಗಿ ಒಂದು ಬರೆದು ದೇ ಗೆಟ್ ಡಿವೇಟೆಡ್. ಬರಿ ಅಂತ ಒಂದು 10 ಸತಿ ಹೇಳಬೇಕು. ದೇ ಕಾಂಟ್ ಕಾನ್ಸಂಟ್ರೇಟ್ ಆನ್ ಒನ್ ಟಾಪಿಕ್ ಫಾರ್ ಲಾಂಗರ್ ಟೈಮ್. ಸೆಕೆಂಡ್, ಹೈಪರ್ ಆ್ಯಕ್ಟಿವ್. ಹೈಪರ್ ಆ್ಯಕ್ಟಿವ್ ಅಂದರೆ ಒಂದು ಕಡೆ ಸುಮ್ಮನೆ ಇರೋಕ್ಕಾಗಲ್ಲ. ದೇ ಕೀಪ್ ಆನ್ ರೋಮಿಂಗ್ ಆರ್ ದೇ ಹ್ಯಾವ್ ದಿಸ್ ಫಿಜಿಟಿಂಗ್. ಕೈಕಾಲು ಹಿಂಗೆ ಒಂದು ಕಡೆ ಕೂರ್ತಾರೆ, ಬಟ್ ಸಮ್ ಬಾಡಿ ಪಾರ್ಟ್ ಶುಡ್ ಬಿ ಕೀಪ್ ಆನ್ ಮೂವಿಂಗ್. ವಿ ಕಾಲ್ ಇಟ್ ಆಸ್ ಫಿಜಿಟಿಂಗ್ ಆರ್ ರೆಸ್ಟ್ಲೆಸ್ನೆಸ್. ಆ್ಯಂಡ್ ದೇ ಕೆನಾಟ್ ಸಿಟ್ ಆ್ಯಂಡ್ ವೆಯ್ಟ್ ಫಾರ್ ದ ಟರ್ನ್. ಆನ್ ದ ಗೋ ಹೋಗ್ಬಿಡ್ಬೇಕಲ್ಲಿ, ಇಲ್ಲಿ ಹೋಗ್ಬೇಕು, ಅಲ್ಲಿ ಹೋಗ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಆ್ಯಂಡ್ ಥರ್ಡ್ ಈಸ್ ಇಂಪಲ್ಸಿವಿಟಿ ಅಂತೀವಿ. ಅಂದರೆ ಸಡನ್ನಾಗಿ ದೇ ಗೋ ಜಂಪ್ ಆ್ಯಂಡ್ ಡೂ ಸಮಥಿಂಗ್. ವಿ ಕಾಲ್ ಇಟ್ ಆಸ್ ಇಂಪಲ್ಸ್. ಸೊ ದೀಸ್ 3 ಕಾಂಪೊನೆಂಟ್ಸ್ ಆರ್ ದೇರ್ ಇನ್ ADHD. ಒಬ್ಬೊಬ್ಬರಿಗೆ ಒಂದೊಂದು ಜಾಸ್ತಿ ಇರುತ್ತೆ. ಪ್ರಿಡಾಮಿನೆಂಟ್ಲಿ ಸಮ್ ವಿಲ್ ಹ್ಯಾವ್ ಇನ್ಅಟೆನ್ಷನ್, ಪ್ರಿಡಾಮಿನೆಂಟ್ಲಿ ಸಮ್ ವಿಲ್ ಹ್ಯಾವ್ ಹೈಪರ್ ಆ್ಯಕ್ಟಿವ್, ಸಮ್ ವಿಲ್ ಹ್ಯಾವ್ ಇಂಪಲ್ಸಿವಿಟಿ, ಆರ್ ದೇ ಕ್ಯಾನ್ ಹ್ಯಾವ್ ಅ ಮಿಕ್ಸ್ ಮ್ಯಾಚ್ ಆಫ್ ಆಲ್ ದೀಸ್ 3. ವಾಟ್ ಕಾಸಸ್ ದಿಸ್ ಡಾಕ್ಟರ್? ಐ ವಿಲ್ ಕಮ್ ಟು ದಟ್. ಸೊ how to diagnose ಅನ್ನೋದಕ್ಕೆ, see, every child is hyperactive till 3 to 4 years of age, which we take it as normal. We don't diagnose very early.
ಒನ್ಸ್ ಅಬೋವ್ 5 to 6 years ಅಂದರೆ ವಿ ಹ್ಯಾವ್ ಅ DSM 5 ಕ್ರೈಟೀರಿಯಾ ಅಂತ ಹೇಳ್ತೀವಿ. ಬಟ್ ಟು ಬಿ ಲಿಮಿಟೆಡ್ ADHD ಅಂದರೆ ದೇರ್ ಶುಡ್ ಬಿ ಇನ್ 2 different ಪ್ಲೇಸಸ್. ಓಕೆ, Meaning? ಅಂದರೆ ಸ್ಕೂಲಲ್ಲೂ ಇರಬೇಕು, ಮನೆಯಲ್ಲೂ ಸಿಮ್ಟಮ್ಸ್ ಇರಬೇಕು. ಈಗ ಸ್ಕೂಲಲ್ಲೆಲ್ಲ ಚೆನ್ನಾಗಿದ್ದಾನೆ, ನೋ ಕಂಪ್ಲೇಂಟ್, ಮನೇಲಿ ಮಾತ್ರ ಅಂದರೆ ವಿ ಕ್ಯಾನಾಟ್ ಡಯಾಗ್ನೋಸ್. ಓಹೋ, ಸ್ಕೂಲಲ್ಲೂ ಅವನು ಗಲಾಟೆ ಇರಬೇಕು. ಟೀಚರ್ ಕಂಪ್ಲೇಂಟ್ಸ್ ಏನಿರುತ್ತೆ, ಇವನು ಒಂದು ಕಡೆ ಕೂಡಲ್ಲ, ನಾನು ಪಾಠ ಮಾಡ್ತಾಯಿದ್ರೆ ಗಮನ ಮಾಡಲ್ಲ, ಬೇರೆ ಮಕ್ಕಳ ಜೊತೆ ಮಾತಾಡ್ಕೊಂಡು ಡಿಸ್ಟರ್ಬ್ ಮಾಡ್ತಾನೆ. ಸೊ ದೀಸ್ ಸಿಮ್ಟಮ್ಸ್ ಶುಡ್ ಬಿ ದೇರ್ ಇನ್ ಸ್ಕೂಲ್, ಹೋಮ್ ಆರ್ 2 different ಪ್ಲೇಸಸ್. ಆ್ಯಂಡ್ ವಿ ಹ್ಯಾವ್ ಅ ಕ್ವಶನೇರಲ್ಲಿ ಎಲ್ಲ ಚೆಕ್ ಮಾಡ್ತೀವಿ, ಎಷ್ಟು ಯಾವ್ಯಾವುದು ಎಷ್ಟೆಷ್ಟಿದೆ ಅಂತ. ಕಾರ್ನರ್ಸ್ ರೇಟಿಂಗ್ ಸ್ಕೇಲ್ ಅಂತ ಹೇಳ್ತೀವಿ, ಅವ್ರ ADHD ಸ್ಕೋರಿಂಗ್ ಸಿಸ್ಟಮ್ಸ್ ಇರುತ್ತೆ. ಅದನ್ನು ಹಿಸ್ಟ್ರಿ ತೊಗೊಂಡು ವಿ ಡೂ ಅ ಸ್ಕೋರಿಂಗ್ ಆ್ಯಂಡ್ ಫೈಂಡ್ ಔಟ್ ವೆದರ್ ಹಿ ಫಿಟ್ಸ್ ಇನ್ ಟು ADHD ಆರ್ ನಾಟ್. ಒನ್ಸ್ he has that ADHD symptoms, he has issues at school, ಪರ್ಫಾರ್ಮೆನ್ಸ್ ಡೌನ್ ಆಗ್ತಾ ಇದೆ, ತುಂಬ ಇಶ್ಯೂ ಆಗ್ತಾ ಇದೆ ಅಂದರೆ ದೆನ್ ವಿ ಸ್ಟಾರ್ಟ್ ವಿತ್ ಬಿಹೇವ್ರಲ್ ಥೆರಪಿ. ಆ್ಯಂಡ್ ಇಫ್ ಇಟ್ ಈಸ್ ಸಿವಿಯರ್ ನಾಟ್ ಕಮ್ಮಿಂಗ್ ಡೌನ್ ವಿತ್ ಒನ್ಲಿ ಥೆರಪಿ, ದೆನ್ ವಿ ಆ್ಯಡ್ ಮೆಡಿಕೇಷನ್ಸ್ ಟು ಇಂಪ್ರೂವ್ ದ ಕಾನ್ಸಂಟ್ರೇಷನ್ ಆ್ಯಂಡ್ ಅಟೆನ್ಷನ್ಸ್. ವೆನ್ ವಿ ಹ್ಯಾವ್ ವೇರಿಯಸ್ ಮೆಡಿಕೇಷನ್ಸ್ ಲೈಕ್ ಸ್ಟಿಮ್ಯುಲೆನ್ಸ್, ಅಟಮೋಕ್ಸಿಟಿನ್, ಮಿಥೈಲ್ಫೆನಿಡೇಟ್ ಅಂತೆಲ್ಲ. ಸೊ ವಿ ಗಿವ್ ದಟ್ ಮೆಡಿಕೇಷನ್ಸ್, ಅಲಾಂಗ್ ವಿತ್ ದಟ್ ವಿ ನೀಡ್ ಟು ಡೂ ಥೆರಪಿ. ಈ ಬಿಹೇವಿಯರಲ್ ಥೆರಪಿನಲ್ಲಿ ಏನೇನು ಬರುತ್ತೆ? ಅಂದರೆ ಈ ಸೈಕಾಲಜಿಸ್ಟ್ ಇರ್ತಾರೆ ಒಬ್ಬರು, there will be dedicated 1:1. They sit with them and they do lot of activities, and during that activities they train the child how to behave. ಈಗ ಏನಾಗುತ್ತೆ ಅಂದರೆ ಮನೆಯಲ್ಲಿ ನೀವು ಎಷ್ಟು ಮಕ್ಕಳಿಗೆ ಹೌ ಮಚ್ ಎವರ್ ದ ಮದರ್ ಸೇಸ್, ದೇ ಹ್ಯಾವ್ ಅ ಬ್ಯಾರಿಯರ್, ಇಟ್ ವಿಲ್ ಯಾಕೆ? ರಿಫ್ಲೆಕ್ಟ್. ಈಗ ಫಾರ್ ಎಕ್ಸಾಂಪಲ್ ಅಟ್ ಯುವರ್ ವರ್ಕ್ ಪ್ಲೇಸ್, ವಾಟ್ ಎವರ್ ಯುವರ್ ಬಾಸ್ ಸೇಸ್ ಯು ವಿಲ್ ಡೂ. ಮನೆಯಲ್ಲಿ ಅಮ್ಮ ಹೇಳಿದ್ದು ಮಾಡ್ತೀರಾ? ವಿ ಡೋಂಟ್ ಡೂ. ದಟ್ಸ್ ದ ನೇಚರ್. ಸೊ ಇಲ್ಲೇನಾಗುತ್ತೆ, ದ ಥೆರಪಿಸ್ಟ್ ಅಂದರೆ ಗುರುಗಳು ಏನು ಹೇಳ್ತಾರೋ ದೇ ಸ್ಟಾರ್ಟ್ ಲಿಸ್ನಿಂಗ್ ಟು ದೆಮ್. ಫಾರ್ ಎಕ್ಸಾಂಪಲ್ ಮೈ ಡಾಟರ್, ವೆನ್ ಐ ಸೇ ಶಿ ಮೇ ನಾಟ್ ಡೂ, ಬಟ್ ಶಿ ವಿಲ್ ಸೇ ಮೈ ಟೀಚರ್ ಸೆಡ್ ಐ ವಿಲ್ ಡೂ. ಸೊ ಅದನ್ನ ಅಪ್ಪ ಅಮ್ಮಂದ್ರು ರೀಡ್ ಮಾಡಬೇಕು. ಹಾಂ, ಕೇಳ್ತಾರಾ ನನ್ನ ಹಾಂ, ಮಾತು? ಯಾ, ಸಿ ವಾಟ್ ಪೇರೆಂಟ್ಸ್ ಫೀಲ್ ವೆನ್ ಐ ಸೇ ಈಸ್ ನಾಟ್ ಡೂಯಿಂಗ್, ವೆನ್ ಸಂಬಡಿ ಸೇಸ್ ಈಸ್ ಡೂಯಿಂಗ್, ದೇ ಗೆಟ್ ಅಫೆಂಡೆಡ್. ಬಟ್ ದಟ್ಸ್ ಹೌ ದ ನೇಚರ್ ಇಸ್. ಈ ಥೆರಪಿಸ್ಟ್ ಏನು ಮಾಡ್ತಾರೆ, ಗುರುಗಳ ಥರ ಅವ್ರನ್ನ ಟ್ಯೂನ್ ಮಾಡ್ತಾರೆ. they start listening to them and they change the behavior in a pattern manner, so it will fix. And ಈ ಮೆಡಿಕೇಷನ್ಗೆ ತುಂಬ ಜನ ದೇ ಆರ್ ಸ್ಕೇರ್ಡ್, ಅಡಿಕ್ಟ್ ಆಗಿಬಿಡ್ತಾರೆ, ಬ್ರೈನ್ ಡ್ಯಾಮೇಜ್ ಆಗುತ್ತೆ. ನಿಜಾನ ಅದು? ಇಲ್ಲ, ದಟ್ಸ್ ನಾಟ್ ಲೈಕ್ ದಟ್. ಸೊ ಈಗೇನಾಗುತ್ತೆ, ದೇ ಹ್ಯಾವ್ ಅ ನ್ಯೂರೋಕೆಮಿಕಲ್ ಇಂಬ್ಯಾಲೆನ್ಸ್ ಇನ್ ದ ಬ್ರೈನ್ ವಿಚ್ ಇಸ್ ಕಾಸಿಂಗ್ ADHD. ಈ ಸೆರಟೋನಿನ್, ಡೋಪಮಿನ್ ಅನ್ನೋದು ತುಂಬ ಹಾರ್ಮೋನಲ್ ನ್ಯೂರೋಕೆಮಿಕಲ್ಸ್ ಇರುತ್ತೆ. ಡ್ಯೂ ಟು ದ ಆಲ್ಟ್ರೇಷನ್ ಇನ್ ದಟ್ ದೇ ಆರ್ ಹೈಪರ್ ಆಕ್ಟಿವಿಟಿ. ಬೇಸಿಕ್ಲಿ ಪೀಪಲ್ ಥಿಂಕ್ ದೇ ಹ್ಯಾವ್ ಮೋರ್ ಎನರ್ಜಿ, ಅಂಡ್ ಇದು ಆ ಥರ ಅಲ್ಲ ಸೊ ಅವರು. ಇಟ್ಸ್ ಆಲ್ ದ ಬ್ರೈನ್ ಕೆಮಿಕಲ್ಸ್ ಡೂಯಿಂಗ್ ದಟ್. ಬೇಸಿಕ್ಲಿ ದೇ ಆರ್ ಅಂಡರ್ ಸ್ಟಿಮ್ಯುಲೇಟೆಡ್ ಇನ್ ದ ಬ್ರೈನ್, ಸೊ ದೇ ಕೀಪ್ ಆನ್ ಮೂವಿಂಗ್ ಟು ಸ್ಟಿಮ್ಯುಲೇಟ್ ದೆಮ್ ಟು ದೇ ಮೇನ್ ರಾಮನ್. So we give stimulants to them so that it stimulates the brain and they remain calm. So the funda is totally different than what parents think. ಇದರಲ್ಲಿ ಮಿಸ್ಕನ್ಸೆಪ್ಷನ್ಸ್ ಇದೆ. ಲೈಕ್ ಅವ್ರು ತುಂಬ ಎನರ್ಜಿ ಇದೆ, ಫುಲ್ ಎಕ್ಸಾಸ್ಟ್ ಮಾಡಿಬಿಟ್ರೆ ಚೆನ್ನಾಗಿ ಆಗ್ತಾರೆ, ಚಾಕ್ಲೇಟು ಶುಗರ್ ಕೊಟ್ಟರೆ ಹೈಪರ್ ಆ್ಯಕ್ಟಿವ್ ಆಗ್ತಾರೆ, ಅದನ್ನೆಲ್ಲ ಕಟ್ ಮಾಡಿದ್ರೆ ದೇ ವಿಲ್ ನಾಟ್ ಹ್ಯಾವ್ ಎನರ್ಜಿ. ಇವನು ಇರೋದೇ ಹಿಂಗೆ, ಬೇರೆ ಎಲ್ಲ ಓದೋದು ಎಲ್ಲ ಡೌನ್ ಆಗುತ್ತೆ ಬಿಕಾಸ್ ದೇ ಕಾನ್ ಕಾನ್ಸಂಟ್ರೇಟ್. ಸೊ ದೇ ಗೆಟ್ ಸ್ಕೋಲ್ಡಿಂಗ್ಸ್, ಎಲ್ಲ ಚೆನ್ನಾಗಿದ್ದಾನೆ ಇವ್ನು ಕೂತ್ಕೊಂಡು ಓದಲ್ಲ, ಬಟ್ ದೇ ಡೋಂಟ್ ರಿಯಲೈಸ್ ವಾಟ್ ಪ್ರಾಬ್ಲಮ್ ಹಿ ಹ್ಯಾಸ್. ಸೊ ಈ ಥರ ಮಿಸ್ಕನ್ಸೆಪ್ಷನ್ಸ್ ಆರ್ ಮೆನಿ ಇನ್ ADHD. ಔಷಧಿ ಕೊಡಬಾರ್ದು, ಹಂಗೆ ಇಂಪ್ರೂವ್ ಮಾಡಬೇಕು. ಸೊ ದೇ ಆಫ್ಟರ್ ಅ ಪಾಯಿಂಟ್ ಅಲಾಂಗ್ ವಿತ್ ADHD ದೇ ವಿಲ್ ಹ್ಯಾವ್ ಬಿಹೇವ್ರಲ್ ಇಶ್ಯೂಸ್ ಆಲ್ಸೋ. ಸ್ಟಬರ್ನೆಸ್ಸು, ಕೋಪ, ಹಠ, ಅಗ್ರೆಸಿವ್ನೆಸ್ ಎಲ್ಲ ಬರ್ಬೋದು. ಬಟ್ ಪ್ಯೂರ್ ADHD ದೇ ವಿಲ್ ಹ್ಯಾವ್ ಒನ್ಲಿ ಅಟೆನ್ಷನ್ ಪ್ರಾಬ್ಲಮ್ಸ್. ಸೊಲ್ಯೂಷನ್ ಟು ದಿಸ್ ಅಪಾರ್ಟ್ ಫ್ರಮ್ ಮೆಡಿಕೇಶನ್? ಥೆರಪಿ, ಬಿಹೇವ್ರಲ್ ಥೆರಪಿ. ಅಲ್ಲಿ ಅವರು ಒನ್ ಆನ್ ಒನ್ ಹೇಳ್ಕೊಟ್ಟು ದೇ ವಿಲ್ ಟ್ರೈ ಟು ಟ್ಯೂನ್ ಹಿಮ್ ಇನ್ ಅ ಸ್ಟ್ರಕ್ಚರ್ಡ್ ಮ್ಯಾನರ್. ವಾಟ್ ಆರ್ ದ ಕಾಮನ್ ಎಕ್ಸಸೈಸಸ್ ಯೂಶಲಿ ADHD ಕೊಡೋದು? ಎಕ್ಸಸೈಸಸ್, ಈ ವಾಟ್ ನಾರ್ಮಲಿ ಪೀಪಲ್ ಥಿಂಕ್ ಎಕ್ಸಾಸ್ಟಿವ್ ಎಕ್ಸಸೈಸ್ ಮಾಡಿದ್ರೆ ದೇ ವಿಲ್ ಬಿಕಮ್ ನಾರ್ಮಲ್. ದೇ ವಿಲ್ ಒನ್ಲಿ ಗೆಟ್ ಟಯರ್ಡ್ ಲೈಕ್ ಎನಿ ಆಫ್ ಅಸ್. ಈಗ ನೀವು 1 hour ಸೈಕ್ಲಿಂಗ್ ಮಾಡಿದ್ರೆ ಯು ವಿಲ್ ಗೆಟ್ ಟಯರ್ಡ್. ದ ಸೇಮ್ ವೇ ದ ADHD kid also will get tired, he will go sleep, next day again is the same. So any exercise is good, not like for ADHD ಇದು ಮಾಡಿ swimming is good, cycling, skating, Mental all exercise? these things. That is what we need to teach them. ಈಗ ಯೋಗ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತಾರೆ,
ಬಟ್ ಕ್ಯಾನ್ ಯು ಟೀಚ್ ಅ 5 year 6 year old ಟು ಡೂ ಯೋಗ? ವಿಲ್ ಈ ಸಿಟ್ ಅಂಡ್ ಡೂ? ನಾವೇ ಮಾಡೋಕ್ಕಾಗಲ್ಲ. ವಿ ಕಾಂಟ್ ಎಕ್ಸ್ಪೆಕ್ಟ್ ದೆಮ್ ಟು ಡೂ ಮಿರಾಕಲ್ಸ್. ಜಸ್ಟ್ ಮೆಡಿಟೇಷನ್ ಹಾಕಿದ್ರೆ ಚೆನ್ನಾಗಿ ಆಗ್ತಾನೆ, ಡ್ಯಾನ್ಸ್ ಹಾಕಿದ್ರೆ ಚೆನ್ನಾಗಿ ಆಗ್ತಾನೆ, ಇಲ್ಲ. he needs to be trained how to control his energy. And ADHD is a long term diagnosis, it is not short term. It's a personality like autism. Once he is ADHD, he'll have those features for the rest of his life. We do see in adults also. ಹೌದಾ? ತುಂಬ ಗಡಿಬಿಡಿ ಇರ್ತಾರೆ, ಒಂದು ಕಡೆ ಇರಲ್ಲ. ದೇ ಕೀಪ್ ಫ್ರೀಕ್ವೆಂಟ್ಲಿ ಚೇಂಜ್ ದ ಜಾಬ್ಸ್. ದೇ cannot concentrate on one job. They have their productivity will come down. And teenage ಅಲ್ಲಿ ADHD will have lot of issues. They are more prone for addiction, racing, biking. They cannot wait, and they are more into, they can be dragged into violence and other abusive behavior. They easily go for it. So we have to train them by 6 to 8 years to control and channelize their ADHD symptoms. So in future they'll not have issues. ಓ ಮೈ ಗಾಡ್, ಇಷ್ಟೊಂದಿದೆ ಡಾಕ್ಟ್ರೆ. ಈ ಮಧ್ಯ ಹ್ಯಾವ್ ಯು ಸೀನ್ ಕೇಸಸ್ ಮನೇಲಿ ಚೆನ್ನಾಗಿರ್ತಾರೆ, ಸ್ಕೂಲಲ್ಲಿ ಮಾತ್ರ ಫುಲ್ ಅಗ್ರೆಸಿವ್ ಆಗ್ತಾರೆ? Yes, that is also we get. The vice versa also is true. ಸ್ಕೂಲಲ್ಲೆಲ್ಲ ಚೆನ್ನಾಗಿರ್ತಾರೆ, ಮನೆಗೆ ಬಂದ ತಕ್ಷಣ ದೇ ಆರ್ ಲೈಕ್ ಹೆಲ್. ದೇ ಯೂಸ್ ಅಬ್ಯೂಸಿವ್ ಲ್ಯಾಂಗ್ವೇಜ್, ದೇ ಬೀಟ್, ದೇ ಬಿಕಮ್ ಅಗ್ರೆಸಿವ್. ಸ್ಕೂಲಲ್ಲಿ ಏನು ಕಂಪ್ಲೇಂಟ್ ಇಲ್ಲ. ದ ವೈಸ್ ವರ್ಸ, ಮನೆಯಲ್ಲಿ ಯೂಶ್ವಲಿ ದ ಸಿಮ್ಟಮ್ಸ್ ಆರ್ ಮಚ್ ಮೋರ್ ಇನ್ ಹೋಮ್ ದ್ಯಾನ್ ಸ್ಕೂಲ್. ಮೆನಿ ಚಿಲ್ಡ್ರನ್ ಇನ್ ಸ್ಕೂಲ್ ದೇ ಆರ್ ವೆರಿ ಗುಡ್. ಯಾಕದಂಗೆ? ಅದು ಸ್ಕೂಲಲ್ಲಿ ಅದೇ ಅಟ್ಮಾಸ್ಫಿಯರ್ ಇಸ್ ಡಿಫ್ರೆಂಟ್. ದೇ ಲರ್ನ್ ಸಮ್ ಡಿಸಿಪ್ಲಿನ್, ಟೀಚರ್ ಇರ್ತಾರೆ, ಸ್ವಲ್ಪ ಭಯ ಇರುತ್ತೆ, ದೇ ಡೂ. ಒನ್ಸ್ ದೇ ಆರ್ ಅಟ್ ಹೋಮ್, ಕಂಫರ್ಟ್ ಲೆವೆಲ್ ಇಸ್ ಮೋರ್. ದ ಮದರ್ ಇಸ್ ಯೂಶ್ವಲಿ ದ ಪಂಚಿಂಗ್ ಬ್ಯಾಗ್. ಏನೇನು ಅಲ್ಲಿ ಕಂಪ್ರೆಸ್ ಮಾಡ್ಕೊಂಡು ಬಂದಿರ್ತಾರೋ ದೇ ಬ್ಲಾಸ್ಟ್ ಓಪನ್ ಇನ್ ದ ಹೋಮ್. ಸೊ ದೇ ಬಿಕಮ್ ವೆರಿ ಅಗ್ರೆಸಿವ್. ವಾಟ್ ಎವರ್ ಮದರ್ ಸೇಸ್ ದೇ ಡೋಂಟ್ ವಾಂಟ್ ಟು ಲಿಸನ್, ಅಗ್ರೆಸಿವ್. ಈ ಥರ ಕೇಸಸ್ನ ವಿ ಶುಡ್ ಹ್ಯಾಂಡಲ್ ವಿತ್ ಥೆರಪಿ. ಆ್ಯಂಡ್ ಇಫ್ ಒನ್ಲಿ ಥೆರಪಿ ಡಸಂಟ್ ಸಫೈಸ್, we have to put them on certain medications which will help them. ಸೊ ಇಲ್ಲಿ ಎಸ್ಪೆಷಲಿ ಅಮ್ಮಂದ್ರಿಗೆ ಪಂಚಿಂಗ್ ಬ್ಯಾಗ್ ಆಗದೆ ಇರೋ ಥರ ಅಮ್ಮಂದ್ರಿಗೆ ಅಡ್ವೈಸ್ ಕೊಡೋದಾದರೆ? We have to see, especially in adolescent period, there is a lot of variation. The child feels, I know everything, everybody else is wrong. The parents keep on stressing, don't see mobile, don't do this, don't do. They give lot of instructions. So the children can't take that. So there where the rift comes. So always I advise, one step ನೀವು ಬರಬೇಕು, one step ಅವರು ಬರಬೇಕು. So both have to come down to one line where both will agree. When that is not happening, then you should take a counselor help and try to settle the issue rather than I think. And if you see the handling an ADHD child, you require lot of patience. Not easy. The mother should have parental counseling ಅಂತ ಹೇಳ್ತೀವಿ. They should know how to handle the child without losing their anger. ಈಗ ಇಫ್ ಯು ಸಿ, ಒಂದು ADHD ಕಿಡ್ ನನ್ನ ಕ್ಲಿನಿಕ್ ಬಂದರೆ, ಇನ್ ನೋ ಟೈಮ್ your adrenaline rise up. ಹಂಗೆ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಅದು ಕೀಳ್ತಾನೆ, ಇದು ಕೀಳ್ತಾನೆ, ದಟ್ ಟ್ರೋಫಿ. ಯು ವಿಲ್ ಡಿಸ್ಟರ್ಬ್ ದ ಕ್ಲಿನಿಕ್ ವಿದಿನ್ ಸೆಕೆಂಡ್ಸ್. ಸೊ ಯು ಶುಡ್, ಅಂಡ್ ದ ಮದರ್ ವಿಲ್ ಬಿ ಆರಾಮ್ಸೆ ಸಿಟ್ಟಿಂಗ್, ಅವ್ನು ಹಂಗೆ ಬಿಡಿ ಸರ್, ಬಟ್ ಐ ಆಮ್ ಸ್ಕೇರ್ಡ್, ಅದು ಮುರಿದಾಗ್ತೇನೆ ಅಂದ್ವಾ. ಸೊ ಯು ಕಾಂಟ್ ಟೇಕ್ ಹಿಮ್ ಟು ಎನಿ ನ್ಯೂ ಪ್ಲೇಸ್ ಆರ್ ಹೌಸ್ ಬಿಕಾಸ್ ದೇ ಆರ್ ವೆರಿ ಹೈಪರ್ ಆ್ಯಕ್ಟಿವ್. ದೇ ನೀಡ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್. So the parents should be trained how to handle him without getting on their nerves. So we call it as parental counseling. Even they require support. The next common is poor school performance we call in children. ಈಗ ಮಗು ಓದಲ್ಲ, ಸ್ಕೂಲಲ್ಲಿ ಮಾರ್ಕ್ಸ್ ಕಮ್ಮಿ ಆಗ್ತಾ ಇದೆ. ಸರ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಚೆನ್ನಾಗಿ ಓದ್ತಾ ಇದ್ದ, 5, 4th, 5th ಅಲ್ಲಿ ಫುಲ್ ಡೌನ್ ಆಗ್ತಾ ಇದ್ದಾನೆ. ದಿಸ್ ಈಸ್ ದ ಕಾಮನ್ ಕಂಪ್ಲೇಂಟ್ ವಿ ಗೆಟ್. ಸೊ ದೇ ಬ್ಲೇಮ್, ಓದಲ್ಲ ಅಂತ ಸುಮ್ಮನೆ ಮಗುನ ಬೈತಾರೆ. ಸೊ ಆಲ್ವೇಸ್ ಇಟ್ ಈಸ್ ನಾಟ್ ಲೈಕ್ ವೈ ಹಿ ಈಸ್ ನಾಟ್ ಡೂಯಿಂಗ್ ವೆಲ್ ಅನ್ನೋದು ನೋಡಬೇಕು. ಇದರಲ್ಲಿ ವಿ ಹ್ಯಾವ್ 2-3 ಇಶ್ಯೂಸ್. ಒನ್, ಲರ್ನಿಂಗ್ ಡಿಸಬಿಲಿಟಿ ಇರ್ಬೋದು, ಅಥವಾ ಒಂದು IQ ಅಂತೀವಿ, ದಟ್ ಈಸ್ ಇಂಟೆಲೆಕ್ಚುಯಲ್ ಕೋಶನ್, ಅದು ಕಮ್ಮಿ ಇರ್ಬೋದು, ಆರ್ ಈ ಮೇ ಹ್ಯಾವ್ ADHD, ಆರ್ ಆಲ್ 3 ಕ್ಯಾನ್ ಬಿ ಲಿಟಲ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಆಫ್ ದೀಸ್ 3. ಸೊ ವೆನೆವರ್ ಅ ಚೈಲ್ಡ್ ಹ್ಯಾಸ್ ಎ ಡಿಕ್ಲೈನ್ ಇನ್ ಪರ್ಫಾರ್ಮೆನ್ಸ್, we need to evaluate him rather than just simply scolding him. ಈಗ ಮೆಮೊರಿ ಇಶ್ಯೂನ, ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ವಾ, IQ ಕಮ್ಮಿ ಇದೆಯಾ, ಆರ್ ವಿ ಆರ್ ಡೀಲಿಂಗ್ ವಿತ್ ಸಮ್ ಅದರ್ ಪೆಥಾಲಜಿಕಲ್ ಲೈಕ್ ಫಿಟ್ಸ್ ಬರ್ತಾ ಇದೆಯಾ ಒಳಗೆ, ಸೈಲೆಂಟ್ ಸೀಜರ್ಸ್ ಅಂತ ಹೇಳ್ತೀವಿ, ಆ ಥರ ಏನಾದರೂ ಇದೆ, ಅನಿ ಅದರ್ ಆರ್ಗ್ಯಾನಿಕ್ ಕಾಸಸ್, ಅಂದರೆ ಬ್ರೈನಲ್ಲಿ ಏನಾದರೂ ಇಶ್ಯೂ ಇದ್ದು ಈಸ್ ಕಮ್ಮಿಂಗ್ ಡೌನಾ ಅನ್ನೋದು ವಿ ನೀಡ್ ಟು ಎವ್ಯಾಲ್ಯುವೇಟ್ ಆ್ಯಂಡ್ ಸಿ ವಾಟ್ ಈಸ್ ದ ಕಾಸ್.
ಬೇಸ್ಡ್ ಆನ್ ದಟ್ ವಿ ಪುಟ್ ಸಮ್ ನ್ಯೂಟ್ರೋಪಿಕ್ಸ್ ಅಂತ ಹೇಳ್ತೀವಿ. IQ, ಮೆಮೊರಿ, ಪ್ರಾಸೆಸಿಂಗ್ನ ಇಂಪ್ರೂವ್ ಮಾಡೋಕ್ಕೆ ದೇರ್ ಆರ್ ಸಮ್ ಸಪ್ಲಿಮೆಂಟ್ಸ್ ವಿಚ್ ಕ್ಯಾನ್ ಹೆಲ್ಪ್. ಆ್ಯಂಡ್ ನೆಕ್ಸ್ಟ್ ಇಸ್ ಅಟೆನ್ಷನ್ ಡೆಫಿಸಿಟ್ ಇವೆಲ್ಲ ಇದ್ದರೆ ವಿ ಸ್ಟಾರ್ಟ್ ಆನ್ ಸರ್ಟನ್ ಮೆಡಿಕೇಶನ್. ಆ್ಯಂಡ್ ದ ಮೇನ್ ಸ್ಟೇ ವಿಲ್ ಬಿ ಥೆರಪಿ, ಬಿಹೇವಿಯರಲ್ ಥೆರಪಿ ಫಾರ್ ADHD ಆ್ಯಂಡ್ ರೆಮಿಡಿಯಲ್ ಥೆರಪಿ ಅಂತ ಹೇಳ್ತೀವಿ, ದಟ್ ಈಸ್ ಫಾರ್ ಲರ್ನಿಂಗ್ ಡಿಸಬಿಲಿಟೀಸ್ ಆ್ಯಂಡ್ IQ. ಸೊ ಈ ಥರ ಥೆರಪಿ ಮಾಡಿ ವಿ ಕ್ಯಾನ್ ಡೆಫಿನೆಟ್ಲಿ ಬ್ರಿಂಗ್. ಇಫ್ ಯು ಸಿ ಮೋಸ್ಟ್ ಆಫ್ ಮೈ ಪೇಷಂಟ್ಸ್ ಆಫ್ಟರ್ ಸ್ಟಾರ್ಟಿಂಗ್ ವಿತ್ ಥೆರಪಿ ಆ್ಯಂಡ್ ಮೆಡಿಕೇಶನ್ಸ್, ಯು ಸಿ ಅಟ್ಲೀಸ್ಟ್ 30-40% ದೇ ಇಂಪ್ರೂವ್. ಫೇಲ್ ಆಗೋನು ಅಟ್ಲೀಸ್ಟ್ ಒಂದು 50%ಗೆ ಬರ್ತಾನೆ, 50ಯಲ್ಲಿರೋನು 80 ಬರ್ತಾನೆ. ಮೆನಿ ಚಿಲ್ಡ್ರನ್ ಹೂ ಆರ್ ಲೈಕ್ ನಾಟ್ ಪಾಸಿಂಗ್ ಹ್ಯಾವ್ ಕ್ಲಿಯರ್ ದರ್ ಎಕ್ಸಾಮ್ಸ್ ಆಫ್ಟರ್ ದ ಥೆರಪಿ ಆ್ಯಂಡ್ ಮೆಡಿಕೇಶನ್. So definitely it will make a change, but you should go in a structured way, see what is it, what is the cause, and treat accordingly. ಸೊ ಇಲ್ಲಿ ಸ್ಟ್ರಕ್ಚರ್ ಯೂಶಲಿ ಇಸ್ ಅಂದರೆ ರೆಮಿಡಿಯಲ್ ಥೆರಪಿ ಅಂತೀವಿ. ದೇರ್ ವಿಲ್ ಬಿ ಎ ಸೈಕಾಲಜಿಸ್ಟ್, ವಿ ಡೂ ಅನ್ IQ ಅಸೆಸ್ಮೆಂಟ್, SLD ಸ್ಕೋರಿಂಗ್, ADHD ಸ್ಕೋರಿಂಗ್, and see SLD? where is SLD ಅಂದರೆ ಸ್ಪೆಸಿಫಿಕ್ ಲರ್ನಿಂಗ್ ಡಿಸಬಿಲಿಟಿ. ಓಕೆ ಡಿಸ್ಲೆಕ್ಸಿಯಾ, ಡಿಸ್ಕ್ಯಾಲ್ಕುಲಿಯಾ ಅಂತೀವಿ. ರೈಟಿಂಗ್ ಕೆಲವರು ಓರಲಿ ಚೆನ್ನಾಗಿರ್ತಾರೆ, ಬರೆಯೋದು ಮಾತ್ರ ತೊಂದರೆ ಇರುತ್ತೆ. ಕೆಲವರು ಬರೀತಾರೆ, ಓರಲಿ ಪ್ರಾಬ್ಲಮ್. ಇನ್ನು ಕೆಲವರು ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ತುಂಬ ಮಾಡ್ತಾರೆ, ರಿವರ್ಸ್ ರೈಟಿಂಗ್, ಸಿನ ಹಿಂಗೆ ಬರೀತಾರೆ, ಡಿನ ಹಿಂಗೆ ಬರೀತಾರೆ. ಮತ್ತು ದೇ ಹ್ಯಾವ್ ದಿಸ್ ಕಾನ್ಸಂಟ್ರೇಷನ್ ಇಶ್ಯೂಸ್. ಮತ್ತು ಕ್ಯಾಲ್ಕುಲಿಯಂ, ಮ್ಯಾಕ್ಸ್ ಕಷ್ಟ ಇರುತ್ತೆ, ಬೇರೆ ಎಲ್ಲ ಓಕೆ, ಮ್ಯಾಕ್ಸ್ ಬಂದರೆ ದೇ ಆರ್ ಡೌನ್. ಸೊ ವಿ ನೀಡ್ ಟು ಫೈಂಡ್ ಔಟ್ ವಾಟ್ ಈಸ್ ಇಸ್ ಡಿಸಬಿಲಿಟಿ. ಈಸ್ ಇಟ್ ರೈಟಿಂಗ್, ರೀಡಿಂಗ್, ಓರಲಿ, ಮ್ಯಾಕ್ಸ್? ಬೇಸ್ಡ್ ಆನ್ ದಟ್ ವಿ ಹೆಲ್ಪ್ ದೆಮ್ ಟು ಡಿಕೋಡ್. ದೇ ಹ್ಯಾವ್ ಅ ಡಿಕೋಡಿಂಗ್ ಪ್ರಾಬ್ಲಮ್. ದೇ ಕೆನಾಟ್ ರೀಡ್ ಆ್ಯಸ್ ವಿ ರೀಡ್, ದೇ ಹ್ಯಾವ್ ಕನ್ಫ್ಯೂಷನ್. ಸೊ ಅವ್ರಿಗೆ ಇನ್ ಡೆಪ್ತ್ ಹೋಗಿ ಬೇಸಿಕ್ಕಿಂದ ಅವ್ರಿಗೆ ಹೇಳ್ಕೊಟ್ರೆ, ಒನ್ಸ್ ಯು ಟೀಚ್ ದೆಮ್ ದೆನ್ ದೇ ಕ್ಯಾನ್ ಡೂ ಬೆಟರ್. ಸೊ ಹಿಯರ್ ವೇರ್ ವಿ ನೀಡ್ ಟು ಗಿವ್ ದೆಮ್ ಸಮ್ ಟೈಮ್ ಆ್ಯಂಡ್ ಹೆಲ್ಪ್ ದೆಮ್. ಆ್ಯಂಡ್ ಇನ್ ಯೋರ್ ಈ 15 years ಜರ್ನಿ ತುಂಬ ಕೇಸಸನ್ನು ನೋಡಿರ್ತೀರಾ ದಟ್ ಹ್ಯಾಸ್ ಟಚ್ಡ್ ಯು ಪರ್ಸ್ನಲಿ, ಮೂವ್ಡ್ ಯು, ಡಿಸ್ಟರ್ಬ್ಡ್ ಯು. ಲೈಕ್ ಐ ಮೆನ್ಷನ್, ನಮ್ಮ ತಾಯಿ ಲೇಟ್ ಡಾಕ್ಟರ್ ಉಮಾ ಫಿಸಿಯೋಥೆರಪಿಸ್ಟ್ ಆಗಿದ್ದಾಗ ಶಿ ವಾಸ್ ವಿತ್ ಸ್ಪ್ಯಾಸ್ಟಿಕ್ ಸೊಸೈಟಿ ಆಫ್ ಕರ್ನಾಟಕ. ಅವ್ರ ಜಾಬ್ ಎಲ್ಲ ನಾನು ನೋಡ್ತಾ ಇದ್ದೆ. ಅಂದರೆ ಸೆರೆಬ್ರಲ್ ಪ್ಯಾಲ್ಸಿ ಇರೋರು, ಆಟಿಸ್ಟಿಕ್ ಕಿಡ್ಸು, ವಿಕಲಚೇತನರು ಎಲ್ಲರಿಗೂ ಫಿಸಿಯೋಥೆರಪಿ ಅಂತ ಬೇರೆ ಬೇರೆ ಲೆವೆಲಲ್ಲಿ ಕೊಟ್ಟಿದ್ದಾರೆ. ಆ್ಯಸ್ ಅ ಫ್ಯಾಮಿಲಿ ನಾನು ಅವ್ರ ಕಷ್ಟನ ನೋಡಿದಾಗ ಐ ಹ್ಯಾವ್ ಎಟ್ ಟೈಮ್ಸ್ ಫೆಲ್ಟ್ ಆ ವಯಸ್ಸಿಗೆ ಏನಪ್ಪ ಇದು ಹೀಗೆ ಅಂತ ಹಿಡಿದು ಇಟ್ ಇಸ್ ಸೋ ಅನ್ಫೇರ್ ದ ವರ್ಲ್ಡ್, ಎಲ್ಲ ಥರ ರಿಯಾಕ್ಷನ್ಸು ಬಂದಿರೋದು ಉಂಟು. ಆ್ಯಸ್ ಅ ಡಾಕ್ಟರ್ ಟುಡೇ, ವಾಟ್ ಆರ್ ದ ಕೇಸಸ್ ದಟ್ ಯು ಹ್ಯಾವ್ ಸೀನ್ ವಿಚ್ ಹ್ಯಾಸ್ ಮೂವ್ಡ್ ಯು ಪರ್ಸ್ನಲಿ, ಡಿಸ್ಟರ್ಬ್ಡ್ ಯು? Yeah, definitely. I feel very sorry for some of the mothers especially, because most of the time ಈ ಥರ ಸ್ಪೆಷಲ್ ಚೈಲ್ಡ್ ಅಂತೀವಲ್ಲ, ದ ಹೋಲ್ ಬ್ರಂಟ್ ಇಸ್ ಆನ್ ದ ಮದರ್. ಫ್ಯಾಮಿಲಿ ಸಪೋರ್ಟ್ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಎವ್ರಿಬಡಿ ವಿಲ್ ಟೇಕ್ ಅ ಸ್ಟೆಪ್ ಬ್ಯಾಕ್. ಮೋಸ್ಟ್ ಆಫ್ ದ ಟೈಮ್ ಇಟ್ ಈಸ್ ದ ಮದರ್ ಹೂ ಟೇಕ್ಸ್ ಕೇರ್. ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್ ದ ಕೆರಿಯರ್, ಟೈಮ್, ಮನಿ, ಎವ್ರಿಥಿಂಗ್ ಇಸ್ ಇನ್ವಾಲ್ವ್ಡ್. ಇದರಲ್ಲಿ 2 ಥರ, ಒಂದು ಆಟಿಸಮ್ ಚಿಲ್ಡ್ರನ್, ಇನ್ನೊಂದು ಡೆವಲಪ್ಮೆಂಟಲ್ ಡಿಲೇ ಚಿಲ್ಡ್ರನ್. ಈ ಆಟಿಸಮ್ ಚಿಲ್ಡ್ರನಲ್ಲಿ ಇಟ್ ಈಸ್ ಅನದರ್ ಲೆವೆಲ್ ಇಂಪ್ಯಾಕ್ಟ್. ಒನ್ಸ್ ಅ ಚೈಲ್ಡ್ ಇಸ್ ದೇರ್ ಇನ್ ಆಟಿಸಮ್ ಇನ್ ಅ ಫ್ಯಾಮ್ಲಿ, ದ ಹೋಲ್ ಫ್ಯಾಮ್ಲಿ ಗೆಟ್ ಡಿಸ್ಟರ್ಬ್. ಬಿಕಾಸ್ ಯಾರು ಒಪ್ಕೊಳ್ಳಲ್ಲ, ಸಪೋರ್ಟ್ ಇರಲ್ಲ. ಅವ್ರಾಗ ದೇ ಹ್ಯಾವ್ ಟು ಗೋ ಥ್ರೂ ದ ಜರ್ನಿ ಆ್ಯಂಡ್ ದೇ ಹ್ಯಾವ್ ಟು ಟೇಕ್ ದ ಚೈಲ್ಡ್ ಟು ಥೆರಪಿ ಡೈಲಿ. ದೇ ಕಾಂಟ್ ಪುಟ್ ದ ಚೈಲ್ಡ್ ಟು ನಾರ್ಮಲ್ ಸ್ಕೂಲ್. ಇಟ್ ರಿಕ್ವೈರ್ಸ್, ಈ ಬುದ್ಧಿಮಂದ ಸ್ಪೆಷಲ್ ಸ್ಕೂಲಲ್ಲೂ ಹಾಕೋಕ್ಕಾಗಲ್ಲ, ನಾರ್ಮಲ್ ಸ್ಕೂಲಲ್ಲೂ ಹಾಕೋಕ್ಕಾಗಲ್ಲ. ಸೊ ದೇ ರಿಕ್ವೈರ್ ಇಂಟಗ್ರೇಟೆಡ್ ಸ್ಕೂಲ್ಸ್ ಆರ್ ಅದರ್ ಟೈಮ್ ವೇರ್ ವಿಚ್ ಇಸ್ ವೆರಿ ಡಿಫಿಕಲ್ಟ್. ಅಫೋರ್ಡಬಿಲಿಟಿ ಇಸ್ ಎನ್ ಇಶ್ಯೂ. ಥೆರಪೀಸ್ ಇಟ್ಸ್ ಲಿಟಲ್ ಕಾಸ್ಟ್ಲಿ. ದೇ ಹ್ಯಾವ್ ಟು ಗೋ, ಕಮ್, ಟೈಮ್, ಮನಿ, ಎವ್ರಿಥಿಂಗ್. ಆ್ಯಂಡ್ ಔಟ್ಕಮ್ ಅಂದರೆ ಏನು ಒಂದು 3 months ಮಾಡಿದ್ರೆ ಇಂಪ್ರೂವ್ ಆಗ್ತಾನೆ ಅಂದರೆ ಇಲ್ಲ. ಇಟ್ಸ್ ಅ ಲಾಂಗ್ ಟರ್ಮ್, 1-2 years ಬೇಕಾಗುತ್ತೆ ಥೆರಪಿ ಎಲ್ಲ. ಸೊ ಎವ್ರಿ ಬ್ರಂಟ್ ಈಸ್ ಆನ್ ದ ಮದರ್. ದೇ ಹ್ಯಾವ್ ಟು ಸ್ಯಾಕ್ರಿಫೈಸ್ ದ ಕೆರಿಯರ್. ಜಾಬ್ ಬಿಟ್ಬಿಟ್ಟು ಹೋಮ್ ಸ್ಕೂಲಿಂಗ್ ಮಾಡ್ತಾರೆ ತುಂಬ ಜನ. ಸೊ ಇಟ್ ಈಸ್ ನಾಟ್ ಈಸಿ ಬಿಕಾಸ್ ಅಕ್ಸೆಪ್ಟೆನ್ಸ್, ಫ್ಯಾಮಿಲಿ, ಸ್ಟಿಗ್ಮಾ, ಎವ್ರಿಥಿಂಗ್ ಕಮ್ಸ್ ಟು ದೆಮ್ ಆ್ಯಂಡ್ ದೇ ಬ್ಲೇಮ್ ದ ಮದರ್. ಬ್ಯಾಡ್ ಪ್ಯಾರೆಂಟಿಂಗು, ಮೊಬೈಲ್ ಕೊಟ್ಟಿದ್ದೀರಾ, ಅದು ತಿನ್ನಿಸಿದ್ದೀರಾ, ಇದು ತಿನ್ನಿಸಿದ್ದೀರಾ ಅಂತ ದೇ ಹ್ಯಾವ್ ದರ್ ಓನ್ ಥಿಯರೀಸ್ ಫಾರ್ ಬ್ಲೇಮಿಂಗ್ ದೆಮ್. ಐ ಎಜುಕೇಟ್ ದೆಮ್ ದಟ್ ದಿಸ್ ಇಸ್ ನಾಟ್ ಸಮಥಿಂಗ್ ಯು ಹ್ಯಾವ್ ಡನ್. First remove that guilt feel from you. It is not that you have done something and the child got autism. It is by environmental genetic factors he has got. Now you should accept it and try to treat. ಈ ಟ್ರೀಟ್ಮೆಂಟ್ ಅಂದಾಗ ಮೆಡಿಕೇಶನ್ಸ್ ಆ್ಯಂಡ್ ಥೆರಪಿ ಅದು ಕೋರ್ ಮ್ಯಾನೇಜ್ಮೆಂಟ್ ಇನ್ ಆಟಿಸಮ್. ಈಗ ಮೆಡಿಕೇಶನ್ಸ್ ಏನಕ್ಕೆ ಕೊಡ್ತೀವಿ? ಒಂದು, ಕಾಗ್ನಿಟಿವ್ ಫಂಕ್ಷನ್ನ ಇಂಪ್ರೂವ್ ಮಾಡಬೇಕು. ನೆಕ್ಸ್ಟ್, ಬಿಹೇವಿಯರಲ್ ಇಶ್ಯೂಸ್ನ ಕಮ್ಮಿ ಮಾಡಬೇಕು. ಹೈಪರ್ ಆ್ಯಕ್ಟಿವ್ನ ಕಮ್ಮಿ, ಅಗ್ರೆಸಿವ್ ಸ್ಟೀರಿಯೋಟಿಪಿಸ್ನ
ಕಮ್ಮಿ ಮಾಡಬೇಕು, ಸ್ಲೀಪ್ ಡಿಸ್ಟರ್ಬೆನ್ಸ್ನ ಕಮ್ಮಿ ಮಾಡಬೇಕು. ಸೊ ಫಾರ್ ಈಚ್ ಆ್ಯಂಡ್ ಎವ್ರಿಥಿಂಗ್ ಯು ಹ್ಯಾವ್ ಒನ್ ಮೆಡಿಕೇಷನ್. ಈಗ ನಾನು ನಾರ್ಮಲಿ ಹಿಂಗೆ ಹೇಳ್ತೀನಂದರೆ, ಈಗ ಶುಗರ್ ಇದೆ, ಬಿ ಪಿ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಥೈರಾಯ್ಡ್ ಇದೆ ಅಂದರೆ ನಾನು ಬರೀ ಥೈರಾಯ್ಡಿಗೆ ತೊಗೊತೀನಿ, ಬಿ ಪಿಗೆ ಬೇಡ ಸರ್ ಅಂದರೆ ಆಗಲ್ಲ. ಬಿ ಪಿ ಕೊಡಿ ಸರ್, ಶುಗರಿಗೆ ಬೇಡ ಅಂದರೆ ಆಗಲ್ಲ. ಯು ಹ್ಯಾವ್ ಟು ಟ್ರೀಟ್ ಎವ್ರಿ ಆಸ್ಪೆಕ್ಟ್. ಇದರಲ್ಲಿ ಐ ಕ್ಯೂ ಸಪ್ರೇಟು, ಬಿಹೇವ್ರಲ್ ಸಪ್ರೇಟು, ADHD ಸಪ್ರೇಟು, ಸ್ಲೀಪ್ ಡಿಸ್ಟರ್ಬೆನ್ಸ್ ಸಪ್ರೇಟ್. ಸೊ ವೆನ್ಸ್ ಯು ಟ್ರೀಟ್ ಆಲ್ ಟುಗೆದರ್ ಯು ಸಿ ದ ಬೆಟರ್ ಔಟ್ಕಮ್. ಅದಕ್ಕೆ ಲಿಸ್ಟ್ ಮೇ ಬಿ ಲಿಟ್ಲ್ ಮೋರ್, ಸಪ್ಲಿಮೆಂಟ್ಸ್ ಕೊಡ್ತೀವಿ, ಈ ಕಡೆ ಇದು ಕೊಡ್ತೀವಿ. ಆ್ಯಂಡ್ ಪೀಪಲ್ ಸಮ್ಟೈಮ್ಸ್ ಫೀಲ್ ಇಷ್ಟೊಂದು ಔಷಧಿ ಮಗು ಕೊಡಬೇಕಾ ಅಂತ. ಬಟ್ ಅವ್ರಿಗೆ ತೊಂದರೆ ಇದೆ. ಇವೆಲ್ಲ ಕೊಟ್ಟು once we give therapy, then we see better results. What I have seen in my practice, if you give only therapy, the outcome is much less than when you give medications and therapy, you see a better outcome. So faster recovery irutte. So it is always, you should, and many are scared about the side effects. Sir, ಇದು ತಗೊಂಡ್ರೆ ಸೈಡ್ ಎಫೆಕ್ಟ್ ಏನಾಗುತ್ತೆ? ಬಿಫೋರ್ ಸ್ಟಾರ್ಟಿಂಗ್ ಓನ್ಲಿ ದೇ ಆರ್ ವರಿಡ್. ನಾನು ಹೇಳೋದು ಒಂದೇ, ಈಗ ರೋಡಲ್ಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತಾ ಇಲ್ವಾ? ರೋಡಲ್ಲಿ ಹೋದರೆ ಆಕ್ಸಿಡೆಂಟ್ ಆಗುತ್ತೆ ಅಂತ ನೀವು ರೋಡ್ಗೆ ಹೋಗದೇ ಇರ್ತೀರಾ? ಯು ಹ್ಯಾವ್ ಟು ಗೋ ಆ್ಯಂಡ್ ಡೂ. ಸೈಡ್ ಎಫೆಕ್ಟ್ ಇದ್ರೂ ವಿ ಶುಡ್ ಮಾನಿಟರ್ ಆ್ಯಂಡ್ ಚೇಂಜ್ ದ ಮೆಡಿಕೇಶನ್ ಆರ್ ಇಟ್ ಈಸ್ ನಾಟ್ ದಟ್. ಸೈಡ್ ಎಫೆಕ್ಟ್ಸ್ ಯೂಶಲಿ ಸಮ್ ಚಿಲ್ಡ್ರನ್ ಕ್ಯಾನ್ ಹ್ಯಾವ್ ಡ್ರೌಸಿನೆಸ್, ದೆನ್ ವೆಯ್ಟ್ ಗೇನ್, ಈ ಥರ ಸಣ್ಣ ಪುಟ್ಟ ಇರುತ್ತೆ. ಇಫ್ ದೆರ್ ಇಸ್ ಎನಿ ಇಶ್ಯೂಸ್, ದೆನ್ ವಿ ರೆಡ್ಯೂಸ್ ದ ಮೆಡಿಕೇಶನ್, ಗಿವ್ ಮೈಲ್ಡ್ ಮೆಡಿಕೇಶನ್. ಇಟ್ ಆಲ್ ಡಿಪೆಂಡ್ಸ್ ಆನ್ ಡೋಸಿಂಗ್. ಹೈ ಡೋಸ್ ಕೊಟ್ಟಾಗ ಜಾಸ್ತಿ ಇರುತ್ತೆ. When you give the correct dose and correct treatment, they don't see the side effects, we see only the benefit or effects. ಈಗ ಸಾಲ್ಟ್ ಥರ ಎಷ್ಟು ಹಾಕಿದ್ರೆ ಟೇಸ್ಟ್ ಬರಬೇಕು, ಜಾಸ್ತಿ ಹಾಕಿದ್ರೂ ಕಷ್ಟ, ಕಮ್ಮಿ ಹಾಕಿದ್ರು. ಸೊ ದಟ್ ಆರ್ಟ್ ವಿ ಹ್ಯಾವ್ ಲರ್ನ್ಡ್ ಓವರ್ ಪೀರಿಯಡ್ ಆಫ್ ಇಯರ್ಸ್, ಹೌ ಮಚ್ ಟು ಗಿವ್ ವಿದೌಟ್ ಕಾಸಿಂಗ್ ಸೈಡ್ ಎಫೆಕ್ಟ್ ಆ್ಯಂಡ್ ಸೀಯಿಂಗ್ ಓನ್ಲಿ ದ ಬೆನಿಫಿಟ್ಸ್ ಆಫ್ ಇಟ್.